ಇದಕ್ಕೆ ಅವರ ಸುಳ್ಳಿನ ಕತೆ, ಸುಳ್ಳು ಹೇಳಿ ಜನರನ್ನ ತಪ್ಪು ದಾರಿಗೆ ತಕೊಂಡು ಹೋಗೋದ್ರಿಂದ ನಾವು ಕೆಲಸ ಮಾಡಿಯೂ ಸಹ ವಿಧಾನಸಭಾ ಚುನಾವಣೆ ಸೋತಿದ್ದೇವೆ. ಬಹುಶಃ ಈ ಕ್ಷೇತ್ರದ ಬಿಒ ಕಚೇರಿ ನಾವು ಕಾಲಾಗಿದೆ, ತಹಶೀಲ್ದಾರ್ ಕಚೇರಿ ನಮ್ಮ ಕಾಲಾಗಿದೆ, ಮಿನಿ ವಿಧಾನಸೌಧ ನಮ್ಮ ಕಾಲಾಗಿದೆ, ಇಡೀ ಡ್ಯಾಮ್ಗಳು ನಮ್ಮ ಕಾಲಾಗಿದೆ, ಸೇತುವೆಗಳು ನಮ್ಮ ಕಾಲಾಗಿದೆ, ಬಂದರುಗಳು ನಮ್ಮ ಕಾಲಾಗಿದೆ, ಕೆಇಬಿ ಸಬ್ ಡಿವಿಷನ್ ನಮ್ಮ ಕಾಲಾಗಿದೆ, KSRTC ಡಿಪೋ, ಇದೆಲ್ಲ ಅಭಿವೃದ್ಧಿ ಕೆಲಸ ಆದ್ರೂ ಸಹ ಜನ ನಮ್ಮನ್ನ ಓಟನ್ನ ಹಾಕೋದನ್ನ ಬಿಟ್ಟು ಅವರು ಸುಳ್ಳು ಹೇಳಿದರಿಗೆ ಜನ ಓಟ್ ಕೊಟ್ಟು. ಮಂಡ್ಯ ಒಂದು ಹುಡುಗಿ ಸ್ಕೂಟರ್ ಅಲ್ಲಿ ಕೂತ್ ಹೇಳುದು, ಸ್ಕೂಟರ್ ಮಾರಿದ್ರು ಅಡ್ಡಿ ಇಲ್ಲ, ರೇಟ್ ಜಾಸ್ತಿ ಆದ್ರೂ ಅಡ್ಡಿ ಇಲ್ಲ ಅಂತ ಹೇಳೋ ಪರಿಸ್ಥಿತಿ ಬಂದ್ಬಿಟ್ರೆ ಹಾಗಾದ್ರೆ ಎಷ್ಟು ಬ್ರೈನ್ ವಾಶ್ ಮಾಡಿ ಬಿಟ್ಟಿದ್ದಾರೆ ಅಂತ. ಗೋಧ್ರಾ ಘಟನೆ ಪುನಃ ವಾಪಸ್ ನಡಿಬೇಕಂತ ಒಬ್ರು ಕೆಂಪು ಶಾಲೆ ಹಾಕಿದವರು ಮಾತಾಡ್ತಾ ಇದ್ರು. ನಾನು ಹೇಳುದು ಫಸ್ಟಿಗೆ ಅವ್ರ ಮೇಲೆ ಕೇಸ್ ಹಾಕಿ ಒಳಗಾಕಿ. ಹೌದು, ಯಾಕಂದ್ರೆ ಕಾನೂನು ಬಾಹಿರದು. ಈಗ ಒಂದು ಹೊಸ ಇದನ್ನ ಮಾಡಿದಾರಲ್ಲ ಟಾಸ್ಕ್ ಫೋರ್ಸ್, ಯಾವ ಜಾತಿಯವ್ರು ತಪ್ಪು ಮಾಡಿದ್ರು ಅದರಲ್ಲಿ ಶಿಕ್ಷೆ ಆಗ್ತದೆ. ಅದು ನಮ್ಮ ಸರ್ಕಾರದ ಬದ್ಧತೆ. ಆದರೆ ಹಿಂದೂ ಕಾರ್ಯಕರ್ತ ಅನ್ನುವ ಹೇಳುವುದನ್ನು ನಿಲ್ಲಿಸಬೇಕು ಅನ್ನೋದನ್ನ, ಯಾಕಂದ್ರೆ ನಾವು ಸಹ ಹಿಂದೂ, ನಮ್ಮ ಕಾರ್ಯಕರ್ತ ಅಲ್ಲ ಅವರು ತಪ್ಪನ್ನ ಮಾಡಿದಕ್ಕೆ ಶಿಕ್ಷೆ ಆಗಿದೆ. ಆದ್ರೆ ನೀವು ಅವರನ್ನ ವೈಭವೀಕರಿಸುವಂತ ನಿಲ್ಲಿಸಿ. ನೀವು ಅಂಥದ್ದನ್ನ ವೈಭವೀಕರಿಸಲಿಕ್ಕೆ ಹೋದ್ರೆ ಇನ್ನು ಮುಂದೆ ಸಹ ಇಂಥ ಘಟನೆಗಳು ನಡೆಯುವಂತ ಸಾಧ್ಯತೆಗಳಿದೆ. ಅದಾಗದಂತೆ ನಾವು ನೋಡಬೇಕು. ನಾನು ಇಲ್ಲಿ ಹೆಚ್ಚು ಹೆಂಗಸರೆಲ್ಲ ಬಂದಿರೋ ಒಂದು ಕೇಳ್ಕೊಳ್ತೇನೆ, ನಿಮ್ಮ ಮನೆ ಮಕ್ಕಳನ್ನ ಜಾಗ್ರತೆ ಮಾಡಿ. ಅವ್ರು ಹೇಳಿದ್ರಂತ ಮುಂದೆ ಬಿಟ್ಟು ನಾಳೆ ಒಳಗೆ ಹೋದ್ರೆ ಅಥವಾ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವ್ರು ಯಾರು ಬರೋದಿಲ್ಲ. ಸುಹಾಸ್ ಶೆಟ್ಟಿದು ಅಪ್ಪ ಹೇಳಿದ್ರಲ್ಲ, ಅದೇ ಗತಿ. ಅದಕ್ಕೋಸ್ಕರ ಅದನ್ನ ಯಾವುದನ್ನು ಯಾರ ಮನೆಯ ಮಕ್ಕಳನ್ನು ಮುಂದೆ ನಾನ್ ಕೇಳುವಂಥದ್ದು ಅದನ್ನು ಮಾಡ್ಲಿಕ್ಕೆ. ಹಾಗಾದ್ರೆ ನಿಮ್ಮ ಮನೆ ಮಕ್ಕಳು ಹೋಗ್ತಾರಾ ವಿದೇಶದಲ್ಲಿ ಕಲಿಕ್, ವಿದೇಶದಲ್ಲಿ ಕೆಲ್ಸಕ್ಕಿರ್ಕ್? ಇಲ್ಲಿ ಯಾರ್ದೋ ಬಡ ಅಪ್ಪ ಮಕ್ಕಳನ್ನ ತಗೊಂಡು ನೀವು ಮುಂದೆ ಹಾಕಿದ್ರೆ ಮುಂದೆ ಗತಿ ಏನು? ಅವ್ರ ಕಣ್ಣೀರು ಯಾರು ನೋಡುತ್ತೆ? ನಾವ್ಯಾರು ಹೋಗುದಿಲ್ಲ, ನೀವು ಯಾರು ಹೋಗುದಿಲ್ಲ. ಮೊನ್ನೆ ಒಬ್ರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ, ಈ ದೇಶದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಏನಾಗಾದ್ರೆ ಈ ದೇಶದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಏನರ್ಥ? ಸುಮಾರು 85% ಇರುವ ಹಿಂದೂಗಳಿಗೆ ಈ ದೇಶದ ಪ್ರಧಾನಮಂತ್ರಿ ಹಿಂದೂ, ಗೃಹ ಮಂತ್ರಿ ಹಿಂದೂ, ರಕ್ಷಣಾ ಮಂತ್ರಿ ಹಿಂದೂ. ಇವ್ರಿಗಿಲ್ವಾ ರಕ್ಷಣೆ ಅಂತ ಹೇಳಿದ್ರೆ ಏನವ್ರಿಗೆ? ಆಮೇಲೆ ಇನ್ನೂ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಅವ್ರ ಮಾತನ್ನು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ನಮ್ಗೆಲ್ಲರಿಗೂ ಒಂದು ಸರಿಯಾದ ಸಮಾನತೆ ನಮ್ಮಲ್ಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆಲ್ಲೋ ಈ ಸಂವಿಧಾನವನ್ನ ಬದಲಾವಣೆಯನ್ನು ಮಾಡಬೇಕು. ಕಾರ್ಯಾಂಗ ಕೆಲಸ ಮಾಡ್ತಾ ಇಲ್ಲ, ರಾಜ್ಯಾಂಗ ಕೆಲಸ ಮಾಡ್ತಾ ಇಲ್ಲ, ನ್ಯಾಯಾಂಗ ಕೆಲಸ ಮಾಡ್ತಾ ಇಲ್ಲ. ಯಾವ ಸಂವಿಧಾನದಲ್ಲಿ ಎಲ್ಲರಿಗೂ ಒಂದೇ ರೀತಿಯ ಹಕ್ಕನ್ನು ಕೊಟ್ಟಿದ್ದಾರೆ ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ನಾವು ಮತ್ತೆ ಜೈ ಸಂವಿಧಾನ ಅಂತ ಹೇಳ್ತಾ ಇರೋದಿಷ್ಟೇ. ಈ ಸಂವಿಧಾನವನ್ನ ಬದಲಾವಣೆಗೆ ಬಿಡಬಾರದು. ಈ ಸಂವಿಧಾನ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಬಾರದು. ಈ ಸಂವಿಧಾನ ನಮ್ಮ ಹಕ್ಕು ಅನ್ನೋದನ್ನ ಹೇಳಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಒಂದು ಕೆರೋಸಿನ್ ಕೊಡೋ ಯೋಗ್ಯತೆ ಇಲ್ಲ ಇತ್ತು, ಸೀಮೆಣ್ಣೆ ಕೊಡೋ ಯೋಗ್ಯತೆ ಇಲ್ಲ ಇತ್ತು ಅವರಿಗೆ, ಬಿಜೆಪಿ ಅವರಿಗೆ. ಗೋಪಾಲ್ ಪೂಜಾರ್ ಹೋಗಿ ಬೆಳಗಾವಿ ಅಧಿವೇಶನದಲ್ಲಿ ಗಲಾಟೆ ಮಾಡೋ ಪರಿಸ್ಥಿತಿ, ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ನಮ್ಮ ಸರ್ಕಾರ ಬಂತು. ನಾವು ಹೇಳಿದ್ರು ಬಂದ್ರೆ ನಿಮ್ದು ಕೆರೋಸಿನ್ ಸಮಸ್ಯೆ ಇನ್ನು ಮೇಲೆ ಸೀಮೆ ಎಣ್ಣೆ ಸಮಸ್ಯೆ ಉದ್ಭವ ಆಗೋದಿಲ್ಲ ಅಂತ. ಎಲ್ಲಾದ್ರೂ ಆದದಿದ್ರೆ ಹೇಳಿ. ಡೀಸೆಲ್ ಸಬ್ಸಿಡಿ ಸೆಂಟ್ರಲ್ ಇಂದ 1 ನಯ ಪೈಸಾ ಬರೋದಿಲ್ಲ, ಮೊದಲು ಬರ್ತಿತ್ತು, ಈಗ 1 ರೂಪಾಯಿನೂ ಬರೋದಿಲ್ಲ. 1 ಲಕ್ಷ KL ಸಾಕಾಗುದಿಲ್ಲ, ಬೋಟ್ ಕಟ್ಟಿಡ್ಬೇಕಾಗ್ತದೆ. ಅಂದ್ರೆ ನಾವು ಸಬ್ಸಿಡಿ ಡೀಸೆಲ್ ಅನ್ನ ಕೊಡ್ತೇವೆ, ಹೆಚ್ಚು ಕಡಿಮೆ ಒಂದು 20 ರೂಪಾಯಿ ಕಡಿಮೆ ಸೇಲ್ ಟ್ಯಾಕ್ಸ್ ಪೂರ್ತಿ ಬಿಟ್ಟು ಬಿಡ್ತೇವೆ. 1 ರೂಪಾಯಿ ಏರಿದ್ರು ಅದು ಮೀನುಗಾರರಿಗೆ. ಬೋಟ ಹಿಡ್ಕೊಂಡು ಗಲಾಟೆ ಮಾಡುವವರು ಮೀನುಗಾರರಿ. ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಬೋಟ ಹಿಡಿಯುವಾಗ ನಾವು ತಪ್ಪು ಮಾಡಿದ್ರೆ ಹಿಡೀರಿ, ನಮ್ದೇನೋ ಅಭ್ಯಂತರ ಇಲ್ಲ. ನಾವು ನಿಮ್ಮ ಪರವಾಗಿದ್ದು ನಿಮ್ಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ನಿಮಗೆ ಬೇಕಾದಷ್ಟು ಎಷ್ಟು ಬೇಕು 1,50,000 KL ಡೀಸೆಲ್ ಅನ್ನ ನಾವು ಕೊಡ್ತಾ ಇದ್ದೇವೆ. ಅದರಲ್ಲಿ 25,000 KL ಡೀಸೆಲ್ ಉಳಿತಾಯ ಆಯಿತು. ಅಂದ್ರೆ ನಮಗೆ ಸಾಕು ಬೇಡ ಅನ್ನುವಷ್ಟು. ನಾವು 300 ಲೀಟರ್ ಕೆರೋಸಿನ್ ಕೊಡ್ತಾ ಇದ್ರು, ಸೀಮೆಣ್ಣೆ 200 ಲೀಟರ್ ಕೊಟ್ಟರು ಸಾಕು, ನಮಗೆ ಪ್ರತಿ ತಿಂಗಳ ನೀವು ಕೊಡ್ತಾ ಇದ್ದೀರಿ, ನಮ್ಗೆ ಸಾಕು ಅನ್ನುವಂಥ. ಅಂದ್ರೆ ಯಾವುದೇ ರೀತಿಯಲ್ಲಿ ನಿಮಗೆ ವ್ಯತ್ಯಾಸ ಆಗದೆ ಇದ್ದ ಹಾಗೆ ನೋಡ್ಕೊಳ್ಳೋದು ನಮ್ಮ ಕೆಲಸ. ಐಕಾನ್ಸ್, ನಮ್ಮ ದೇಶದ ಮಹಾನ್ ನಾಯಕರ 3-4 ಜನರನ್ನ ಅವರ ತೇಜೋವಧೆಯನ್ನ ಮಾಡ್ತಾ ಬಂದ್ರು. ಆ ತೇಜೋವಧೆಯನ್ನು ನಂಬಿದ ಜನ ಗಾಂಧೀಜಿ ಅವರ ವಿಚಾರಧಾರೆಯಿಂದ ಹಿಂದಕ್ಕೆ ಸರಿದ್ರು, ಅಂಬೇಡ್ಕರ್ ವಿಚಾರಧಾರೆಯಿಂದ ಹಿಂದಕ್ಕೆ ಬಂದ್ರು.
ನೆಹರೂರವರ ವಿಚಾರಧಾರೆಯಿಂದ ಹಿಂದಕ್ಕೆ ಬಂದರು. ಅದು ಎಲ್ಲರಿಂದ ಹಿಂದಕ್ಕೆ ಬಂದು ಅಪ್ಪಿಕೊಂಡದ್ದೇ ಹಿಂದುತ್ವದ ಚಳುವಳಿ. ಬಿಜೆಪಿ ಅವರು ಅಕಾಲಿಯಾದ ಜಾಗದಲ್ಲಿ ಸಾವರ್ಕರ್ ಅವರನ್ನು ತಂದು ಕೂತ್ಕೊಳ್ಳಿಸಿದ್ರು. ಈ ಸಾವರ್ಕರ್ ಅವರ ಚಳುವಳಿ ಬಂದ ಮೇಲೆ ಎಲ್ಲರೂ ಹಿಂದುತ್ವದವರೆಗೆ ಹೋದ್ರು. ಗಾಂಧೀಜಿ ಜೈ ಭೀಮ್ ಹೋಯ್ತು, ಜೈ ಬಾಪು ಹೋಯ್ತು. ಅದರ ಅಂತಿಮ ಪರಿಣಾಮವೇ ಸಂವಿಧಾನವನ್ನ ನಿರ್ಲಕ್ಷ್ಯ ಮಾಡುವಷ್ಟರ ಮಟ್ಟಿಗೆ ಬೆಳೆದ್ರು. ನಾನು ಕೇಳೋದು ಬಿಜೆಪಿ ಅವರ ಹತ್ರ, ಜನಾಕ್ರೋಶ ಬಡವರಿಗೆ ಗ್ಯಾರಂಟಿ ಕೊಟ್ಟದಕ್ಕ, ಅಥವಾ ನೀವು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿ ಗ್ಯಾಸ್ ಸಿಲಿಂಡರ್ ದರ ಏರಿಸಿ ಜನರಿಗೆ ತೊಂದರೆ ಕೊಟ್ಟದಕ್ಕ ಅಂತ ಬಿಜೆಪಿ ಅವರು ಹೇಳಬೇಕು. ಆಕ್ರೋಶ ಇರುವುದು ಕೇಂದ್ರ ಸರ್ಕಾರದ ವಿರುದ್ಧ. ಆದರೆ ಬಿಜೆಪಿ ಅವರಿಗೆ ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ ಅವರಿಗೆ ಸಮರ್ಥವಾದಂತಹ ನಾಯಕತ್ವ ಇಲ್ಲ. ಬಿಜೆಪಿಯಲ್ಲಿ ತೀರಾ ಗೊಂದಲಮಯ ಇದೆ. ಬೆಳಿಗ್ಗೆ ಎದುರು ಒಬ್ಬ ಮಾತಾಡ್ತಾರೆ ಬಿಜೆಪಿ ವಿರೋಧನೆ, ಸಂಜೆ ಎದುರು ಒಬ್ಬ ಮಾತಾಡ್ತಾರೆ, ರಾತ್ರಿ ಇನ್ನೊಂದು ಕಡೆ ಸಭೆ ಮಾಡಿ ಇನ್ನೊಬ್ಬರು ಮಾತಾಡ್ತಾರೆ. ಹಾಗಾಗಿ ಗೊಂದಲಮಯವಾಗಿರ್ತಕ್ಕಂಥ ಬಿಜೆಪಿಗೆ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶನೋ ಅಥವಾ ಯಾರ ವಿರುದ್ಧ ಆಕ್ರೋಶ ಅಂತ ತಿಳಿಯದೆ, ದಿಕ್ಕುಗಾಣದೆ ಇವತ್ತು ಅವರು ಪ್ರತಿಭಟನೆಗೆ ರಾಜ್ಯಾದ್ಯಂತ ಸುತ್ತಾಡ್ತಾರೆ. ಮೊನ್ನೆ ವಿಜಯೇಂದ್ರ ಒಂದು ಪ್ರತಿಭಟನೆ ಕೆಲಸ ಮಾಡಿದ್ರು. ನಮ್ಮ ಉಡುಪಿ ಬಂದಾರ ಒಂದು 250-300 ಜನ ಇದ್ರು. ವಿಜಯೇಂದ್ರ ಅವರಿಗೆ ಹೋಗಿ ವಿಜಯೇಂದ್ರ ಕೇಳ್ತಾ ಇದ್ದೇನೆ, ನೀವು ಒಂದು ಮಾತಾಡ್ಬೇಕಿದ್ರೆ ವಸ್ತು ಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು. ಒಬ್ಬ ಪಕ್ಷದ ಅಧ್ಯಕ್ಷ ಆದವ ಏನಾದ್ರೂ ಮಾತಾಡ್ಬೇಕಾದ್ರೆ ದಾಖಲಾತಿಯನ್ನು ಇಟ್ಕೊಂಡು ಮಾತಾಡ್ಬೇಕು. ಒಬ್ಬ ಸಾಧಾರಣ ಮನುಷ್ಯ ಮಾತಾಡೋ ರೀತಿ ಮಾತಾಡಬಾರ್ದು. ನಾನು ಅವ್ರಿಗೆ ಕೇಳ್ತೇನೆ, ಮನಮೋಹನ್ ಸಿಂಗ್ ಇದ್ದಾಗ ಆರ್ಥಿಕ ಪರಿಸ್ಥಿತಿ ಆಗಿದೆ, ನಿಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದ ಮೇಲೆ ಆರ್ಥಿಕ ಪರಿಸ್ಥಿತಿಯನ್ನು ತುಲನೆ ಮಾಡಿ. ನಮ್ಮ ಮನಮೋಹನ್ ಸಿಂಗ್ ಇದ್ದಾಗ ಅಡುಗೆ ಅನಿಲ ನಮ್ದು 410 ರೂಪಾಯಿ, ಒಂದು ಗ್ಯಾಸ್ ಬೆಲೆ 410 ರೂಪಾಯಿ. ಇವತ್ತು ಅವ್ರ ಬೆಲೆ 855 ರೂಪಾಯಿ 50 ಪೈಸಾ. ಮೊನ್ನೆ ಮತ್ತೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲ್ ನಮ್ಮ ಕಾಲದಲ್ಲಿ 71 ರೂಪಾಯಿ, ಇವತ್ತು 102 ರೂಪಾಯಿ. ಡೀಸೆಲ್ ನಮ್ದು 55 ರೂಪಾಯಿ, ಇವತ್ತು ಅವ್ರದ್ದು 90 ರೂಪಾಯಿ. ಅಡುಗೆ ಎಣ್ಣೆ ನಮ್ಮ ಕಾಲ 70, ಇವತ್ತು 170. ಅಕ್ಕಿ ನಮ್ಮ ಕಾಲದಲ್ಲಿ 30, ಇವತ್ತು 66 ರೂಪಾಯಿ. ಚಿನ್ನ 28,000 ನಮ್ಮ ಕಾಲದಲ್ಲಿ, ಇವತ್ತು 92 ಅಂತಾರೆ, ಇನ್ನೂ ಜಾಸ್ತಿ ಆಗಿದೆ. 92,000 ಅಮ್ಮ. ನೀವು ಮಗಳು ಮದುವೆ ಮಾಡಬೇಕಾದ್ರೆ ಯಾವ್ದಾದ್ರು ಒಂದು ಬದಿ ಆಸ್ತಿ ಮಾರಿ ಮಕ್ಕಳ ಮದುವೆ ಮಾಡುವಂತ ಪರಿಸ್ಥಿತಿ ಈ ಬಿಜೆಪಿ ಸರ್ಕಾರ ತಂದಿದೆ. ಸ್ವಾಮಿ, ಬೆಲೆ ಏರಿಕೆ ಯಾರಿಂದ ಆಗಿದೆ? ಕರ್ನಾಟಕ ರಾಜ್ಯ ಸರ್ಕಾರದಿಂದ ಆಗಿದೆಯಾ, ಕೇಂದ್ರ ಸರ್ಕಾರದಿಂದ ಆಗಿದೆಯಾ? ನಾನು ಅವ್ರಿಗಿಷ್ಟೇ ಹೇಳೋದು, ನೀವು ಬೆಲೆಯನ್ನ ಕಮ್ಮಿ ಮಾಡಬೇಕು ಅಂತ ಹೇಳಿದ್ರೆ ಏನು ಇವತ್ತು ನಾವು 25-30 ವಸ್ತುಗಳಿಗೆ ಕರ್ನಾಟಕ ಸರ್ಕಾರದ ಬಂದ ಮೇಲೆ, ಕಾಂಗ್ರೆಸ್ ಪಕ್ಷದ ಅಧಿಕಾರ ಬಂದ ಮೇಲೆ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ನಾವು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ಈ 25ರ ಬೆಲೆ ಇಳಿಬೇಕು ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿರೋದು 2 ವಸ್ತುಗಳ ಬೆಲೆಯನ್ನು ನೀವು ಇಳಿಸಿದ್ರೆ ಸಾಕು. ನೀವು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಒಂದು 25 ರೂಪಾಯಿ ಇಳಿಸಿ ನೋಡಿ. ನೀವು ಆ 30-35 ರೂಪಾಯಿಗೆ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯನ್ನು ಕೊಟ್ರೆ ಎಲ್ಲದು ತನ್ನಷ್ಟಕ್ಕೆ ಬೆಲೆಗಳು ಇಳಿಯುತ್ತದೆ. ಇನ್ನೊಂದು, ಇವತ್ತು GST ನೀವು ಹಾಕಿದ್ರಿ. ಕಾಂಗ್ರೆಸ್ ಪಕ್ಷ ಇರಬೇಕಾದ್ರ ಕೆಲವು ಅಗತ್ಯ ವಸ್ತುಗಳಿಗೆ GST ಹಾಕ್ತಿರ್ಲಿಲ್ಲ. ಆದ್ರೆ ನೀವು ಇವತ್ತು ರೈತ ಬೆಳೆಯುವಂತ ಪ್ರತಿ ಒಂದು ವಸ್ತುಗಳಿಗೆ GST ಹಾಕ್ತಾ ಇದ್ದೀರಾ. ಹಾಲಿಗೆ ಹಾಕ್ತಾ ಇದ್ದೀರಾ, ಮೊಸರಿಗೆ ಹಾಕ್ತಾ ಇದ್ದೀರಾ. ಇದರಿಂದ ಬೆಲೆ ಜಾಸ್ತಿ ಆಗಿದೆ. ಯಾರಾದ್ರೂ ಮುಂದೆ ನಿಂತು ಮೋದಿ ಅವ್ರ ಹತ್ರ ಹೋಗಿ ಬೆಲೆ ಏರಿಕೆ ಹಾಕಿದೆ, ನಮ್ಮ ಜನರಿಗೆ ತೊಂದರೆ ಆಗಿದೆ, ಬೆಲೆ ಏರಿಕೆಯನ್ನು ಕಡಿಮೆ ಮಾಡಿ ಅಂತ ಹೇಳ್ತಕ್ಕಂಥ ಧೈರ್ಯ ಬಿಜೆಪಿಯ ಕೋಟಾ ಶ್ರೀನಿವಾಸ್ ಪೂಜಾರಿಗಿದೆಯಾ, ರಾಘವೇಂದ್ರ ಯಡಿಯೂರಪ್ಪನವರಿಗಿದೆಯಾ, ಅಥವಾ ಬ್ರಿಜೇಶ್ ಚೌಟನಿಗಿದೆಯಾ, ಅಥವಾ ಬಿಜೆಪಿಯ ಯಾರಿಗಾದ್ರೂ ಸಂಸದರಿಗಿದೆಯಾ? 5 ಜನ ಮಂತ್ರಿಗಳಿದ್ದೀರಿ ರಾಜ್ಯದಲ್ಲಿ. ಹಿಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರಬೇಕಾದ್ರೆ ಕೇಂದ್ರದಲ್ಲಿ ಇದೇ ಟಿ.ವಿ. ಸದಾನಂದ ಗೌಡರು, ಇದೇ ಶೋಭಾ ಕರಂದ್ಲಾಜೆ ಅವರು ಏನು ಗ್ಯಾಸ್ ಸಿಲಿಂಡರ್ ಹೊತ್ತುಕೊಂಡು ಹೋಗುದು ರಸ್ತೆಯಲ್ಲಿ, ಅಲ್ಲಿ ಹೋಗಿ ಬೆಂಕಿ ಇಟ್ಟು ಚಾ ಕಾಫಿ ಮಾಡಿ ಅಣಕು ಮಾಡ್ತಾ ಇದ್ದೀರಲ್ಲ ಶೋಭಾ ಕರಂದ್ಲಾಜೆ ಅವರೇ ಇದೆ. ನೀವು ಅದನ್ನು ನಿಲ್ಲಿಸ್ತೇನೆ ಹೇಳಿ, ನಾಳೆಯಿಂದ ಬಿಜೆಪಿ ಅವರು ನಿಮ್ಮ ರಗಳೆಗೆ ಬರೋದಿಲ್ಲ. ಯಾವ ಆಕ್ರೋಶನೂ ಇಲ್ಲ ಅವರಿಗೆ. ಅವರಿಗೆ ಆಕ್ರೋಶ ಬಡವರಿಗೆ ಸವಲತ್ತು ಸಿಗಬಾರ್ದು.
ಹರಿಯಾಣದಲ್ಲಿ ಕಾಂಗ್ರೆಸ್ ಬಿಜೆಪಿ ಸೋಲ್ತದೆ, ಗುಜರಾತ್ ಅಲ್ಲಿ ಸೋಲ್ತದೆ, ಮಹಾರಾಷ್ಟ್ರದಲ್ಲಿ ಸೋಲ್ತದೆ, ಅಲ್ಲಿ ಸೋಲ್ತದೆ, ಇಲ್ಲಿ ಸೋಲ್ತದೆ, ಪಕ್ಕಾ ರಿಸಲ್ಟ್ ಎಲ್ಲಿ ನೋಡಿದ್ರು ಸೋಲ್ತದೆ. ಮರುದಿವಸ ಬೆಳಗ್ಗೆ ಗೆದ್ದಾಯ್ತು. ಯಾಕೆ, ಹೇಗೆ ಅಂತ ಗೊತ್ತುಂಟಾ? ನಾವು ಅದನ್ನೇ ಬಿಜೆಪಿಯವರನ್ನ ಮಾತ್ರ ನೋಡುದು. ಅಲ್ಲಿ 24 ಗಂಟೆಯಲ್ಲಿ 24 ಸಂಘಟನೆಗಳು ಮನೆ ಮನೆಗೆ ಹೋಗಿ ತುಲೇ ಹಿಂದುತ್ವ ಕಾಟೆಗಾತು ಬಾಟೆಗಾತು ಕಾಟೆಗಾ, ನೀವು ಡಿವೈಡ್ ಆದ್ರೆ ನಿಮ್ಮನ್ನ ಕೊಲ್ತಾರೆ. ವಿಶ್ವ ಹಿಂದೂ ಪರಿಷತ್ತಿನವರು ಅಂಕಲ್ಗಳ ಮನೆಗೆ ಹೋಗ್ತಾರೆ, ವಿದ್ಯಾರ್ಥಿ ಪರಿಷತ್ತಿನವರು ವಿದ್ಯಾರ್ಥಿಗಳ ಮನೆಗೆ ಹೋಗ್ತಾರೆ, ದುರ್ಗಾವಾಹಿನಿಯವರು ಮಹಿಳೆಯರ ಮನೆಗೆ ಹೋಗ್ತಾರೆ. ರಾತ್ರಿ ಬೆಳಗಾಗುವಾಗ ರಿಸಲ್ಟ್ ಚೇಂಜ್ ಆಗ್ತದೆ. EVM ಅಲ್ಲ, PVM ಅಲ್ಲ. ನಾವು ಚಳುವಳಿ, ನಮ್ಮದು ಲೆಕ್ಕಾಚಾರವೇ ಇಲ್ಲ. ಬೂತ್ ಮಟ್ಟದಲ್ಲಿ ಏನು ವ್ಯವಸ್ಥೆ, ಈ ಚಳುವಳಿಯೂ ಆಗಬೇಕು. ನಮಗೊಂದೇ ಧೈರ್ಯ, ನಾವು ಕೆಲಸ ಮಾಡಿದ್ದೇವೆ. ಐವನ್ರವರು, ಜಯಪ್ರಕಾಶ್ ಹೆಗಡೆ ಅವರು, ನಮ್ಮ ಸನ್ಮಾನ್ಯ ಮಂತ್ರಿಗಳು ದುಡ್ಡು ಕೊಟ್ಟದ್ದು ಸಿಕ್ಕಾಬಟ್ಟೆ ಅಭಿವೃದ್ಧಿ ಆಗಿದೆ. ಓಟು ಬರುವುದಿಲ್ಲ. ಯಾಕೆಂತಂದ್ರೆ ಹೊಟ್ಟೆಗೆ ಕೊಡುವವ ಬೇಡ, ತಲೆ ತಿನ್ನುವವನೇ ಬೇಕಲ್ಲ. ಮೆದುಳು ತಿಂದಾಗಿದೆ. ಈ ತಿಂದ ಮೆದುಳನ್ನ ಸರಿ ಮಾಡಿ ವಾಪಸ್ ಕರ್ಕೊಂಡು ಬರಬೇಕು ಅಂತಂದ್ರೆ ಕಾಂಗ್ರೆಸ್ ಸೈದ್ಧಾಂತಿಕ ಚಳುವಳಿಯತ್ತ ಮುನ್ನಡೆಯಲೇಬೇಕು. ದೇಶದ ಗಡಿ ಭದ್ರತೆಯನ್ನು ಅಮಲಗೊಳಿಸಿದ ಕೇಂದ್ರ ಗೃಹ ಸಚಿವರಿಗೆ ಮಹಾತ್ಮ ಗಾಂಧಿಯವರ ಕಾಲದಲ್ಲಿ ಬೆಳಗಾವಿಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿ ಅಧಿವೇಶನ ನಡೆಯಿತು. 1924 ಡಿಸೆಂಬರ್ 26, 27 ಆ ಅಧಿವೇಶನ ಬೆಳಗಾವಿ ನಡೆದಂತ ದಿನದಿಂದ ಇವ ಜನವರಿವರೆಗೆ 100 ವರ್ಷಗಳ ಕಳೆದಿದೆ. ಆ ಅಧಿವೇಶನದಲ್ಲಿ ಸಾಕಷ್ಟು ದೊಡ್ಡ ವ್ಯಕ್ತಿಗಳು ಭಾಗವಹಿಸಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅವರು, ಅದೇ ರೀತಿ ವಲ್ಲಭಾಯ್ ಪಟೇಲ್, ಮೋತಿಲಾಲ್ ನೆಹರು, ಇಂಥ ಅನೇಕ ಮುಖಂಡರುಗಳು ಹಮ್ಮಿಕೊಂಡ ಇತಿಹಾಸ ಬೆಳಗಾವಿ ಅಧಿವೇಶನ ಇತ್ತು. ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮತ್ತು ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಆ ನೆನಪನ್ನು ಸದಾ ಈ ಕರ್ನಾಟಕ ಉಳಿಸಿಕೊಂಡು ಹೋಗ್ಬೇಕನ್ನೋ ದೃಷ್ಟಿಯಿಂದ ಮುಂದಿನ ಯುವ ಪೀಳಿಗೆಗೆ ಬೆಳಗಾವಿ ಅಧಿವೇಶನವನ್ನು ನೆನಪಿಸ್ತಕ್ಕಂಥ ಕೆಲಸಕ್ಕೆ ಬೆಳಗಾವಿ ಜನವರಿಯಲ್ಲಿ ಅಧಿವೇಶನ ಮಾಡಿದ್ರು. ಅವತ್ತು ಗಾಂಧಿ ಭಾರತ ಅನ್ನುವ ಹೆಸರಲ್ಲಿ ಇಡೀ ರಾಜ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕಾರ್ಯಾಗಾರವನ್ನು ಮಾಡಬೇಕನ್ನುವ ದೃಷ್ಟಿಕೋನದಲ್ಲಿ ಇವತ್ತು ಜೈ ಭೀಮ್, ಜೈ ಬಾಪು,
ಜೈ ಸಂವಿಧಾನ ಎನ್ನುವ ಹೆಸರಲ್ಲಿ ಈ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೇವೆ. ಬಹಳ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅನೇಕ ಕಾರ್ಯಕ್ರಮ ಹಾಕೊಂಡು ಬಂದಿದ್ದೇವೆ. ಹೋದ ಸಲ ಚುನಾವಣೆ ಸಂದರ್ಭದಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ರು. ನಮ್ಮ ಭಾರತೀಯ ಜನತಾ ಪಾರ್ಟಿ ಹೇಳಿದ್ರು ಇದು ಸುಳ್ಳು, 5 ಗ್ಯಾರಂಟಿ ಬರುವುದಿಲ್ಲ, ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿಯ ನ್ಯಾಯವನ್ನು ತಮಗೆ ಕೊಡುವುದಿಲ್ಲ, ಇದು ಪ್ರಚಾರಕ್ಕೆ ಮಾತ್ರ ಅನ್ನುವ ಸುಳ್ಳು ಹೇಳಿಕೆಯನ್ನು ಹೇಳಿ ನಮ್ಮ ಜಿಲ್ಲೆಯ 2 ಜಿಲ್ಲೆಯ ನಮ್ಮ ಜಿಲ್ಲೆ 5 ಜನರ ಸೋಲು ಆಗುವಂತ ಆಯ್ತು. ಮಂಗಳೂರಲ್ಲೂ ಖಾದರ್ ಅವರು ಮತ್ತೆ ಪುತ್ತೂರಲ್ಲಿ ಒಂದು ಗೆಲ್ಲುವಂತ ಆಯ್ತು. ಇದಕ್ಕೆ ಅವರ ಸುಳ್ಳಿನ ಕತೆ, ಅವರು ಮಾಡಿರ್ತಕ್ಕಂಥ ಸುಳ್ಳು ಹೇಳಿ ಜನರನ್ನು ತಪ್ಪು ದಾರಿಗೆ ತಕೊಂಡು ಹೋಗೋದ್ರಿಂದ ನಾವು ಕೆಲಸ ಮಾಡಿಯೂ ಸಹ ವಿಧಾನಸಭಾ ಚುನಾವಣೆ ಸೋತಿದ್ದೇವೆ. ನಿಮ್ಗೆ ಗೊತ್ತಿದೆ ಈ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿದ್ದೇವೆ ಅಂತ. ಬಹುಶಃ ಈ ಕ್ಷೇತ್ರದ BO ಕಚೇರಿ ನಾವು ಕಾಲಾಗಿದೆ, ತಹಶೀಲ್ದಾರ್ ಕಚೇರಿ ನಮ್ಮ ಕಾಲಾಗಿದೆ, ಮಿನಿ ವಿಧಾನಸೌಧ ನಮ್ಮ ಕಾಲಾಗಿದೆ, ಇಡೀ ಡ್ಯಾಮ್ಗಳು ನಮ್ಮ ಕಾಲಾಗಿದೆ, ಸೇತುವೆಗಳು ನಮ್ಮ ಕಾಲಾಗಿದೆ, ಬಂದರುಗಳು ನಮ್ಮ ಕಾಲಾಗಿದೆ, KEB ಸಬ್ ಡಿವಿಷನ್ ನಮ್ಮ ಕಾಲಾಗಿದೆ, BO ಆಫೀಸ್ ನಮ್ಮ ಕಾಲಾಗಿದೆ, KSRTC ಡಿಪೋ ಆಗಿದೆ. ಇದೆಲ್ಲ ಅಭಿವೃದ್ಧಿ ಕೆಲಸ ಆದರೂ ಸಹ ಜನ ನಮ್ಮನ್ನ ಓಟನ್ನು ಹಾಕೋದನ್ನು ಬಿಟ್ಟು ಅವರು ಸುಳ್ಳು ಹೇಳಿದರಿಗೆ ಜನ ಓಟ್ ಕೊಟ್ಟು ನಮ್ಮ ಸರ್ಕಾರ ಇವತ್ತಿದೆ. ಏನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ಘೋಷಣೆ ಮಾಡಿದ್ದಾರೆ ಗ್ಯಾರಂಟಿಯನ್ನ, ಅದು ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿ 1 ಗಂಟೆ ಒಳಗೆ ಅದನ್ನು ಅನುಷ್ಠಾನ ಮಾಡಿದಂತ ಸರ್ಕಾರ ಇದ್ರೆ ಅದು ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅನ್ನುವ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹೇಳಿದ್ರು ಇದು ಸುಳ್ಳು, ಪ್ರಚಾರಕ್ಕೆ ಇವ್ರ ಹಣ ಸಿಕ್ಕುದಿಲ್ಲ ಅಂತ. ನಮ್ದೀಗ 5 ಗ್ಯಾರಂಟಿ ಅನುಷ್ಠಾನ ಆಗಿದೆ. ಇದು ಮಾಡ್ಲಿಕ್ಕೆ ಕಾರಣ ಏನು? ಕಾಂಗ್ರೆಸ್ ಪಕ್ಷ ಯಾವಾಗಲೂ ಪ್ರಚಾರಕ್ಕೋಸ್ಕರ ಕಾರ್ಯಕ್ರಮವನ್ನು ಹಾಕೊಳ್ಳುವುದಿಲ್ಲ. ಅದರಲ್ಲಿ ಏನೋ ಒಂದು ನೋವಿದೆ, ಆ ನೋವಿನ ಪರಿಹಾರ ಮಾಡಬೇಕಾದ್ರೆ ಏನಾದ್ರು ಮಾಡಬೇಕು ಅನ್ನುವ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಮಾಡ್ತದೆ. ತಾವು ಕೇಂದ್ರದಲ್ಲಿ 10 ವರ್ಷಗಳ ಕಾಲ ಅಧಿಕಾರದಲ್ಲಿದ್ರಿ, ತಾವು ಹೇಳಿದ ಮಾತನ್ನು ವಚನಭ್ರಷ್ಟರು ಆಗಿದ್ರಿ. 15 ಲಕ್ಷ ಪ್ರತಿ ಕುಟುಂಬಕ್ಕೆ 15 ಲಕ್ಷ ಹಣ ಕೊಡ್ತೇ ಅಂದ್ರು. 15 ಪೈಸೆ ಕೊಡ್ಲಿಲ್ಲ ನಿಮ್ಗೆ ಕೇಂದ್ರ ಸರ್ಕಾರ. ಜನರಲ್ಲಿ ಅಕೌಂಟ್ ಮಾಡಿ ಅಂತ ಹೇಳಿದ್ರು. ನಮ್ಮ ಕಮ್ಮದ ಕೋಣೆಯಲ್ಲಿ ಅಲ್ಲೆಲ್ಲ ಕ್ಯೂ ನಿಂತು ಬಿದ್ದು ಜೀವಸಂಟಾಗಿ ಸರ್ಬತ್ ಕುಡಿಸಿ ಅವ್ರನ್ನ ಉಳಿಸುವಂತ ಕೆಲಸ ಆಯ್ತು. 5 ಪೈಸೆ ಹಾಕಿಲ್ಲ. ಯಾವ ಕೆಲಸ ಅವ್ರು ಹೇಳ್ತಾರೆ, ಯಾವ ನೋಟ್ ಬ್ಯಾನ್ ಮಾಡಿದ್ರು, ಯಾವ ನೋಟ್ ಬ್ಯಾನ್ ಇಂದ ಸಂಪೂರ್ಣವಾಗಿ ಉದ್ಯಮಿಗಳು ನೆಲ ಕಚ್ಚಿ ಹೋದ್ರು. ಇವತ್ತು ಉದ್ಯೋಗ ಸೃಷ್ಟಿ ಮಾಡುವಂತ ಕೆಲಸ ಮಾಡಲಿಲ್ಲ. ವರ್ಷಕ್ಕೆ ಕೋಟಿಗಟ್ಟಲೆ ಉದ್ಯೋಗ ಸೃಷ್ಟಿ ಮಾಡ್ತೆ ಅಂತ ಹೇಳಿದ್ರು. ಇವತ್ತು 2 ಕೋಟಿ ಉದ್ಯೋಗ ಕೊಡ್ತೆ ಅಂದ್ರು. ಒಂದು ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗದೆ ಜನ ವಲಸೆ ಹೋಗುವಂತ ಪರಿಸ್ಥಿತಿ ಆಯ್ತು. ಇವತ್ತು GST ಎಲ್ಲ ಬಡ್ಕೊಂಡ್ರು ಕೇಂದ್ರ ಮುಖಂಡರುಗಳು. GST ಆ ರೀತಿ ಮಾಡಬೇಡಿ, ತೊಂದರೆ ಆಗುತ್ತೆ, ಜನ ಸತ್ತು ಹೋಗ್ತಾರೆ, ಕಷ್ಟ ಆಗುತ್ತೆ. ತಾವು GST ತಂದು ಇವತ್ತು ಉದ್ಯಮ ಮುಚ್ಚುವಂತ ಪರಿಸ್ಥಿತಿ ಆಗಿದೆ. ಸಣ್ಣ ಕೈಗಾರಿಕೆ ಮುಚ್ಚಿ ಹೋಗಿದೆ. ಇವತ್ತು ಬಹಳ ವಿಶೇಷವಾಗಿ ತಮಗೆ ಮನೆ ವಿಜಯೇಂದ್ರ ಒಂದು ಪ್ರತಿಭಟನೆ ಕೆಲಸ ಮಾಡಿದ್ರು. ನಮ್ಮ ಉಡುಪಿ ಬಂದಾರ ಒಂದು 250-300 ಜನ ಇದ್ರು. ಒಂದು ಇಷ್ಟು ಭಾಷಣ ಮಾಡಿದ್ರು. ನಾನು ವಿಜೇಂದ್ರ ಅವರಿಗೆ ವಿಜೇಂದ್ರ ಕೇಳ್ತಾ ಇದ್ದೇನೆ, ನೀವು ಒಂದು ಮಾತಾಡಬೇಕಿದ್ರೆ ವಸ್ತುಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಒಬ್ಬ ಮುಖಂಡರವ, ಒಬ್ಬ ಪಕ್ಷದ ಅಧ್ಯಕ್ಷ ಆದವ ಏನಾದರೂ ಮಾತಾಡಬೇಕಾದ್ರೆ ದಾಖಲಾತಿಯನ್ನು ಇಟ್ಕೊಂಡು ಮಾತಾಡಬೇಕು. ಒಬ್ಬ ಸಾಧಾರಣ ಮನುಷ್ಯ ಮಾತಾಡೋ ರೀತಿ ಮಾತಾಡಬಾರ್ದು. ನಾನು ಅವ್ರಿಗೆ ಕೇಳ್ತೇನೆ, ಮನಮೋಹನ್ ಸಿಂಗ್ ಇದ್ದಾಗ ಆರ್ಥಿಕ ಪರಿಸ್ಥಿತಿ ಆಗಿದೆ, ನಿಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದ ಮೇಲೆ ಆರ್ಥಿಕ ಪರಿಸ್ಥಿತಿಯನ್ನು ತುಲನೆ ಮಾಡಿ ನೀವು ಹೇಳಿ. ಬಹುಶಃ ನಾನು ಕೇಳಿದಾಗ ಇವತ್ತು ರೈತರು ಕಂಗಾಲಾಗಿದ್ದಾರೆ. ರೈತರಂತೂ ಕಂಗಾಲಾಗಿ ಹೋಗಿದ್ದಾರೆ. ನಮ್ಮ ಬಂದಂತ ಜನತೆಯಲ್ಲಿ ನನ್ನ ವಿನಂತಿ ಇಷ್ಟೇ, ನಮ್ಮ ಮನಮೋಹನ್ ಸಿಂಗ್ ಇದ್ದಾಗ ಅಡುಗೆ ಅನಿಲ ನಮ್ದು 410 ರೂಪಾಯಿ, ಒಂದು ಗ್ಯಾಸ್ ಬೆಲೆ 410 ರೂಪಾಯಿ. ಇವತ್ತು ಅವ್ರ ಬೆಲೆ 855 ರೂಪಾಯಿ 50 ಪೈಸಾ. ಮೊನ್ನೆ ಮತ್ತೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲ್ ನಮ್ಮ ಕಾಲದಲ್ಲಿ 71 ರೂಪಾಯಿ, ಇವತ್ತು 102 ರೂಪಾಯಿ. ಎಷ್ಟು ಹೇಳಿ? 102. ಡೀಸೆಲ್ ನಮ್ದು 55 ರೂಪಾಯಿ, ಇವತ್ತು ಅವ್ರದ್ದು 90 ರೂಪಾಯಿ. ಅಮ್ಮ ಯಾರ ಜಾಸ್ತಿ? ನಮ್ಮ ಕಾಲದಲ್ಲಿ ಜಾಸ್ತಿಯಾ
ಅಥವಾ ಇವತ್ತು ಮೋದಿ ಸರ್ಕಾರದಲ್ಲಿ ಜಾಸ್ತಿ? ನೀವು ತಕ್ಕಡಿ ಇಟ್ಟು ತೂಕ ಮಾಡ್ಬೇಕು. ಬಹಳ ವಿಷಯ. ಗೋಧಿ ನಮ್ಮ ಕಾಲದಲ್ಲಿ 18 ರೂಪಾಯಿ, ಇವತ್ತು 58 ರೂಪಾಯಿ. ಅಡುಗೆ ಎಣ್ಣೆ ನಮ್ಮ ಕಾಲ 70, ಇವತ್ತು 170. ಅಕ್ಕಿ ನಮ್ಮ ಕಾಲದಲ್ಲಿ 30, ಇವತ್ತು 66 ರೂಪಾಯಿ. ಸಕ್ಕರೆ ನಮ್ಮ ಕಾಲದಲ್ಲಿ 30, ಅವರದ್ದು 60 ರೂಪಾಯಿ. ಆ ಟೂತ್ಪೇಸ್ಟ್ ಅನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಇವತ್ತು ವಿಶೇಷವಾಗಿ ತುಪ್ಪ 260 ರೂಪಾಯಿ, ನಮ್ಮ ಕಾಲ 900 ರೂಪಾಯಿ. 900. ಚಿನ್ನ 28,000 ನಮ್ಮ ಕಾಲದಲ್ಲಿ. ಇವತ್ತು 92 ಅಂತಾರೆ, ಇನ್ನೂ ಜಾಸ್ತಿ ಆಗಿದೆ. 92,000 ಅಮ್ಮ. ನೀವು ಮಗಳು ಮದುವೆ ಮಾಡಬೇಕಾದ್ರೆ ಯಾವ್ದಾದ್ರು ಒಂದು ಬದಿ ಆಸ್ತಿ ಮಾರಿ ಮಕ್ಕಳ ಮದುವೆ ಮಾಡುವಂತ ಪರಿಸ್ಥಿತಿ ಈ ಬಿಜೆಪಿ ಸರ್ಕಾರ ತಂದಿದೆ. ನೀವು ಆಲೋಚನೆ ಮಾಡ್ಬೇಕು. ಚಿನ್ನದ ಬೆಲೆ, ಬೆಳ್ಳಿ 43 ರೂಪಾಯಿ, ಇವತ್ತು 84 ರೂಪಾಯಿ. ಕಬ್ಬಿಣ 39 ರೂಪಾಯಿ, ಇವತ್ತು 73 ರೂಪಾಯಿ. ಮನೆ ಕಟ್ಟಬೇಕಾದ್ರೆ ಡಬಲ್ 25 ಲಕ್ಷ ಆದ್ರೆ 50 ಲಕ್ಷ. ಸಿಮೆಂಟ್ 260 ರೂಪಾಯಿ ಇತ್ತು, 410 ರೂಪಾಯಿ. 410. ಔಷಧಿ ಎಲ್ಲ ಬಿಡಿ, ಅದು ಹೇಳಲಿಕ್ಕೆ ಆಗಲ್ಲ ಬಿಡಿ. ನಿಮಗೆ ಬೇರೆ ಇದು ಇಷ್ಟೇ. ರಸಗೊಬ್ಬರ ಒಂದು ಹೇಳ್ತೇನೆ, ನಮ್ಮ ಕಾಲದಲ್ಲಿ 11.25 ಇದೆ, ಈಗ 1900 ರೂಪಾಯಿ. ಗೊಬ್ಬರ ಹಾಕ್ತಿರಲ್ಲ ತೋಟಕ್ಕೆ, ಅಡಿಕೆ ತೋಟದವರು, ಭತ್ತಕ್ಕೆ, ತೆಂಗಿನ ತೋಟ 1900. ನೀವು ಮುಟ್ಟಿ ನೋಡ್ಬೇಕು. ಈ ಕೇಂದ್ರ ಸರ್ಕಾರ ಓಟ್ ಹಾಕಿದವರು ನೀವು ಮತ್ತೆ ಆಲೋಚನೆ ಮಾಡ್ಬೇಕು. 240 340 ಇದ್ದವರು 240ಕ್ಕೆ ಹೋಗಿದ್ದಾರೆ. ಮುಂದೆ ನೀವು ಅವ್ರಿಗೆ ಓಟ್ ಹಾಕಬಾರ್ದು, ಅವರು 100ಕ್ಕೆ ಇಳಿಬೇಕು. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು. ತಾವು ಓಟ್ ಹಾಕುವಂತ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು. ಯಾವುದೇ ಅಪಪ್ರಚಾರಕ್ಕೆ ತಾವು ಬೆಲೆ ಕೊಡಬಾರ್ದು. ಕಾಂಗ್ರೆಸ್ ಕಡೆ ತಾವು ಮುಖ ಮಾಡಿ ಓಟ್ ಹಾಕುವಂತ ಕೆಲಸ ಮಾಡಬೇಕಂತ ಕೇಳ್ಕೊಂಡು, ಇವತ್ತು ಬಿತ್ತನೆ ಬೀಜ ಬೇರೆ ಬೇರೆ ಹೇಳಲಿಕ್ಕೆ ಹೋಗಲ್ಲ, ತುಂಬಾ ಜನ ಮಾತಾಡ್ಲಿಕ್ಕೆ ಇದ್ದಾರೆ. ತಮ್ಮ ವಿನಂತಿ ಇಷ್ಟೇ, ಕಾಂಗ್ರೆಸ್ ಪಕ್ಷದ ಮುಖಂಡರ ಹತ್ರ, ಕಾರ್ಯಕರ್ತರ ಹತ್ರ, ನಮ್ಮ ಆಸ್ಕರ್ ಫ್ರೆಂಡ್ಸ್ ಹೋದ್ಮೇಲೆ ನಮಗೆ ಕಷ್ಟ. ನಾವೇನಾದ್ರೂ ಜಿಲ್ಲೆಗೆ ಏನಾದ್ರು ಅನುದಾನ ತರಬೇಕಾದ್ರೆ, ಒಂದು ನಿಮಿಷ ಇಡೀ ಇವರೇ ಸ್ವಲ್ಪ ಅಲ್ಲಿ ಕೂತಿದ್ದಾರೆ, ಅವ್ರು ನಮ್ಗೆ ಬೇಕು. ಮಂಜುನಾಥ್ ಬಂಡೇರವ್ರು ನಮ್ಗೆ ಬೇಕು. ಯಾಕಂದ್ರೆ ಆಸ್ಕರ್ ಇದ್ದಾಗ ನಮ್ಗೆ ಅನುದಾನ ತರಬೇಕಾದ್ರೆ ಅವ್ರನ್ನ ಕರ್ಕೊಂಡೋಗಿ ಮುಖ್ಯಮಂತ್ರಿ ಹತ್ರ ಹೇಳಿ ಅನುದಾನ ತಂದು ಸೋಲಿ ಗೆಲ್ಲಿ ಅನುದಾನ ತರಿಸಿಕೊಡುವಂತ ಕೆಲಸ ಆಸ್ಕರ್ ಕಾಲದಲ್ಲಿ ಆಗ್ತಾ ಇದೆ. ಇವತ್ತು ನಾನು ಜಯಪ್ರಕಾಶ್ ರೆಡ್ಡಿಯವ್ರ ಹತ್ರ, ಮಂಜುನಾಥ್ ಬಂಡೇರ ಹತ್ರ, ಐರನ್ ಡಿಸೋಜರ್ ಹತ್ರ ಕೇಳೋದಿಷ್ಟು, ಸೋತು ಕಾಲಾವಧಿ ಸೋಲುವುದಿಲ್ಲ. ನಾವು ಕಾಲಾವಧಿ ಅಧಿಕಾರ ಕಳ್ಕೊಳ್ಳೋದಿಲ್ಲ. ಹಿಂದೆ ಗೆದ್ದಿದ್ದೇವೆ, ಸೋತಿದ್ದೇವೆ, ಮತ್ತೆ ಅಧಿಕಾರಕ್ಕೆ ಹೋಗಿದ್ದೇವೆ 2 ಜಿಲ್ಲೆಯಲ್ಲಿ. ಮತ್ತೆ ಮುಂದಿನ ದಿನ ಈ 2 ಜಿಲ್ಲೆ ಗಾಳಿ ಬದಲಾವಣೆ ಆಗ್ತಾ ಇದೆ. ಈ ಬಾರಿ ಒಣಸೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಮುಖಂಡರುಗಳು ಬಹಳ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಇಲ್ಲಿ ಮುಖಂಡರು ಬಿಸಿ, ಸ್ವಲ್ಪ ಬಿಸಿ. ನಮ್ಮ ಬೈಂದೂರು ಬ್ಲಾಕ್ ಅಲ್ಲಿ ಏನ್ ಕಂಡ್ರು ನಂಗೆ ಪುರ್ಸೋತಿಲ್ಲ, ಏನ್ ಕಂಡ್ರು ನಂಗೆ ಇವತ್ತು ಟೈಮ್ ಇಲ್ಲ. ಆದ್ರೆ ನನ್ನ ಖುಷಿ ಅಂದ್ರೆ ಯಾರಿಗೂ ಟೈಮ್ ಇಲ್ದಿದ್ರೆ ಬೂತ್ ಕಾಂಗ್ರೆಸ್ಸಿನ ಮುಖಂಡರು, ಗ್ರಾಮೀಣ ಅಧ್ಯಕ್ಷರು ಕೆಲಸ ಮಾಡಿ ಈ ಕಾರ್ಯಕ್ರಮನ ಒಂದು ಮಾದರಿ ಕಾರ್ಯಕ್ರಮ ಮಾಡಿದ್ರಿ. ನಿಮ್ಮ ನಾಯಕತ್ವ ನೀವಿದ್ರೆ ಮಾತ್ರ ನಾನು ನಾಯಕ, ನೀವಿಲ್ದಿದ್ರೆ ಗೋಪಾಲ್ ಪೂಜಾರಿ ಏನೂ ಇಲ್ಲ. ಬಿಗ್ ಹೀರೋ ನಿಮ್ಮಿಂದ ನಾನು ನಾಯಕ ಆಗ್ತೇವೆ ಅನ್ನೋ ಬಿಟ್ರೆ ನಿಮ್ಗೆ ಈ ಕಾರ್ಯಕ್ರಮನ ಯಶಸ್ವಿ ಮಾಡೋದಕ್ಕೆ ಕಿಶನ್ ಘಟಕ, NSUI, ಯೂತ್ ಕಾಂಗ್ರೆಸ್, ಇಲ್ಲಿ ಯೂತ್ ಕಾಂಗ್ರೆಸ್ ಅಲ್ಲ, ನಮ್ಮ ವಿಧಾನಸಭಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು, ಇವರ ಮಹಿಳಾ ಕಾಂಗ್ರೆಸ್ ಎಲ್ಲ ಶಕ್ತಿ ಮೀರಿ ಕೆಲಸ ಮಾಡಿದ್ರಿ. ಮುಂದಿನ ದಿನ ಬೂತ್ ವಿಶೇಷ ಬ್ಲಾಕ್ ಕಾಂಗ್ರೆಸ್ ಎರಡು ಬ್ಲಾಕ್ ಕಾಂಗ್ರೆಸ್ ಮೈ ಬಿಟ್ಟು ಚಳಿ ಬಿಟ್ಟು 6 ದಿನದಿಂದ ಕೆಲಸ ಮಾಡಿದ್ದಾರೆ. ನಂಗೆ ಒಳ್ಳೆ ಕೆಲಸ ಮಾಡಿದ್ರೆ ಅವರಿಗೆ ಅಭಿನಂದನೆ ಸಲ್ಲಿಸಿ, ಮುಂದಿನ ಬರುವ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ನಿಮ್ಮ ಚುನಾವಣೆಗೋಸ್ಕರ ನಿಮ್ಮ ವಾರ್ಡ್ ಭೇಟಿಗೆ ಬರ್ತಾ ಇದ್ದೇನೆ. ನೀವು ನನಗೆ ಶಕ್ತಿ ಕೊಟ್ಟರೆ ಬರುವಂತ 3 ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಗೆಲ್ಸುವಂತ ಜವಾಬ್ದಾರಿ ನಾವು ವಹಿಸ್ಕೊಳ್ತೇವೆ ಅನ್ನೋ ಮಾತನ್ನು ಹೇಳಿ ತಮ್ಗೆಲ್ಲ ಕಥೆ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಗೋಪಾಲ್ ಪೂಜಾರಿ ಅವರನ್ನ ಸುಮಾರು ಒಂದು 25-30 ವರ್ಷಗಳಿಂದ ನಾನು ಬಹಳ ಹತ್ತಿರದಿಂದ ಬರಲೆ. ಯಾವುದೇ ಕಾರ್ಯಕ್ರಮ ಅವರನ್ನು ಮಾಡಬೇಕು ಅಂತ ಹೇಳಿದಾಗ ಬಹಳ ಅಚ್ಚುಕಟ್ಟಲ್ಲಿ ಮಾಡ್ತಾರೆ, ಜನಗಳನ್ನು ಸೇರಿಸ್ತಾರೆ. ಅದು ಕುಂದಾಪುರಕ್ಕೆ ಅಲ್ಲ, ಬಹುಶಃ ಇದು ಉಡುಪಿಯಲ್ಲಿ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದ್ರೆ ಜನ ಬರಬೇಕು ಅಂತ ಹೇಳಿ ನಾವು ಗೋಪಾಲ್ ಪೂಜಾರಿ ಅವ್ರ ಹತ್ರ ಹೇಳ್ತೇವೆ. ಮಂಗಳೂರಿನಲ್ಲಿ ಮಾಡಬೇಕು ಅಂತ ಹೇಳಿದ್ರು ಗೋಪಾಲ್ ಪೂಜಾರಿ ಅವ್ರ ಹತ್ರ ಹೇಳ್ತೇವೆ. ಎಲ್ಲ ಕಾರ್ಯಕ್ರಮಕ್ಕೂ ಅವರು ಜನರ ಜೊತೆ ಇದ್ದಾರೆ, ಜನರು ಅವ್ರ ಜೊತೆ ಇದ್ದಾರೆ. ಆದರೆ ಇವತ್ತು ನನಗೊಂದು ಕಾಡುವ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಗೋಪಾಲ್ ಪೂಜಾರಿ ಅವರು ಚುನಾವಣೆಯಲ್ಲಿ ಯಾಕೆ ಸೋಲ್ತಾರೆ ಅಂತ ಹೇಳ್ಬಿಟ್ಟು. ಇದೊಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿರುತ್ತೆ. ಜನರಿಗೋಸ್ಕರ ತನ್ನ ಇಡೀ ಅವರ ಜೀವನವನ್ನು ಮುಡುಪಾಗಿಟ್ರು. ಬಹುಶಃ ಯಾರಿಗೂ ಅವರು ಇಲ್ಲ ಅಂತ ಹೇಳಿದಂಥ ವ್ಯಕ್ತಿ ಅಲ್ಲ. ಇಷ್ಟೆಲ್ಲ ಇದ್ರು ಚುನಾವಣೆಯ ಮುಂದಿನ ಚುನಾವಣೆ ಆಗೋ ದಿವಸ ಅವ್ರಿಗೆ ಸೋಲಾಗುತ್ತೆ. ಇದ್ರ ಬಗ್ಗೆ ನಾವು ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಬೇಕಾಗಿದೆ. ಈಗ ಹಲವಾರು ಬೇಡಿಕೆಗಳನ್ನು ಅವರಿಟ್ರು. ನಾನು ಗೋಪಾಲ್ ಪೂಜಾರಿ ಅವ್ರ ಹತ್ರ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಗೋಪಾಲಣ್ಣ, ತಮಗೆ ಯಾವಾಗ ನಮ್ಮ ಅವಶ್ಯಕತೆ ಇದೆ, ನಂದಾಗಲಿ, ನನ್ನ ಮಿತ್ರ ಐವನ್ ಡಿಸೋಸ್ ಆಗಲಿ, ನನ್ನ ಅತ್ಯಂತ ಪ್ರಿಯ ವ್ಯಕ್ತಿಯಾದಂಥ ಮಂತ್ರಿ ಆದಂಥ ಮಂಕಾಳ್ ವೈದ್ಯವರಾಗಲಿ, ನಾವು ನಿಮ್ಮ ಜೊತೆ ಇದ್ದೀವಿ. ನೀವೆಲ್ಲೇ ಕರೀರಿ, ನಾವು ನಿಮ್ಮ ಜೊತೆ ಬರ್ತೀವಿ. ಯಾಕೆ ಅಂತ ಹೇಳಿದ್ರೆ ನೀವು ಜನರ ಜೊತೆ ಇದ್ದೀರಾ, ನಾವು ನಿಮ್ಮ ಜೊತೆ ಇದ್ದೀವಿ. ಅದರಲ್ಲಿ ಬೇರೆ ಯಾವುದೇ ಎರಡು ಮಾತಿಲ್ಲ. ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಈ ಸಮಾರಂಭದ ವಿಷಯದ ಬಗ್ಗೆ ಒಂದೆರಡು ಮಾತುಗಳನ್ನು ಬಯಸ್ತಾ ಇದ್ದೀನಿ. ಒಂದನೇದು ಜೈ ಬಾಪು ಅಂತ ಈ ಒಂದು ಸಮಾರಂಭಕ್ಕೆ ಹೆಸರಿಟ್ಟಿದ್ದೀವಿ. ಕಾರಣ ಏನು? ತಾವೆಲ್ಲ ಬಂದಿರಬಹುದು, ನೋಡ್ತಾ ಇದ್ದೀರಾ, ಜೈ ಬಾಪು ಅಂತ ಇದೆ, ಜೈ ಭೀಮ್ ಅಂತ ಇದೆ, ಜೈ ಸಂವಿಧಾನ ಅಂತ ಇದೆ, ಪ್ರತಿಭಟನೆ ಏನಕ್ಕೆ ಅಂತ ಹೇಳ್ಬಿಟ್ಟು. ಜೈ ಬಾಪು, ಇವತ್ತು ಮಹಾತ್ಮ ಗಾಂಧೀಜಿ ಅವರು ಏನಾದರೂ ಇಲ್ಲದಿದ್ರೆ ನಮಗೆ ಈ ಸ್ವಾತಂತ್ರ್ಯ ಸಿಕ್ತಿತ್ತಾ? ಮಹಾತ್ಮ ಗಾಂಧೀಜಿ ಅವರು ಬರೋದಕ್ಕಿಂತ ಮುಂಚೆ ಸುಮಾರು 100 ವರ್ಷಗಳ ಕಾಲ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಜನರು ಹೋರಾಡ್ತಾ ಇದ್ರು. ಆದ್ರೆ ಎಲ್ಲೂ ಅವರು ಒಟ್ಟಾಗಿ ಹೋರಾಡ್ತಾ ಇರಲಿಲ್ಲ. ಒಬ್ಬರು ಒಂದೊಂದು ಕಡೆ ಹೋರಾಟ ಮಾಡ್ತಾ ಇದ್ರು, ಒಬ್ಬೊಬ್ಬರು ಒಂದೊಂದು ತರದ ಹೋರಾಟವನ್ನು ಮಾಡ್ತಾ ಇದ್ರು. ಯಾವಾಗ 1915ಕ್ಕೆ ಮಹಾತ್ಮ ಗಾಂಧೀಜಿಯವರು ಬರ್ತಾರೆ, ಅವರು ಬಂದ ನಂತರ ನಡೆದಂತ ಹೋರಾಟ ಅಹಿಂಸಾವಾದಿವಂತ ಹೋರಾಟ, ಯಾವುದೇ ಹಿಂಸೆಗಳಿಲ್ಲದಂತೆ ಹೋರಾಟ. ಬಹುಶಃ ಇಡೀ ಪ್ರಪಂಚದಲ್ಲಿ ಯಾವುದೇ ಹಿಂಸಾತ್ಮಕ ಇಲ್ಲದೆ ಯಾವುದಕ್ಕಾದ್ರೂ ಒಂದು ದೇಶಕ್ಕೆ ಇವತ್ತು ಪ್ರಜಾಪ್ರಭುತ್ವ ಸಿಕ್ಕಿದೆ, ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಭಾರತ ದೇಶಕ್ಕೆ, ಅಥವಾ ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷದಿಂದ ಸಿಕ್ಕಿದೆ ಅನ್ನೋದು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆದರೆ ದುರಾದೃಷ್ಟ ಏನಂತ ಹೇಳಿದ್ರೆ, ಯಾರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತ ವ್ಯಕ್ತಿ, ನಾಯಕತ್ವ ವಹಿಸಿಕೊಂಡಂತ ವ್ಯಕ್ತಿಯ ಹೆಸರನ್ನೇ ಇವತ್ತು ಮರೆಮಾಚುವಂತ ಸ್ಥಿತಿಗೆ ಬಂದಿದ್ದಾರೆ. ಅದು ಮರೆಮಾಚಬಾರದು, ಅದು ನಮ್ಮ ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕು ಅಂತ ಹೇಳಿ ಜೈ ಬಾಪು ಎಂಬ ಕಾರ್ಯಕ್ರಮದಿಂದ ಇಡೀ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇದನ್ನು ಮತ್ತೊಮ್ಮೆ ನಮ್ಮ ಯುವ ಜನರಿಗೆ ನೆನಪು ಮಾಡುವಂತ ಈ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿರುವಂಥದ್ದು. ಎರಡನೇ ಕಾರ್ಯಕ್ರಮ ಜೈ ಭೀಮ್ ಅಂತ ಹೇಳಿದ್ರೆ ಏನು? ನಮಗೇನೋ ಸ್ವಾತಂತ್ರ್ಯ ಸಿಕ್ತು, ಆದ್ರೆ ನಿಜವಾದ ಸ್ವಾತಂತ್ರ್ಯ ಯಾರಿಗೆ ಸಿಕ್ಕಿದೆ, ಯಾರಿಗೆ ಸಿಗಬೇಕಾಗಿತ್ತು, ಯಾವ ರೀತಿ ಸಿಗಬೇಕಾಗಿತ್ತು ಅಂತ ಯೋಚನೆಯನ್ನು ಮಾಡಬೇಕು ಅಂತ ಹೇಳಿದಾಗ ಬಹಳಷ್ಟು ಜನ ಹೇಳ್ತಾ ಇದ್ರಂತೆ, ನಮ್ಮ ಸಂವಿಧಾನವನ್ನ ಬೇರೆ ಬೇರೆ ದೇಶದವ್ರ ಹತ್ರ ಬರೆಸೋಣ, ಬೇರೆ ಬೇರೆ ದೇಶದವರು ಬರೀತಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರಂತೆ, ನೋಡಿ, ಬೇರೆ ಯಾವ ದೇಶದವ್ರನ್ನು ಬೇಡ, ನಮ್ಮ ದೇಶದಲ್ಲಿ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅನ್ನೋರು ಸುಮಾರು ಹಲವಾರು ಡಾಕ್ಟರೇಟ್ಗಳನ್ನು ಪಡೆದಂತವರು, ಭಾರತ ದೇಶದ ಅತ್ಯಂತ ಮೇಧಾವಿ ವ್ಯಕ್ತಿಯೊಬ್ಬರಿದ್ದಾರೆ, ಅವರ ಕೈಯಲ್ಲಿ ಸಂವಿಧಾನವನ್ನು ಬರೆಸೋಣ ಅಂತ ಹೇಳ್ಬಿಟ್ಟು. ಇವತ್ತು ಅಂಬೇಡ್ಕರ್ ಅವರು ಏನಾದ್ರೂ ಒಂದು ಸಂವಿಧಾನವನ್ನು ಬರೆಯದೇ ಇದ್ರೆ ಅಥವಾ ಬೇರೆ ಯಾರಾದ್ರೂ ಬರೆದಿದ್ರೆ ಏನಾಗುತ್ತಿತ್ತು ಅಂತ ಹೇಳಿ ಒಂದು ನಿಮಿಷ ನೀವು ಯೋಚನೆಯನ್ನು ಮಾಡಬೇಕು. ಇವತ್ತು ಜೈ ಭೀಮ್ ಎಂಬ ಹೆಸರನ್ನ ನಾವು ಅವ್ರಿಗೆ ಕೊಟ್ಟಿದ್ದೀವಿ, ಆದ್ರೆ ಅಂಬೇಡ್ಕರ್ ಅವರು ಆ ಸಂವಿಧಾನವನ್ನ ಯಾವ ರೀತಿ ಬರೆದ್ರು ಅಂತ ಹೇಳಿದ್ರೆ ಎಲ್ಲರಿಗೂ ನ್ಯಾಯ ಸಿಗಬೇಕು ಅನ್ನೋ ರೀತಿಯಲ್ಲಿ ಇವತ್ತು ನಮ್ಮ ಅಂಬೇಡ್ಕರ್ ಅವರ ಫೋಟೋವನ್ನು ನಾವು ಜೈ ಭೀಮಿಗೆ ಹಾಕಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇನ್ನೊಂದು ಜೈ ಸಂವಿಧಾನ. ಇವತ್ತು ಈ ಪ್ರಪಂಚದ ಅತ್ಯಂತ ಒಂದು ಸುಂದರವಾದಂಥ ಸಂವಿಧಾನ ಇದ್ರೆ ಅದು ನಮ್ಮ ದೇಶದ ಸಂವಿಧಾನ.
ಇವತ್ತು ಎಷ್ಟೋ ಮುಂದುವರಿದ ದೇಶಗಳಿರಬಹುದು, ಆದ್ರೆ ಯಾರಿಗೂ ಒಂದು ಈಕ್ವಾಲಿಟಿ ಅನ್ನೋದು ಇರಲಿಲ್ಲ. ಅದರಲ್ಲಿ ಅಲ್ಲಿ ತಾರತಮ್ಯತೆ ಇತ್ತು. ಮಹಿಳೆಯರಿಗೆ ಮತದಾನದ ಹಕ್ಕಿರಲಿಲ್ಲ, ಅಥವಾ ಹಕ್ಕಿದ್ರು ಆ ವ್ಯಾಲ್ಯೂಗಳು ಬೇರೆ ಬೇರೆ ತರ ಈಗಲೂ ನಡೀತಾ ಇದೆ. ಆದರೆ ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ನಮ್ಮ ಸಂವಿಧಾನ ಹೇಳ್ತಾರೆ, ಭಾರತದ ಪ್ರಜೆಗಳಾದ ನಾವು ಭಾರತದ ಅಂತ ಹೇಳಿದ್ರೆ ಬಹಳ ಸ್ಪಷ್ಟವಾಗಿ ಭಾರತ ದೇಶದ ಗಣರಾಜ್ಯ ಇರ್ಬೋದು, ಪ್ರಜಾಸತ್ಮಕ ಇರ್ಬೋದು, ಸಮಭಾವ, ಸಮಧರ್ಮ, ಸಮಬಾಳು ಎಲ್ಲದನ್ನು ಸೇರಿಸಿ ಅವರು ಸಂವಿಧಾನವನ್ನು ಬರೀತಾರೆ. ಕೋಟ್ಯಾಧೀಶನ ಇರ್ಬೋದು, ಅವನ ಮತದ ಮೌಲ್ಯವು ಒಂದೇ ಓಟು. ಅವನಿಗೆ ಏನೂ ಇಲ್ಲದೆ ಒಬ್ಬ ನಿರ್ಗತಿಕನಾಗಿ ಇರ್ಬೋದು, ಅವನಿಗೂ ಮತದಾನದ ಒಂದೇ ಒಂದು ಓಟು. ಈ ಹಕ್ಕನ್ನ ನಮಗೆ ಕೊಟ್ಟು ತಲೆ ಎತ್ತಿ ನಡೆಯುವಂತೆ ಸುಮಾರು ಅಂದು 40-35 ಕೋಟಿ ಜನರಿದ್ದವರು ತಲೆ ಎತ್ತಿ ಬದುಕಬಹುದು. ಇವತ್ತು 140 ಕೋಟಿ ಜನರಾದ್ರೂ ಆ ಸಂವಿಧಾನದಲ್ಲಿ ಯಾವುದೇ ರೀತಿಯ ತಾರತಮ್ಯವನ್ನು ಮಾಡಲಿಲ್ಲ. ದುರಾದೃಷ್ಟ ಏನಂತ ಹೇಳಿದ್ರೆ, ಇವತ್ತು ಆ ಸಂವಿಧಾನವನ್ನ ಎಲ್ಲಾದ್ರೂ ಬದಲಾವಣೆಯನ್ನ ಮಾಡಬೇಕು ಅನ್ನೋ ಆಲೋಚನೆಯನ್ನ ಇವತ್ತು ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇದ್ದಾರೆ. ಅಲ್ಲಲ್ಲಿ ಒಂದೊಂದು ಬೀಜಗಳನ್ನು ಬಿತ್ತುತ್ತಾ ಇದ್ದಾರೆ. ಮೊನ್ನೆ ಒಬ್ರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ, ಈ ದೇಶದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಏನಾಗಾದ್ರೆ ಈ ದೇಶದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಏನರ್ಥ? ಸುಮಾರು 85% ಇರುವ ಹಿಂದೂಗಳಿಗೆ ಈ ದೇಶದ ಪ್ರಧಾನಮಂತ್ರಿ ಹಿಂದೂ, ಗೃಹ ಮಂತ್ರಿ ಹಿಂದೂ, ರಕ್ಷಣಾ ಮಂತ್ರಿ ಹಿಂದೂ. ಇವ್ರಿಗಿಲ್ವಾ ರಕ್ಷಣೆ ಅಂತ ಹೇಳಿದ್ರೆ ಏನು ಅವ್ರಿಗೆ? ಆಮೇಲೆ ಇನ್ನೂ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಅವ್ರ ಮಾತನ್ನು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಎಲ್ಲೋ ಎಲ್ಲರಿಗೂ ಒಂದು ಸರಿಯಾದ ಸಮಾನತೆ ನಮ್ಮಲ್ಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆಲ್ಲೋ ಈ ಸಂವಿಧಾನವನ್ನ ಬದಲಾವಣೆಯನ್ನು ಮಾಡಬೇಕು. ಕಾರ್ಯಾಂಗ ಕೆಲಸ ಮಾಡ್ತಾ ಇಲ್ಲ, ರಾಜ್ಯಾಂಗ ಕೆಲಸ ಮಾಡ್ತಾ ಇಲ್ಲ, ನ್ಯಾಯಾಂಗ ಕೆಲಸ ಮಾಡ್ತಾ ಇಲ್ಲ. ಯಾವ ಸಂವಿಧಾನದಲ್ಲಿ ಎಲ್ಲರಿಗೂ ಒಂದೇ ರೀತಿಯ ಹಕ್ಕನ್ನು ಕೊಟ್ಟಿದ್ದಾರೆ ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ನಾವು ಮತ್ತೆ ಜೈ ಸಂವಿಧಾನ ಅಂತ ಹೇಳ್ತಾ ಇರೋದಿಷ್ಟೇ. ಈ ಸಂವಿಧಾನವನ್ನ ಬದಲಾವಣೆಗೆ ಬಿಡಬಾರದು. ಈ ಸಂವಿಧಾನ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಬಾರದು. ಈ ಸಂವಿಧಾನ ನಮ್ಮ ಹಕ್ಕು ಅನ್ನೋದನ್ನ ಹೇಳಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಕೊನೆಯದಾಗಿ ಜನಾಕ್ರೋಶ ಸಭೆ. ಈ ಜನಾಕ್ರೋಶವನ್ನ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಕರ್ನಾಟಕ ರಾಜ್ಯದಲ್ಲಿ ಇದನ್ನ ಎತ್ಕೊಂಡು ಹೋಗ್ಲಿಕ್ಕೆ ನೋಡ್ತಾ ಇದ್ರು. ಸ್ವಾಮಿ, ಬೆಲೆ ಏರಿಕೆ ಯಾರಿಂದ ಆಗಿದೆ? ಕರ್ನಾಟಕ ರಾಜ್ಯ ಸರ್ಕಾರದಿಂದ ಆಗಿದೆಯಾ, ಕೇಂದ್ರ ಸರ್ಕಾರದಿಂದ ಆಗಿದೆಯಾ? ನಾನು ಅವ್ರಿಗಿಷ್ಟೇ ಹೇಳೋದು, ನೀವು ಬೆಲೆಯನ್ನ ಕಮ್ಮಿ ಮಾಡಬೇಕು ಅಂತ ಹೇಳಿದ್ರೆ ಏನು ಇವತ್ತು ನಾವು 25-30 ವಸ್ತುಗಳಿಗೆ ಕರ್ನಾಟಕ ಸರ್ಕಾರದ ಬಂದ ಮೇಲೆ, ಕಾಂಗ್ರೆಸ್ ಪಕ್ಷದ ಅಧಿಕಾರ ಬಂದ ಮೇಲೆ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ನಾವು ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಈ 25ರ ಬೆಲೆ ಇಳಿಬೇಕು ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿರೋದು 2 ವಸ್ತುಗಳ ಬೆಲೆಯನ್ನು ನೀವು ಇಳಿಸಿದ್ರೆ ಸಾಕು. ನೀವು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಒಂದು 25 ರೂಪಾಯಿ ಇಳಿಸಿ ನೋಡಿ ಅಂತೆ. ಯಾಕೆ ಅಂತ ಹೇಳಿದ್ರೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇರಬೇಕಾದ್ರ ಬ್ಯಾರೆಲ್ಗೆ $130 ಇತ್ತು. ಅವತ್ತು ನಾವು ಪೆಟ್ರೋಲ್ ಅನ್ನ ಸುಮಾರು 65-70 ರೂಪಾಯಿಗೆ ನಾವು ಕೊಡ್ತಾ ಇದ್ವಿ. ಇವತ್ತು ಅದೇ ನಮ್ಮ ಬ್ಯಾರೆಲ್ ಕಚ್ಚಾ ಬೆಲೆಯ ಡಾಲರ್ ಬೆಲೆ, ಒಂದು ಬ್ಯಾರೆಲ್ನ ಬೆಲೆ ಕೇವಲ $43 ಇದೆ. ಅಂದ್ರೆ 1/3 ಇದೆ. ನಿಜವಾಗಿ ನೀವು ಪೆಟ್ರೋಲ್ ಬೆಲೆಯನ್ನು ಕೊಡಬೇಕಾಗಿತ್ತು ಎಷ್ಟಪ್ಪ ಅಂತ ಹೇಳಿದ್ರೆ ಸುಮಾರು 30-35 ರೂಪಾಯಿಗೆ ಪೆಟ್ರೋಲ್ ಡೀಸೆಲ್ ಅನ್ನು ಇವತ್ತು ಕೊಡಬೇಕಾಗಿತ್ತು. ನೀವು ಆ 30-35 ರೂಪಾಯಿಗೆ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯನ್ನು ಕೊಟ್ರೆ ಎಲ್ಲದು ತನ್ನಷ್ಟಕ್ಕೆ ಬೆಲೆಗಳು ಇಳಿಯುತ್ತದೆ. ಇನ್ನೊಂದು, ಇವತ್ತು GST ನೀವು ಹಾಕಿದ್ರಿ. ಕಾಂಗ್ರೆಸ್ ಪಕ್ಷ ಇರಬೇಕಾದ್ರ ಕೆಲವು ಅಗತ್ಯ ವಸ್ತುಗಳಿಗೆ GST ಹಾಕ್ತಿರ್ಲಿಲ್ಲ. ಆದ್ರೆ ನೀವು ಇವತ್ತು ರೈತ ಬೆಳೆಯುವಂತ ಪ್ರತಿ ಒಂದು ವಸ್ತುಗಳಿಗೆ GST ಹಾಕ್ತಾ ಇದ್ದೀರಾ. ಹಾಲಿಗೆ ಹಾಕ್ತಾ ಇದ್ದೀರಾ, ಮೊಸರಿಗೆ ಹಾಕ್ತಾ ಇದ್ದೀರಾ. ಇದರಿಂದ ಬೆಲೆ ಜಾಸ್ತಿ ಆಗಿದೆ. ನಾನು ಈಗಾಗಲೇ ಗೋಪಾಲ್ ಪೂಜಾರಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು ವಿಜಯೇಂದ್ರರವರಿಗೆ, ಈ ರಾಜ್ಯ ಬಿಜೆಪಿ ಅಧ್ಯಕ್ಷರಿಗೆ ಹೇಳ್ತಾ ಇದ್ರು, ತಾವುಗಳು ಭಾಷಣವನ್ನು ಮಾಡಬೇಕಾದ್ರ, ತಾವುಗಳು ಮಾತಾಡಬೇಕಾದ್ರ ಈ 2 ವಿಷಯಗಳನ್ನ ಗಮನದಲ್ಲಿಟ್ಟು ತಾವು ಮಾತಾಡಿ ಅಂತ ಹೇಳಿ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಂಥ ಎಲ್ಲ ಸೋದರ ಸೋದರಿಯರೇ, ಮಾಧ್ಯಮ ಮಿತ್ರರೇ, ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಕಾರ್ಯಕರ್ತರೇ, ಬಂದು ನೋಡಿದಾಗ ತುಂಬ ಸಂತೋಷ ಆಯಿತು. ನಾನು ಸ್ವಲ್ಪ
ತಡವಾಗಿ ಬಂದೆ, ಕ್ಷಮೆ ಇರಲಿ. ಎಷ್ಟು ದೊಡ್ಡ ಕಾರ್ಯಕ್ರಮ ಹೇಳಿದ್ರು ಮಂಜುನಾಥ್ ಭಂಡಾರಿಯವರು ಹೇಳಿದ್ರು ಮಾತಾಡುವಾಗ. ಎಷ್ಟು ಅದ್ಭುತವಾಗಿ ಮಾಡ್ತೀರಿ ಅಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕರೆದು ಇನ್ನೂ ಒಳ್ಳೆ ಕಾರ್ಯಕ್ರಮ ಮಾಡ್ಬೋದಿತ್ತು ಅಂದೇಳಿ. ನಿಜ ಇದು. ಯಾಕೆಂದರೆ ಇಲ್ಲಿ ನೋಡಿದಾಗ ನಾನು ಭಾಳ ನಮ್ಮ ಹತ್ರ ನಮ್ಮ ಕ್ಷೇತ್ರದಲ್ಲಿ ಮಾಡೋದು ಕಷ್ಟ ಅಂತ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಗೋಪಾಲ್ ಪೂಜಾರವರು ಮಾಡಿದ್ದಾರೆ. ಇಷ್ಟು 1000 ಗಟ್ಟಲೆ ಜನ ಕೂಡಿಸಿ ಇಷ್ಟು ದೊಡ್ಡ ಕಾರ್ಯಕ್ರಮ. ನಾವು ಯಾವಾಗಲೂ ಅವ್ರು ಸಿಕ್ಕಿದಾಗ ಮಾತಾಡೋದು. ನಾನು ಅವರು ಜೊತೆಯಲ್ಲಿ 2013ರಿಂದ 2018ರವರೆಗೆ ಶಾಸಕರಿದ್ರು. ಆಗ ಅವ್ರ ಜೊತೆಯಲ್ಲಿ ಇರುವವರು 100 ಜನ, 150 ಜನ, 200 ಜನ. ಗೋಪಾಲ್ ಪೂಜಾರವ್ರಿಗೆ ಹೇಳೋದು, ಏನು ಗೋಪಾಲ್ ಪೂಜಾರ್ರೆ ಇದು ಅಂತ. ನಾವು ಇರುವವರು 4 ಜನ, 5 ಜನ ಅಷ್ಟೇ. ಅಷ್ಟೂ ಜನಕ್ಕೂ ಊಟದ ವ್ಯವಸ್ಥೆ, ಅಷ್ಟೂ ಜನಕ್ಕೂ ತಿಂಡಿ ವ್ಯವಸ್ಥೆ. ಯಾವಾಗೂ ಅವ್ರ ಜೊತೆಲೆ ಅವ್ರಿಗೆ ಹೇಳೋದು ನಾನು, ನೀವು ನಿಮ್ಮ ಕ್ಷೇತ್ರ ಬಿಟ್ಕೊಡೋದಿಲ್ಲ, ನೀವು ಗ್ಯಾರಂಟಿ. ಅರ್ಧ ಅಲ್ಲಿ ಕೆಲಸ ಮಾಡೋರೆಲ್ಲ ಇಲ್ಲಿ ಕರ್ಕೊಂಡು ಬಂದು ನೀವು ಅವ್ರಿಗೆ ಚೆನ್ನಾಗಿ ನೋಡಿಕೊಂಡು ಅವ್ರು ಹೋಗಿ ನಿಮ್ಮ ಕೆಲಸ ಮಾಡ್ತಾರೆ ಅಲ್ಲಿ ಖಂಡಿತ. ನಾನು ಅಲ್ಲಿ ಊರಲ್ಲಿ ಏನೂ ಮಾಡೋದಿಲ್ಲ, ಎಲ್ಲ ಅವರೇ ನೋಡ್ಕೊಳ್ತಾರೆ ನಡಿ. ಆದರೂ ಸೋತರು. ಇದು ಬೇಜಾರಾಗದ್ದು ತುಂಬ. ಆ ಥರ ನಮ್ಮ 3 ಜಿಲ್ಲೆಯಲ್ಲಿ, ಅತ್ಲಾಗ ಉತ್ತರ ಕರ್ನಾಟಕದವರೆಲ್ಲ ಬರ್ತಾರೆ. ಅದಕ್ಕೆ ಕಾರಣ ಬೇರೆ ಇದೆ. ಅಲ್ಲಿ ಶಾಸಕರು ಸಿಗೋದಿಲ್ಲ ಅಂದೇಳಿ ಬರೋದು. ಇಲ್ಲಿ ಹಾಗಲ್ಲ, ಇವರು ಗೋಪಾಲ್ ಪೂಜಾರರು ಹಾಗಲ್ಲ. ನೀವೆಲ್ಲರೂ ಬೆಂಗಳೂರಿಗೆ ಬರಬೇಕು ಅಂದೇಳಿ ಕರ್ಕೊಂಡು ಹೋಗೋದು. ಇದು ವಿರುದ್ಧ. ಅಂತ ಅದ್ಭುತವಾಗಿ ಕೆಲಸ ಮಾಡಿದವರು. ಯಾವುದೇ ಸಂದರ್ಭದಲ್ಲಿ ಕ್ಷೇತ್ರದ ಜನಕ್ಕಾಗಲಿ ಎಲ್ಲ ಕಮ್ಯುನಿಟಿಯವರಿಗೆ ಏನು ಬೇಕು ಅಂದೇಳಿ ಇವತ್ತು ಈಗೂ ನನಗಂತೂ ಕೊಡ್ಲಿಕ್ಕೆ ಕೊಡೋದಿಲ್ಲ. ನಾವು ನಮ್ಮಲ್ಲಿ ಯಾರೂ ಇಲ್ಲ ಅಂದೇಳೋದು. ನಾನು ಹೇಳೋದು, ನೀವೇ ಅಲ್ಲಿ ಮಂತ್ರಿ, ನೀವೇ ಅಲ್ಲಿ ಶಾಸಕರು, ಏನಾಗಬೇಕು ಹೇಳಿ, ನೀವು ಏನು ಹೇಳಿದ್ರಿ ಅದು ಮಾಡ್ತೀನಿ ನಾನು. ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರೆ, ನಮ್ಮ ಉಪಮುಖ್ಯಮಂತ್ರಿಗಳು ಮಾಡ್ತಾರೆ. ನೀವೇನು ಹೆದರ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಿಮಗೆ ಜನರ ಬೆಂಬಲ ಇದೆ, ನೀವು ಯಾಕೆ ಟೆನ್ಷನ್ ಮಾಡ್ಕೊತೀರಿ? ಸೋಲು ಗೆಲು ಇರ್ತದೆ, ನಾವು ಸೋತ್ ಬಂದಿದ್ದೇವೆ ಅಂದೇಳಿ ನಾವು ಅವರಿಗೆ ಯಾವತ್ತೂ ಹೇಳೋದು. ನಮ್ಮ ಉದ್ದೇಶ ಇಷ್ಟೇ. ಇವತ್ತೇ ಎಲ್ಲ ವಿಷಯದ ಬಗ್ಗೆ ಹೇಳಿದ್ರು. ಜೈ ಭೀಮ್, ಬಾಪು, ಸಂವಿಧಾನ ಚೇಂಜ್ ಮಾಡಲಿಕ್ಕೆ ಹೋಗಿದ್ರು ಅವರು, ಹೊರಟು ಬಿಟ್ಟಿದ್ರು. ಏನೋ ಅದೃಷ್ಟ. ನಾವೆಲ್ಲ ಕಾಂಗ್ರೆಸ್ನವರು ಮತ್ತೆ ತಾವೆಲ್ಲರೂ ರೋಡ್ಗೆ ಇಳಿತೀರಿ ಅಂದೇಳಿ ಗೊತ್ತಿದ್ದು ಮಾಡ್ತಾ ಇಲ್ಲ. ಬಿಟ್ರೆ ಅವ್ರು ನಿಜವಾಗೂ ಮಾಡುವವರೇ. ಆ ಸಂವಿಧಾನ ಇಲ್ಲ ಅಂತಾದರೆ ನಾವು ಇಲ್ಲಿ ಇವತ್ತು ನಿಂತು ಮಾತಾಡಲಿಕ್ಕೂ ಸಾಧ್ಯ ಇಲ್ಲಾಗಿತ್ತು. ಅಂತ ಒಂದು ಅದ್ಭುತವಾದಂಥ ಸಂವಿಧಾನವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟರು. ಬೇರೆ ಯಾರ ಹತ್ರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಆದಂಥದ್ದು. ಅದು ಮಾಡೋಕ್ಕಾಗೋದಿಲ್ಲ ಅವ್ರಿಗೆ. ಅವರು ಸುಳ್ಳು ಹೇಳೋದು ಬಿಟ್ಟರೆ, BJP ಅವರು ಸುಳ್ಳು ಹೇಳೋದು ಬಿಟ್ಟರೆ, ನಿಜ ಹೇಳಿ ರಾಜಕಾರಣ ಮಾಡಲಿ ನೋಡು. ಅವರು ಮಾಡಿದ್ದಿದ್ರೆ ಇತಿಹಾಸ ಇದ್ರೆ ತೋರಿಸಿ. ಈಗ ನೋಡಿ, ಈಗ ಬೆಲೆ ಏರಿಕೆ ಆಗಿದೆ ಅಂದರೆ ರೋಡ್ಗಿಳಿದಿದ್ದಾರೆ. ಹಾಗಾದರೆ ಕರ್ನಾಟಕದಲ್ಲಿ 100 ರೂಪಾಯಿ ಡೀಸೆಲ್ಗೆ ಗುಜರಾತಲ್ಲಿ 75 ರೂಪಾಯಿನಾ? ಅಥವಾ ಕರ್ನಾಟಕದಲ್ಲಿ 2000 ರೂಪಾಯಿ ಬಂಗಾರ, ಗುಜರಾತಲ್ಲಿ 2000 ರೂಪಾಯಿ, ಕರ್ನಾಟಕದಲ್ಲಿ 9000 ರೂಪಾಯಿನಾ? ಇವರು ಯೋಚನೆ ಮಾಡಬೇಕು. ಇಡೀ ದೇಶದಲ್ಲಿ ವ್ಯವಸ್ಥೆ ಹಾಳಾಗಿದೆ. ಬಡವರು ಬದುಕು ಆಗಿಲ್ಲ, ಸಾಮಾನ್ಯ ಜನ ಬದುಕು ಆಗಿಲ್ಲ. ಯಾವುದೇ ಅಭಿವೃದ್ಧಿ ಮಾಡ್ತಾ ಇಲ್ಲ. ಸೆಂಟ್ರಲ್ ಇಂದ ಏನ್ ಮಾಡ್ತಾ ಇದ್ದಾರೆ? ನಾವು 5 ಗ್ಯಾರಂಟಿಯನ್ನ ಕೊಟ್ರೆ ಸರ್ಕಾರ ದಿವಾಳಿ ಆಗ್ತದೆ ಅಂತ ಹೇಳಿದ್ರು. ಇವರು ಬೇರೆ ಬೇರೆ ರಾಜ್ಯದ ಇಲೆಕ್ಷನ್ ನಲ್ಲಿ ಅದನ್ನೇ ಕಾಪಿ ಮಾಡಿದ್ರು. ಅವ್ರಿಗೆ ಕೊಟ್ಟುಕೊಳ್ಳಿಕ್ಕೆ ಆಗ್ಲಿಲ್ಲ. ನಾವು ಹಾಗಲ್ಲ, ನುಡಿದಂತೆ ನಡೆದಿದ್ದೇವೆ. 5 ಗ್ಯಾರಂಟಿಯನ್ನ ನಾವು ಏನು ಹೇಳಿದ್ದೇವೆ ಮುಡಿಸಿದ್ದೇವೆ. ಎಲ್ಲೂ ವ್ಯತ್ಯಾಸ ಆಗಲಿಕ್ಕೆ ಬಿಡಲಿಲ್ಲ. ಯಾವುದೇ ಕಾರಣಕ್ಕೆ 6 ತಿಂಗಳೊಳಗೆ ನಾವು 5 ಗ್ಯಾರಂಟಿಯನ್ನ ಕೊಟ್ಟು ನಿಮ್ಮ ಮುಂದೆ ಬಂದು ನಿಂತಿದ್ದೇವೆ. ನಾವು ನುಡಿದಂತೆ ನಡೆದಿದ್ದೇವೆ. ಇವತ್ತೇನಾದರೂ 5 ಗ್ಯಾರಂಟಿ ಇಲ್ಲದೆ ಇದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಅನ್ನೋದು ಯೋಚನೆ ಮಾಡಬೇಕು. ಹೇಳಿದ್ರು ಅವರು, ಗೋಪಾಲ್ ಪೂಜಾರ ಎಲ್ಲ ಲೀಸ್ಟ್ ಹೇಳಿದ್ರು. ಆವಾಗ ಅಕ್ಕಿ ಕಿಲೋಗೆ ಹೇಗಿತ್ತು, ಈಗ ಅಕ್ಕಿ ಕಿಲೋಗೆ ಎಷ್ಟಾಗಿದೆ ಅಂತೇಳಿ. ನಾವು 10 ಕಿಲೋ ಅಕ್ಕಿ ಕೊಟ್ಟಿದ್ದನ್ನು 5 ಕಿಲೋ ಮಾಡಿದ್ರು ಅವರು. BJP ಗೌರ್ಮೆಂಟ್ ಬಂದ ತಕ್ಷಣ ನಮ್ಮ ಮುಖ್ಯಮಂತ್ರಿಗಳು ಬಂದು 24 ಗಂಟೆ ಒಳಗೆ ಮತ್ತೆ ಪುನಃ 10 ಕಿಲೋ ಅಕ್ಕಿ ಕೊಟ್ಟರು. ಉದ್ದೇಶ ಇಷ್ಟೇ, ಈ ರಾಜ್ಯದ ಜನ ಹಸಿವೆಯಿಂದ ಉಳಿಬಾರದು, ಹೊಟ್ಟೆ ತುಂಬ ಊಟ ಮಾಡಿ ನೆಮ್ಮದಿಯ ಜೀವನವನ್ನ ಮಾಡಬೇಕು ಅಂದೇಳಿ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಬೇಕು ಅಂತ ನಾವು ಎಲ್ಲರೂ ಯೋಚನೆ ಮಾಡಿ ಇವತ್ತಿನಿಂದನೇ ನಾವು
ಕೆಲಸವನ್ನು ಪ್ರಾರಂಭ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಉಡುಪಿ ಜಿಲ್ಲೆ ಒಬ್ಬರು ಶಾಸಕರಿಲ್ಲ. ಈಗಲೇ ಶುರು ಮಾಡಿದ್ದಾರೆ ಅವರು ಸುಳ್ಳು ಹೇಳೋದು. ಯಾರೇ ಎಲ್ಲೇ ಏನಾದರೂ ಒಂದು ವ್ಯತ್ಯಾಸ ಆದರೆ ಅವ್ರ ಬಾಯಲ್ಲಿ ಬರೋದು ಹಿಂದುತ್ವ. ದೇವಸ್ಥಾನ ಕಟ್ಟುವವ್ರು ನಾವು, ಮಠ ಕಟ್ಟುವವ್ರು ನಾವು, ಪೂಜೆ ಮಾಡುವವ್ರು ನಾವು, ಹಿಂದುತ್ವ ಅಂದೇಳಿ ಬಾಯಲ್ಲಿ ಹೇಳುವವರು. ಇತಿಹಾಸ ತೆಗಿರಿ, ಈಗಲೂ ಹೌದು, ಹಿಂದೂ ಹೌದು. ಈಗೆಲ್ಲ ಇಷ್ಟೆಲ್ಲ ದೇವಸ್ಥಾನ ಇದೆ ಅಂದ್ರೆ ಇಷ್ಟು ವರ್ಷ ಆಳಿದ ಕಾಂಗ್ರೆಸ್ ಸರ್ಕಾರ ಮಾಡಿದ್ದು. ನಾವು ಹಿಂದೂಗಳು, ಅವರು ಸುಮ್ಮನೆ ಸುಳ್ಳು ಹೇಳಿಕೊಂಡು ರಾಜಕಾರಣದಗೋಸ್ಕರ ರಾಜಕಾರಣ ಮಾಡಲೇಬೇಕು ಅಂತೇಳಿ ಉದ್ದೇಶದಿಂದ ಏನೂ ಕೆಲಸ ಮಾಡದೆ, ಏನಾದರೂ ಕೆಲಸ ಮಾಡಿ ಸಾಧನೆ ಇದ್ರೆ ಹೇಳಿ. ಅವ್ರು ಹಿಂದೆ 5 ವರ್ಷ ನಮ್ಮ ರಾಜ್ಯ ಆಳಿದ್ರು, ಏನು ಮಾಡಿದ್ದಾರೆ ಹೇಳಿ? ಕೆಲಸನೂ ಮಾಡೋದಿಲ್ಲ, ಸುಳ್ಳು ಹೇಳೋದು ಬಿಡೋದಿಲ್ಲ. ಎಲ್ಲಿ ವ್ಯತ್ಯಾಸ ಆಗ್ತದೆ ನೋಡ್ತಾ ಇರ್ತದೆ. ಅಂತ ಒಂದು ಕೆಟ್ಟ ಮನಸ್ಥಿತಿಯವರು. ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ರಿ. ನಾನು ತಿಳ್ಕೊಂಡ ಹಾಗೆ, ಇವತ್ತು ಬಂದು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿದ ಹಾಗೆ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ, ಸಾಮಾನ್ಯ ಜನಕ್ಕೂ ಗೊತ್ತಿದೆ, ಬಡವರಿಗೆ ಕಾಂಗ್ರೆಸ್ ಪಕ್ಷ ಬೇಕು, ಸಾಮಾನ್ಯ ಜನರಿಗೆ ಕಾಂಗ್ರೆಸ್ ಪಕ್ಷ ಬೇಕು. ಪ್ರತಿಯೊಂದು ಎಲ್ಲ ಜನಾಂಗಕ್ಕೆ, ಅದರಲ್ಲೂ ವಿಶೇಷವಾಗಿ ಮೀನುಗಾರರು. ನಾನು ಮಂತ್ರಿಯಾಗಿ ಏನು ಮಾತಾಡದಿದ್ರೆ ತಪ್ಪಾಗ್ಬೋದು. ಒಂದು ಕೆರೋಸಿನ್ ಕೊಡೋ ಯೋಗ್ಯತೆ ಇಲ್ಲ ಇತ್ತು, ಸೀಮೆಣ್ಣೆ ಕೊಡೋ ಯೋಗ್ಯತೆ ಇಲ್ಲ ಇತ್ತು ಅವರಿಗೆ, ಬಿಜೆಪಿ ಅವರಿಗೆ. ಗೋಪಾಲ್ ಪೂಜಾರ್ ಹೋಗಿ ಬೆಳಗಾವಿ ಅಧಿವೇಶನದಲ್ಲಿ ಗಲಾಟೆ ಮಾಡೋ ಪರಿಸ್ಥಿತಿ, ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ನಮ್ಮ ಸರ್ಕಾರ ಬಂತು. ನಾವು ಹೇಳಿದ್ರು, ಬಂದ್ರೆ ನಿಮ್ದು ಕೆರೋಸಿನ್ ಸಮಸ್ಯೆ ಇನ್ನು ಮೇಲೆ ಸೀಮೆ ಎಣ್ಣೆ ಸಮಸ್ಯೆ ಉದ್ಭವ ಆಗೋದಿಲ್ಲ ಅಂತ. ಎಲ್ಲಾದ್ರೂ ಆದದಿದ್ರೆ ಹೇಳಿ. ಡೀಸೆಲ್ ಸಬ್ಸಿಡಿ ಸೆಂಟ್ರಲ್ ಇಂದ 1 ನಯ ಪೈಸಾ ಬರೋದಿಲ್ಲ, 1 ಪೈಸೆ ಬಂದಿದ್ದಿದ್ರೆ ಹೇಳಿ. ಯಾರಿಗಾದ್ರೂ ಯಾವ್ದಾದ್ರು ಬೋಟ್ ಓನರ್ಗೆ ಏನಾದರೂ ಡೀಸೆಲ್ ಸಬ್ಸಿಡಿ ಮೊದಲು ಬರ್ತಿತ್ತು, ಈಗ 1 ರೂಪಾಯಿನೂ ಬರೋದಿಲ್ಲ. 1 ಲಕ್ಷ KL 1 ಲಕ್ಷ KL ಇತ್ತು, ಸಾಕಾಗುದಿಲ್ಲ, ಬೋಟ್ ಕಟ್ಟಿಡ್ಬೇಕಾಗ್ತದೆ. ಅಂದ್ರೆ ನಾವು ಸಬ್ಸಿಡಿ ಡೀಸೆಲ್ ಅನ್ನ ಕೊಡ್ತೇವೆ, ಹೆಚ್ಚು ಕಡಿಮೆ ಒಂದು 20 ರೂಪಾಯಿ ಕಡಿಮೆ ಸೇಲ್ ಟ್ಯಾಕ್ಸ್ ಪೂರ್ತಿ ಬಿಟ್ಬಿಡ್ತೇವೆ. 1 ರೂಪಾಯಿ ಏರಿದ್ರು ಅದು ಮೀನುಗಾರರಿಗೆ. ಬೌಟ ಹಿಡ್ಕೊಂಡು ಗಲಾಟೆ ಮಾಡುವವರು ಮೀನುಗಾರರಿ. ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ, ಬೌಟ ಹಿಡಿಯುವಾಗ. ನಾವು ತಪ್ಪು ಮಾಡಿದ್ರೆ ಹಿಡೀರಿ, ನಮ್ದೇನೋ ಅಭ್ಯಂತರ ಇಲ್ಲ. ನಾವು ನಿಮ್ಮ ಪರವಾಗಿದ್ದು ನಿಮ್ಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ನಿಮಗೆ ಬೇಕಾದಷ್ಟು, ಎಷ್ಟು ಬೇಕು, 1,50,000 KL ಡೀಸೆಲ್ ಅನ್ನ ನಾವು ಕೊಡ್ತಾ ಇದ್ದೇವೆ. ಅದರಲ್ಲಿ 25,000 KL ಡೀಸೆಲ್ ಉಳಿತಾಯ ಆಯಿತು. ಅಂದ್ರೆ ನಮಗೆ ಸಾಕು ಬೇಡ ಅನ್ನುವಷ್ಟು. ನಾವು 300 ಲೀಟರ್ ಕೆರೋಸಿನ್ ಕೊಡ್ತಾ ಇದ್ರು ಸೀಮೆಣ್ಣೆ, 200 ಲೀಟರ್ ಕೊಟ್ಟರು ಸಾಕು, ನಮಗೆ ಪ್ರತಿ ತಿಂಗಳ ನೀವು ಕೊಡ್ತಾ ಇದ್ದೀರಿ, ನಮ್ಗೆ ಸಾಕು ಅನ್ನುವಂಥ. ಅಂದ್ರೆ ಯಾವುದೇ ರೀತಿಯಲ್ಲಿ ನಿಮಗೆ ವ್ಯತ್ಯಾಸ ಆಗದೆ ಇದ್ದ ಹಾಗೆ ನೋಡ್ಕೊಳ್ಳೋದು ನಮ್ಮ ಕೆಲಸ. ನೀವು ಬರೀ ಓಟ್ ಹಾಕಿದ್ರಿ ಬಿಟ್ಬಿಟ್ರಿ ಸುಳ್ಳು ಹೇಳ್ಕೊಂಡು ತಿರ್ಗೋದಲ್ಲ. ನೀವು ಓಟ್ ಹಾಕಿದ ಮೇಲೆ, ನಮ್ಮನ್ನು ಶಾಸಕರನ್ನಾಗಿ ಮಾಡಿದ್ಮೇಲೆ, ನಮ್ಮ ಸರ್ಕಾರ ಬಂದ ಮೇಲೆ ನಿಮ್ಮ ಕೆಲಸ ಮಾಡಲಿಕ್ಕೆ ನಾವು ಬರೋದು. ಅವ್ರು ಚಂದ ಹೇಳ್ತಿದ್ರು ಮೊದಲೇ, ಈಗ ಹೇಳೋದು ಬಿಟ್ಟಿದ್ದಾರೆ. ನನಗೆ ಕೂಲಿ ಕೊಡಿ ಅನ್ನಡಿ, ಕೂಲಿ, ನಾನು ನಿಮ್ಮ ಕೆಲಸ ಮಾಡಿದ್ದೇನೆ ನನಗೆ ಕೂಲಿ ಕೊಡಿ ಅಂತ ಕೇಳ್ತಿದ್ರು ಗೋಪಾಲ್ ಪೂಜಾರ್. ಹಾಗೆ ನಾವು ಈಗ ಕೂಲಿ ಕೇಳೋದಿಲ್ಲ, ಎಲೆಕ್ಷನ್ ಬಂದಾಗ ಕೇಳ್ತಾರೆ, ನಿಮ್ದೊಂದು ಓಟ್ ನಾವು ಕೆಲಸ ಮಾಡಿದೆ ಕೂಲಿ ಕೊಡಿ ಅಂತ. ಮನೆ 10,000 ಮನೆ ತಂದಿದ್ದೇನೆ ಮೀನುಗಾರರಿಗೆ. ಯಾರು ಮನೆ ಇಲ್ಲ ಅಂತ ಆಗಬಾರ್ದು. ನಾವು ಏನು ನುಡಿತೇವೆ ಅದು ಮಾಡ್ತೇವೆ. ನಾನು ಮೀನುಗಾರಿಕೆ ಮಂತ್ರಿಯಾಗಿ ಹೇಳೋದು, ಎಲ್ಲ ಇಲಾಖೆಯಲ್ಲೂ ರೋಡ್ ಇರ್ಬೋದು, ಬ್ರಿಡ್ಜ್ ಇರ್ಬೋದು, ಅಥವಾ ಬಡವರದ್ದು ಯಾವುದೇ ಒಂದು ಕಾರ್ಯಕ್ರಮ ಇರಬಹುದು, 5 ಗ್ಯಾರಂಟಿಯಿಂದ ಯಾವ ಕಾರ್ಯಕ್ರಮನೂ ಕುಂಠಿತ ಆಗಲಿಲ್ಲ. ಪ್ರತಿ ಒಂದು ಕಾಮಗಾರಿಗೆ ಅಥವಾ ಅಭಿವೃದ್ಧಿಗೆ ಯಾವುದೇ ರೀತಿಯಲ್ಲಿ ಕೊರತೆ ಇಲ್ಲ. ನಮ್ಮ ರಾಜ್ಯದ ಜನ ನಿಷ್ಠಾವಂತರು. ಪ್ರತಿ ವರ್ಷ ಹೆಚ್ಚು ಕಡಿಮೆ 15% ಟ್ಯಾಕ್ಸ್ ಕಲೆಕ್ಟ್ ಜಾಸ್ತಿ ಆಗ್ತಾ ಇದೆ. ನಾವು ಕೊಡೋದು 56,000 ಕೋಟಿ, 2 ವರ್ಷದಲ್ಲಿ ಪ್ರತಿ ವರ್ಷ 56,000 ಕೋಟಿ ಜಾಸ್ತಿ ಆಗಿದೆ.
ನಾವು 56,000 ಕೋಟಿ 5 ವರ್ಷ 5 ಗ್ಯಾರಂಟಿ ಕೊಡ್ತಾ ಇದ್ದೇವೆ ನಿಮಗೆ ನಾವು. ಅವರು 5 ಗ್ಯಾರಂಟಿನೂ ಇಲ್ಲ, ಅಭಿವೃದ್ಧಿನೂ ಇಲ್ಲ. ಆ ಹಣ ಎಲ್ಲಿ ಹಾಕಿದ್ರು 5 ವರ್ಷ? ಅದ್ರ ಲೆಕ್ಕ ಹೇಳ್ಕೊಳ್ಳಿ ಅವರು. ಏನಾದರೂ ಇವತ್ತೇ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಏನಾದರೂ ಸಾಮಾನ್ಯ ಜನ ಬಡವರು ಬದುಕಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವ ಹಾಗೆ ಮಾಡ್ತಾ ಇರುವವರು 11 ವರ್ಷದಿಂದ ಪ್ರಧಾನಮಂತ್ರಿ ಮೋದಿಯವರು ಹೆಸರು ಹೇಳಿಕೊಂಡು ಇವತ್ತೇ ಬದುಕಲಿಕ್ಕೆ ಸಾಧ್ಯ ಇಲ್ವ ಅನ್ನುವಂಥ ಪರಿಸ್ಥಿತಿಗೆ ಬಿಜೆಪಿಯವರು ತಂದು ಬಿಟ್ಟಿದ್ದಾರೆ. ಅಂತಹ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ. ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಾನು, ನಮ್ಮ ಪಕ್ಷ, ನಮ್ಮ ಕೆಲಸ, ನಮ್ಮ ಕಾಳಜಿ, ಬಡವರ ಮೇಲೆ ಇರುವಂಥ ಕಾಳಜಿಗೆ ನೀವೆಲ್ಲರೂ ಸಹಕಾರ ಮಾಡಿ ಅಂತೇಳಿ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಗಂಗೊಳ್ಳಿದು ಬ್ರೇಕ್ ವಾಟರ್ ಆದ ಕೂಡಲೇ ಉದ್ಘಾಟನೆಗೆ ಹೊರಟ್ರಿ ನೀವು. ಆದರೆ ಅಷ್ಟು ಒಳ್ಳೆ ಬ್ರೇಕ್ ವಾಟರ್ ಶರದ್ ಪವಾರ್ ಅವರು ಕೊಟ್ಟಿದ್ದು UPA ಗವರ್ಮೆಂಟ್ ಇದ್ದಾಗ 102 ಕೋಟಿ ರೂಪಾಯಿ ಅದಕ್ಕೆ. ಅದನ್ನು ಇವ್ರು ಮಾಡೋದಂತ ಹೇಳ್ತಾರೆ. ಕೋಡೇರಿದು ಪ್ರಾರಂಭ ಮಾಡೋದು ನಾವು ಮಂತ್ರಿಗೆ ಹೇಳಿದ್ರು. ಡೀಸೆಲ್ ಸಬ್ಸಿಡಿದು ಸಬ್ಸಿಡಿ 35 ಪೈಸಾ ಸಿದ್ದರಾಮಯ್ಯ ಹಣಕಾಸು ಸಚಿವರಾಗಿದ್ದಾಗ, ನಾನು ಮಂತ್ರಿ ಆಗಿದ್ದಾಗ ಸಂಪೂರ್ಣ ಸೇಲ್ಸ್ ಟ್ಯಾಕ್ಸ್ ಎಕ್ಸಂಪ್ಷನ್ ಮಾಡ್ತಾರೆ. ನಂದು ಒಂದು ಕೋರಿಕೆ ಇದೆ. ಈಗ ಮೊದಲು ನಾವು ಯಾರು ಸೇಲ್ಸ್ ಟ್ಯಾಕ್ಸ್ ಎಕ್ಸಂಪ್ಷನ್ ಬೆನಿಫಿಷಿಯರಿ ಇದ್ರೋ ಅವರ ಅಕೌಂಟಿಗೆ ದುಡ್ಡು ಹೋಗ್ತಾ ಇತ್ತು. ಈಗ ಸೇಲ್ಸ್ ಟ್ಯಾಕ್ಸ್ ಅನ್ನು ಕಟ್ ಮಾಡಿ ಡೀಸೆಲ್ ಅನ್ನು ಕೊಡ್ತಾ ಇದ್ದೀರಿ. ಅದು ತಪ್ಪು. ಪುನಃ ವಾಪಸ್ ಅವರ ಅಕೌಂಟಿಗೆ ಹೋಗುವ ವ್ಯವಸ್ಥೆ ಮಾಡಿದಾಗ ಮಾತ್ರ ಡೀಸೆಲ್ ಅನ್ನ ಕದ್ದು ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ಎಲ್ಲವೂ ಕೊಟ್ಟಂತದ್ದು ನಮ್ದು 2G ಸ್ಕ್ಯಾಮ್ ಅಂತ ಹೇಳಿದ್ರು. 1,26,000 ಕೋಟಿ ಅವ್ಯವಹಾರ ಆಗಿದೆ ಅಂತ. ಈಗ ಅದಿಲ್ಲ ಅಂತ ಹೇಳಿದ್ರು, ಕೋರ್ಟೇ ಒಪ್ತು. ಕೋಲ್ಗೇಟ್ ಇದು ಅದು 1,26,000 ಕೋಟಿ ಅವ್ಯವಹಾರ ಆಗಿದೆ. ಈಗ ಅದೂ ಇಲ್ಲ ಅಂತ ಆಯ್ತು. ಕಾಮನ್ವೆಲ್ತ್ ಗೇಮ್ ಇದು, ಅದು ಸುಳ್ಳಂತ ನಿನ್ನೆ ED ಅವರು ಫೈಲ್ ಮಾಡಿದ ರಿಪೋರ್ಟ್ ಅನ್ನ ಕೋರ್ಟ್ನವರು ಒಪ್ಪಿ ಆಯ್ತು. ಹಾಗಾದ್ರೆ ಚುನಾವಣೆ ಗೆಲ್ಲಿಕ್ಕೋಸ್ಕರ ದೆಹಲಿಯಲ್ಲಿ ಕೇಜ್ರಿವಾಲ್ ಅವರು, ಅಣ್ಣಾ ಹಜಾರೆ ಅವರ ಜೊತೆ ಇವರೆಲ್ಲ ಸೇರಿ ಮಾಡಿದ ನಾಟಕ ಇದೆಯಲ್ಲ, ಎಷ್ಟು ದೊಡ್ಡ ದುರಂತ ಆಯಿತು ಜನರಿಗೆ ಅನ್ನುವಂಥದ್ದು ಇವತ್ತು ಚರ್ಚೆಗೆ ಶುರುವಾಗಲಿ. ಇಲ್ಲದೆ ಇದ್ರೆ ಅವರು ಸುಳ್ಳನ್ನು ಹೇಳ್ತಾ ಬಂದು ಸತ್ಯ ಮಾಡಿದ್ರು. ನಾವು ಸತ್ಯವನ್ನೇ ಸತ್ಯ ಅಂತ ಹೇಳ್ಕೊಂಡು ಸರಿ ಮಾಡ್ಲಿಕ್ಕೆ ಆಗದೆ ಇದ್ದಂತ ಪರಿಸ್ಥಿತಿ ನಾವು ಬಂದು ಮುಟ್ಟಿತ್ತು. ಆದ್ರೆ ಇವತ್ತು ಅದನ್ನ ಆಲೋಚನೆ ಮಾಡಿ. ಈಗ ದರದ ಬಗ್ಗೆ ಒಂದು ದೊಡ್ಡ ಪಟ್ಟಿ ಹಾಕಿದ್ದಾರೆ. ಈಗ ಕ್ರೂಡ್ ಆಯಿಲ್ ರೇಟ್ ಅವತ್ತಿದ್ದದ್ದು 130 ಇದ್ದದ್ದಕ್ಕೆ ನಾವು 60 ರೂಪಾಯಿ, 55ರಿಂದ 60 ರೂಪಾಯಿ ಡೀಸೆಲ್ ಪೆಟ್ರೋಲ್ ಕೊಡ್ಲಿಕ್ಕಾದರೆ ಇವತ್ತು ಕ್ರೂಡ್ ಆಯಿಲ್ಗೆ ರೇಟ್ 60, ಇವ್ರು ಕೊಡುದು 102 ರೂಪಾಯಿಗೆ, 90 ರೂಪಾಯಿಗೆ. ಇದು ಜನ ಯಾಕೆ ಅರ್ಥ ಮಾಡಿ ಚರ್ಚೆ ಯಾಕೆ ಆಗ್ತಾ ಇಲ್ಲ? ಮೊನ್ನೆ ಒಂದು ಹುಡುಗಿ ಸ್ಕೂಟರ್ ಕೂತು ಹೇಳುದು, ಸ್ಕೂಟರ್ ಮಾರಿದ್ರು ಅಡ್ಡಿಲ್ಲ, ರೇಟ್ ಜಾಸ್ತಿ ಆದ್ರೂ ಅಡ್ಡಿಲ್ಲ ಅಂತ ಹೇಳೋ ಪರಿಸ್ಥಿತಿ ಬಂದುಬಿಟ್ರೆ ಹಾಗಾದ್ರೆ ಎಷ್ಟು ಬ್ರೈನ್ ವಾಶ್ ಮಾಡಿ ಬಿಟ್ಟಿದ್ದಾರೆ ಅಂತ. ಇವತ್ತೊಂದು ನೋಡಿದೆ, ಗೋಧ್ರಾ ಘಟನೆ ಪುನಃ ವಾಪಸ್ ನಡಿಬೇಕು ಅಂತ ಒಬ್ರು ಕೆಂಪು ಶಾಲೆ ಹಾಕಿದವರು ಮಾತಾಡ್ತಾ ಇದ್ರು. ನಾನು ಹೇಳುದು ಫಸ್ಟಿಗೆ ಅವ್ರ ಮೇಲೆ ಕೇಸ್ ಹಾಕಿ ಒಳಗಾಕಿ. ಹೌದು, ಯಾಕಂದ್ರೆ ಕಾನೂನು ಬಾಹಿರದು. ಈಗ ಒಂದು ಹೊಸ ಇದನ್ನು ಮಾಡಿದಲ್ಲ ಟಾಸ್ಕ್ ಫೋರ್ಸ್, ಅವ್ರು ಹೇಳಿದ್ದೇನು, ಮೊನ್ನೆ ಒಬ್ರು ಮಾಜಿ ಸಚಿವರು ಹೇಳಿದ್ದನ್ನು ಕೇಳಿದೆ. ಹಿಂದೂಗಳನ್ನು ದಮನ ಮಾಡಲಿಕ್ಕೆ, ಹಿಂದೂಗಳೆಲ್ಲ ಯಾವ ಜಾತಿಯವರು ತಪ್ಪು ಮಾಡಿದ್ರು ಅದರಲ್ಲಿ ಶಿಕ್ಷೆ ಆಗ್ತದೆ, ಅದು ನಮ್ಮ ಸರ್ಕಾರದ ಬದ್ಧತೆ. ಆದರೆ ಹಿಂದೂ ಕಾರ್ಯಕರ್ತ ಅನ್ನುವ ಹೇಳುವುದನ್ನು ನಿಲ್ಲಿಸಬೇಕು ಅನ್ನೋದನ್ನ, ಯಾಕಂದ್ರೆ ನಾವು ಸಹ ಹಿಂದೂ, ನಮ್ಮ ಕಾರ್ಯಕರ್ತ ಅಲ್ಲ ಅವರು. ಅವರು ತಪ್ಪನ್ನ ಮಾಡಿದಕ್ಕೆ ಶಿಕ್ಷೆ ಆಗಿದೆ. ಆದರೆ ನೀವು ಅವರನ್ನ ವೈಭವೀಕರಿಸುವಂತ ನಿಲ್ಲಿಸಿ. ನೀವು ಅಂಥದ್ದನ್ನು ವೈಭವೀಕರಿಸಲಿಕ್ಕೆ ಹೋದ್ರೆ ಇನ್ನು ಮುಂದೆ ಸಹ ಇಂಥ ಘಟನೆಗಳು ನಡೆಯುವಂತ ಸಾಧ್ಯತೆಗಳಿದೆ. ಅದಾಗದಂತೆ ನಾವು ನೋಡಬೇಕು. ನಾನು ಇಲ್ಲಿ ಹೆಚ್ಚು ಹೆಂಗಸರೆಲ್ಲ ಬಂದಿರೋ ಒಂದು ಕೇಳ್ಕೊಳ್ತೇನೆ, ನಿಮ್ಮ ಮನೆ ಮಕ್ಕಳನ್ನ ಜಾಗ್ರತೆ ಮಾಡಿ. ಅವ್ರು ಹೇಳಿದ್ರಂತ ಮುಂದೆ ಬಿಟ್ಟು ನಾಳೆ ಒಳಗೆ ಹೋದ್ರೆ ಅಥವಾ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವ್ರು ಯಾರು ಬರೋದಿಲ್ಲ. ಸುಹಾಸ್ ಇದು ಅಪ್ಪ ಹೇಳಿದ್ರಲ್ಲ, ಅದೇ ಗತಿ. ಅದಕ್ಕೋಸ್ಕರ ಅದನ್ನ ಯಾವುದನ್ನು ಯಾರ ಮನೆಯ ಮಕ್ಕಳನ್ನು ಮುಂದೆ ನಾನು ಕೇಳುವಂಥದ್ದು ಅದನ್ನು ಮಾಡಲಿಕ್ಕೆ. ಹಾಗಾದ್ರೆ ನಿಮ್ಮ ಮನೆ ಮಕ್ಕಳು ಹೋಗ್ತಾರಾ ವಿದೇಶದಲ್ಲಿ ಕಲಿಕ್, ವಿದೇಶದಲ್ಲಿ ಕೆಲ್ಸಕ್ಕಿರ್ಕ್?
ಇಲ್ಲಿ ಯಾರ್ದೋ ಬಡಪ್ಪ ಮಕ್ಕಳನ್ನು ತಗೊಂಡು ನೀವು ಮುಂದೆ ಹಾಕಿದ್ರೆ ಮುಂದೆ ಗತಿ ಏನು? ಅವ್ರ ಕಣ್ಣೀರು ಯಾರು ನೋಡುತ್ತೆ? ನಾವ್ಯಾರು ಹೋಗುದಿಲ್ಲ, ನೀವು ಯಾರು ಹೋಗುದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಜನರ ಮಧ್ಯೆ ನಮ್ಮ ಕಾರ್ಯಕರ್ತರು ಚರ್ಚೆ ಪ್ರಾರಂಭ ಮಾಡಿ, ನಮ್ಮ ಕೇಂದ್ರ ಸರ್ಕಾರ ಇದ್ದಾಗ ಏನ್ ಕೆಲಸ ಮಾಡಿತ್ತೋ ಅದು ಮಾಡದಿದ್ದದ ಅಪಾದನೆ ಹಾಕಿ, ನಾನು ಹೇಳುವುದಾದ್ರೆ ವಿನೋದ್ ರೈ ಅವರ ಮೇಲೆ ಅವರ ರಿಪೋರ್ಟ್ ತಪ್ಪು ಅನ್ನುವಂಥದ್ರ ಬಗ್ಗೆ ಒಂದು ಕೇಸನ್ನು ಹಾಕಬೇಕಾಗ್ತದೆ CAG ಅವರದ್ದು. ಇಲ್ಲದೆ ಇದ್ರೆ ಅವರ ರಿಪೋರ್ಟಿನ ಮೇಲೆ CBI ಎನ್ಕ್ವೈರಿ, ED ಎನ್ಕ್ವೈರಿ ಎಲ್ಲ ಮಾಡಿದ್ರು. ಅವ್ರ ಪಾರ್ಟಿಯವ್ರನ್ನ ಲಂಚ ತಗೊಂಡದ್ದು ಬಗ್ಗೆ ಕೇಸೇ ಇಲ್ಲ. ಬೇರೆಯವ್ರನ್ನ ಏನು ಮಾಡದಿದ್ರು ಅವ್ರ ಮೇಲೆ ಕೇಸನ್ನು ಹಾಕುವಂಥದ್ದು. ಇಂಥ ಪರಿಸ್ಥಿತಿಗೆ ತಂದಿಟ್ರೆ ಮುಂದೆ ಒಂದು ದಿವಸ ಏನು ಆಗ್ಬೋದು ಅಂತ. ಅದಕ್ಕೋಸ್ಕರ ನಾನು ಜನರ ಹತ್ರ ಕೇಳ್ಕೊಳ್ಳೋದಿಷ್ಟೇ, ನೀವೆಲ್ಲ ಇದ್ರ ಬಗ್ಗೆ ಚರ್ಚೆ ಪ್ರಾರಂಭ ಮಾಡಿ. ನಿಮ್ಮ ಹಳ್ಳಿಯಲ್ಲಿ ಮನೆಯಲ್ಲಿ ಚರ್ಚೆ ಆದಾಗ, ಇಲ್ಲದಿದ್ರೆ ಭಯ ಪಡುವಂತ ಅವಶ್ಯಕತೆ ಇಲ್ಲ. ನಿಮ್ಮನ್ನ ಜೈಲಿಗೆ ಹಾಕೋಕ್ಕಾಗ್ತಿಲ್ಲ ಅವರಿಗೆ. ಹಾಕೋದಾರ ಲೀಡರ್ಸ್ ಅನ್ನು ಮಾತ್ರ ಜೈಲಿಗೆ ಹಾಕುದವರು, ತೊಂದರೆ ಇಲ್ಲ. ಜೈಲಿಗೆ ಹಾಕ್ಲಿಕ್ಕೆ ಹೋಗ್ಲಿಕ್ಕೆ ರೆಡಿ ಇದ್ದೇ ಎಲ್ಲ ಮಾತಾಡೋದು. ಅದಕ್ಕೋಸ್ಕರ ನಾವು ರಾಜ್ಯ ಸರ್ಕಾರ 5 ಗ್ಯಾರಂಟಿ ಹೇಳಿದ ಕೂಡಲೇ ಕೊಟ್ಟಾಯಿತು. 15 ಲಕ್ಷ ಗೋಪಾಲ್ ಪೂಜಾರಿ ಹೇಳಿದ್ರು, ಕೊಡ್ಲಿಲ್ಲ. ಜನ್ಧನ್ ಅಕೌಂಟ್ ಓಪನ್ ಮಾಡಿದ್ರು, ಆ ಅಕೌಂಟ್ ಎಂತಾಯ್ತು ಗೊತ್ತಿಲ್ಲ. ಈಗ ಅಕೌಂಟಿಗೆ ದುಡ್ಡಿಲ್ಲದೆ ಇದ್ರೆ ಅದಕ್ಕೆ ಹಣ ಕಟ್ ಮಾಡ್ತಾರಮ್ಮರು. ನಿಮ್ಮ ಅಕೌಂಟ್ ಅಲ್ಲಿ ನೀವು ದುಡ್ಡು ಹಿಡದೆ ಇದ್ರೆ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಹೇಳುದು, ಈಗಲೇ ಕಟ್ ಮಾಡಿ ಆಯ್ತು. ಹಾಗಾದ್ರೆ ಜನರಿಗೆ ನೀವು ಖಾತೆ ಯಾಕೆ ತೆಗೆಸಿದ್ರಿ? ಹಾಗಾದ್ರೆ ನೀವು ಖಾತೆಯಿಂದ ಹಣ ನೀವೇ ತೆಗೆಯುವುದಾದ್ರೆ ಕ್ಯಾಶ್ ಟ್ರಾನ್ಸಾಕ್ಷನ್ ಇಲ್ಲ ಅಂತ, ಹಣಕಾಸು ಕ್ಯಾಶ್ ಇಲ್ಲ ಅಂತ, ಆಚೆ ವ್ಯವಹಾರ ಇಲ್ಲ ಅಂದ್ರು. ಈಗ ನಿಮ್ದು ಪ್ಲಾಸ್ಟಿಕ್ ಕಾರ್ಡಿಗೆ ಸಹ ಅವರು ದಂಡ ಹಾಕ್ತಾರೆ. ಇದೊಂದು ಪರಿಸ್ಥಿತಿಗೆ ತಂದಿಟ್ಟದನ್ನ ಒಂದ್ಸಲಿ ಮುಂದೆ ತಕೊಂಡು ದಡಾಲ ಮೇಲೆ ತಗೊಂಡು ದಡಾಲ ಹೊತ್ತಾಕ್ತಾರಂತಾರಲ್ಲ ಊರಂಗೆ. ನಮ್ಮನ್ನೆಲ್ಲ ಹೊತ್ತಾಕಿ ಆಯ್ತು ಅವ್ರು, ನಿಮ್ಮನ್ನೆಲ್ಲ ಹೊತ್ತಾಕಿ ಆಯ್ತು. ಇನ್ನಾರು ಎಚ್ಚೆತ್ಕೊಳ್ಳಿ ಅಂತ ನಾನು ಕೇಳೋದು. ನೀವು ಎಚ್ಚೆತ್ಕೊಳ್ಳದೆ ಇದ್ರೆ ಬಹಳ ಕಷ್ಟ ಆಯ್ತು. ನಾನು ಮೊನ್ನೆ ಮಂಜುನಾಥ್ ಭಂಡಾರಿ ಅವರಂತೂ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ರಿ, ಬಹಳ ಖುಷಿ ಆಯ್ತು ನನಗೆ. ಸಾಧು ಸಂತರು ಇದ್ರ ಬಗ್ಗೆ ಚರ್ಚೆಯನ್ನ ಮಾಡಬಾರದು. ಖಂಡಿತ ಅವರು ಎಲ್ಲ ಧರ್ಮದ ಗುರುಗಳು ಸಹ, ಎಲ್ಲ ಧರ್ಮದ ಜನರಿಗೂ ಸಹ ಗುರುಗಳೇ ಅವರು. ಆದ್ದರಿಂದ ಒಂದು ಪಕ್ಷಕ್ಕೆ ಸರಿಯಾಗಿ ಮಾತಾಡ್ಲಿಕ್ಕೆ ಹೋಗುವಂಥದ್ದು ತಪ್ಪಾಗ್ತದೆ ಅನ್ನುವಂಥದ್ದನ್ನು ನಾನು ಯಾರು ಮಾತಾಡಬಾರ್ದು. ಇದನ್ನ ಮುಂದೆ ಇಂಥ ಘಟನೆಗಳು ನಡೆದೇ ಇರಬೇಕಾದ್ರೆ ಅವರು ಎಲ್ಲರಿಗೂ ಉಪದೇಶವನ್ನು ಹೇಳಬೇಕು, ಬಿಟ್ರೆ ವೈಭವೀಕರಿಸಲಿಕ್ಕೆ ಹೋಗಬಾರದು. ಈ ವೈಭವೀಕರಿಸಿದ್ರಿಂದಲೇ ಈ ಸಮಸ್ಯೆಗಳು ಉದ್ಭವ ಆಗುವಂಥದ್ದು. ನನಗೆ ಈ ಶಾಸಕರುಗಳೆಲ್ಲ ಮಾತಾಡಿದ್ರಲ್ಲ, ಒಬ್ರು ಮಾತಾಡಿದ್ರಂತೆ ನಿನ್ನೆ ಒಂದು ಬಂತು ವಿಡಿಯೋದಲ್ಲಿ, ಯಾರು ಹೇಳಿದ್ರು ರಾಹುಲ್ ಗಾಂಧಿ ಅವರಿಗೆ ಪಾರ್ಲಿಮೆಂಟ್ ಒಳಗೆ ಹೋಗಿ ಕಪಾಳ ಕೊಡದು ಬಂದ್ರೆ ನಂಗೆ ಖುಷಿ ಆಗ್ತದೆ ಅಂತ ಹೇಳಿದ್ರಂತೆ. ಇವರು ವಿಧಾನಸಭಾ ಸದಸ್ಯರಿಗೆ ಬೇರೆಯವರು ವಿಧಾನಸಭೆ ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಗೊತ್ತಿದ್ರೆ ಪಾರ್ಲಿಮೆಂಟ್ ಒಳಗೆ ಇನ್ನೊಬ್ರಿಗೆ ಹೋಗ್ಲಿಕ್ಕೆ ಗೊತ್ತಿದ್ಯಾ? ಅಥವಾ ಇವರಿಗೆ ಧೈರ್ಯ ಇದ್ರೆ ಹೋಗಿ ಹೊಡಿಬಹುದಲ್ಲ? ಬೇರೆಯವರು ಬಡಬ್ಬಿ ಮಕ್ಕಳಂತಾರಲ್ಲ, ನಮ್ಮಲ್ಲಿ ಬಡ ಅಪ್ಪ ಅಮ್ಮನ ಮಕ್ಕಳನ್ನ ಯಾಕೆ ಕಳಿಸ್ಬೇಕು ಇವರು? ಅವ್ರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಅವ್ರ ಜೈಲಿಗೆ ಹೋಗ್ಬಾರ್ದು, ಹೋದ್ರೆ ನಿಮ್ಮ ಮಕ್ಕಳು ಹೋಗ್ಲಿ ಅಂತ. ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ದಯವಿಟ್ಟು ಇಂಥ ಕೆಲಸವನ್ನ, ತಪ್ಪುಗಳನ್ನ ಮಾಡ್ಲಿಕ್ಕೆ ಅವ್ರೇನು ಉಪದೇಶವನ್ನ ಮಾಡ್ತಾರೆ ಅದನ್ನು ಕೇಳಬೇಡಿ. ಅಂತ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಮ್ದು ಮಲೆನಾಡಿನವರು ಸಹ ಭಾಷಣ ಪ್ರತಿ ಕಾರ್ಯಕ್ರಮದಲ್ಲಿ ಹೇಳ್ತಾರೆ. ಅಶೋಕ್ ಅವರೇ, ನಮ್ದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಿ ನಾವು. ಏನ್ ಹೆಗ್ಡೆ ಅವರೇ? ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ವೇದಿಕೆಯಲ್ಲಿ ಭಾಷಣ ಮಾಡೋದು, ನಾಡಗೀತೆಯಲ್ಲಿ ಭಾಷಣ ಮಾಡುವಾಗ ನೀವು ಒಬ್ಬರ ಮೇಲೆ ಒಬ್ರು ದ್ವೇಷ ಅನ್ನ ಮಾಡಿ ಅಂತ ಭಾಷಣ ಮಾಡುವಂಥದ್ದು ಇದಾಗಲೇಬಾರದು. ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಮನೆಯ ಮಕ್ಕಳನ್ನ ಶಾಲೆಗೆ ಕಳಿಸಿ, ಒಳ್ಳೆಯ ಶಿಕ್ಷಣವನ್ನು ಕೊಡಿಸಿ, ಒಳ್ಳೆ ಉದ್ಯೋಗಕ್ಕೆ ಕಳಿಸಿ. ಅವ್ರು ಹೇಗೂ ವರ್ಷಕ್ಕೆ 2 ಕೋಟಿ ಕೊಡ್ತೇವೆ ಅಂತ ಹೇಳಿ ಇದನ್ನು ಕೊಡ್ಲಿಲ್ಲಲ್ಲ. ಸ್ವ ಉದ್ಯೋಗದಲ್ಲಿ ತನ್ನನ್ನ ತಾವು ತೊಡಸ್ಕೊಳ್ಳಿಕ್ಕೆ ಶಿಕ್ಷಣ ಬಹಳ ಅವಶ್ಯಕತೆ ಇದೆ ಅಂತ ಹೇಳ್ತಾ, ಇನ್ನು MJ ಹೆಗ್ಡೆ ಅವರು ಮಾತಾಡ್ಲಿಕ್ಕಿದೆ. ಅದಾದ್ಮೇಲೆ ಯಾರು ಮಾತ್ಕೋದ್ರೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಮುಗಿಸ್ತೇನೆ ಇಲ್ಲಿ. ಅದಕ್ಕೋಸ್ಕರ ತಾವೆಲ್ಲರೂ ಇದರ ಬಗ್ಗೆ
ಗಮನ ಹರಿಸಿ, ನಿಮ್ಮ ಕುಟುಂಬದ ಬಗ್ಗೆ ನೀವು ಗಮನ ಹರಿಸಿ, ಬೇರೆಯವರು ಅವರವರ ಕುಟುಂಬದ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳ್ತಾ, ಯಾರೇ ಪ್ರಚೋದನೆಯನ್ನು ಕೊಟ್ಟರು ಸಹ ತಾವ್ಯಾರು ಬೇರೆ ತಪ್ಪನ್ನ ಮಾಡಲಿಕ್ಕೆ ನಿಮ್ಮ ಮನೆ ಯುವಕರಿಗೆ ಬಿಡಬೇಡಿ ಅನ್ನುವಂತ ಒಂದು ಬೇಡಿಕೆಯನ್ನಿಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜನಾಕ್ರೋಶ ಯಾತ್ರೆಯನ್ನ ಮಾಡಿದ್ದೇವೆ. ಬಿಜೆಪಿಯವರು ಜನಾಕ್ರೋಶ ಯಾತ್ರೆಯನ್ನ ಮಾಡಿ ರಾಜ್ಯದ ಎಲ್ಲ ಕಡೆ ಹೋಗಿ ಜನಾಕ್ರೋಶ ಜನಾಕ್ರೋಶ ಅಂತ ಹೇಳ್ತಾ ಇದ್ದಾರೆ. ನಾನು ಕೇಳೋದು ಬಿಜೆಪಿ ಅವರ ಹತ್ರ, ಜನಾಕ್ರೋಶ ಬಡವರಿಗೆ ಗ್ಯಾರಂಟಿ ಕೊಟ್ಟದಕ್ಕ, ಅಥವಾ ನೀವು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿ ಗ್ಯಾಸ್ ಸಿಲಿಂಡರ್ ದರ ಏರಿಸಿ ಜನರಿಗೆ ತೊಂದರೆ ಕೊಟ್ಟದಕ್ಕ ಅಂತ ಬಿಜೆಪಿ ಅವರು ಹೇಳಬೇಕು. ಆಕ್ರೋಶ ಇರುವುದು ಕೇಂದ್ರ ಸರ್ಕಾರದ ವಿರುದ್ಧ. ಆದರೆ ಬಿಜೆಪಿ ಅವರಿಗೆ ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ, ಅವರಿಗೆ ಸಮರ್ಥವಾದಂತ ನಾಯಕತ್ವ ಇಲ್ಲ. ಬಿಜೆಪಿಯಲ್ಲಿ ತೀರಾ ಗೊಂದಲಮಯ ಇದೆ. ಬೆಳಿಗ್ಗೆ ಎದುರು ಒಬ್ಬ ಮಾತಾಡ್ತಾರೆ ಬಿಜೆಪಿ ವಿರೋಧನೆ, ಸಂಜೆ ಎದುರು ಒಬ್ಬ ಮಾತಾಡ್ತಾರೆ, ರಾತ್ರಿ ಇನ್ನೊಂದು ಕಡೆ ಸಭೆ ಮಾಡಿ ಇನ್ನೊಬ್ಬರು ಮಾತಾಡ್ತಾರೆ. ಹಾಗಾಗಿ ಗೊಂದಲಮಯವಾಗಿರ್ತಕ್ಕಂಥ ಬಿಜೆಪಿಗೆ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶನೋ ಅಥವಾ ಯಾರ ವಿರುದ್ಧ ಆಕ್ರೋಶ ಅಂತ ತಿಳಿಯದೆ, ದಿಕ್ಕುಗಾಣದೆ ಇವತ್ತು ಅವರು ಪ್ರತಿಭಟನೆಗೆ ರಾಜ್ಯಾದ್ಯಂತ ಸುತ್ತಾಡ್ತಾರೆ. ನಾನು ಕೇಳ್ತಾ ಇರೋದು, ಪೆಟ್ರೋಲ್ ದರ ಇವತ್ತು 103 ರೂಪಾಯಿ ಇದೆ. 1 ಲೀಟರ್ ಪೆಟ್ರೋಲ್ನಲ್ಲಿ 60 ರೂಪಾಯಿ ಮೋದಿಗೆ ಹೋಗ್ತದೆ ನೇರವಾಗಿ. ಡೀಸೆಲ್ಗೆ ಇವತ್ತು 93 ರೂಪಾಯಿ ಇದೆ. ಅದರಲ್ಲಿ 48 ರೂಪಾಯಿ ನೇರವಾಗಿ ಮೋದಿ ಅವರಿಗೆ ಹೋಗ್ತದೆ. ಗ್ಯಾಸ್ ಸಿಲಿಂಡರ್ ನಲ್ಲಿ 480 ರೂಪಾಯಿ ನೇರವಾಗಿ ಹೋಗ್ತದೆ. ಕೇಳುವ ಧೈರ್ಯ ಇದೆಯಾ ಬಿಜೆಪಿ ನಾಯಕರೇ? ಕೇಳುವ ಧೈರ್ಯ ಇದೆಯಾ ನಿಮ್ಗೆ? ಯಾರಾದ್ರೂ ಮುಂದೆ ನಿಂತು ಮೋದಿ ಅವರ ಹತ್ರ ಹೋಗಿ, ಬೆಲೆ ಏರಿಕೆ ಹಾಕಿದೆ, ನಮ್ಮ ಜನರಿಗೆ ತೊಂದರೆ ಆಗಿದೆ, ಬೆಲೆ ಏರಿಕೆಯನ್ನು ಕಡಿಮೆ ಮಾಡಿ ಅಂತ ಹೇಳ್ತಕ್ಕಂಥ ಧೈರ್ಯ ಬಿಜೆಪಿಯ ಕೋಟಾ ಶ್ರೀನಿವಾಸ್ ಪೂಜಾರಿಗಿದೆಯಾ, ರಾಘವೇಂದ್ರ ಯಡಿಯೂರಪ್ಪನವರಿಗಿದೆಯಾ, ಅಥವಾ ಬ್ರಿಜೇಶ್ ಚೌಟನಿಗಿದೆಯಾ, ಅಥವಾ ಬಿಜೆಪಿಯ ಯಾರಿಗಾದ್ರೂ ಸಂಸದರಿಗಿದೆಯಾ? 5 ಜನ ಮಂತ್ರಿಗಳಿದ್ದೀರಿ ರಾಜ್ಯದಲ್ಲಿ. ಹಿಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರಬೇಕಾದ್ರೆ ಕೇಂದ್ರದಲ್ಲಿ ಇದೇ ಟಿ.ವಿ. ಸದಾನಂದ ಗೌಡರು, ಇದೇ ಶೋಭಾ ಕರಂದ್ಲಾಜೆ ಅವರು ಏನು ಗ್ಯಾಸ್ ಸಿಲಿಂಡರ್ ಹೊತ್ತುಕೊಂಡು ಹೋಗುದು ರಸ್ತೆಯಲ್ಲಿ, ಅಲ್ಲಿ ಹೋಗಿ ಬೆಂಕಿ ಇಟ್ಟು ಚಾ ಕಾಫಿ ಮಾಡಿ ಅಣಕು ಮಾಡ್ತಾ ಇದ್ದೀರಲ್ಲ ಶೋಭಾ ಕರಂದ್ಲಾಜೆ ಅವರೇ ಇದೆ. ನೀವು ಅದನ್ನು ನಿಲ್ಲಿಸ್ತೇನೆ ಹೇಳಿ, ನಾಳೆಯಿಂದ ಬಿಜೆಪಿ ಅವರು ನಿಮ್ಮ ರಗಳೆಗೆ ಬರೋದಿಲ್ಲ. ಯಾವ ಆಕ್ರೋಶನೂ ಇಲ್ಲ ಅವರಿಗೆ. ಆಕ್ರೋಶ ಬಡವರಿಗೆ ಸವಲತ್ತು ಸಿಗಬಾರದು. ನಾನು ಕಾಂಗ್ರೆಸ್ ಬಿಜೆಪಿ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಯಾವುದಾದ್ರೂ ಒಂದು ಯೋಜನೆ ರಾಜ್ಯದ ಜನತೆಗೆ ಬಡವರಿಗೆ ನೇರವಾಗಿ ಸಿಗುವಾಗಿ ನೀವೇನಾದ್ರೂ ಕೊಟ್ಟಿದ್ದಿದ್ರೆ ಈ ವೇದಿಕೆಯಲ್ಲಿ ಬಂದು ಹೇಳಿ. ಎಲ್ಲವೂ ಮೋಸದ ಪರಮಾವಧಿ. 15 ಕೋಟಿ 15 ಲಕ್ಷ ಇಲ್ಲ, ಜನ್ಧನ್ ಇಲ್ಲ, ರೈತರ ಬೆಲೆ ದ್ವಿಗುಣ ಇಲ್ಲ, 2 ಕೋಟಿ ರೂಪಾಯಿ 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಇಲ್ಲ, ಯುವಕರಿಗೆ ಕಾರ್ಖಾನೆಗಳಿಂದ ಉದ್ಯೋಗ ಸೃಷ್ಟಿ ಮಾಡ್ತೇನೆ ಇಲ್ಲ, ಬಡವರ ಪರವಾಗಿ ಇಲ್ಲ, ಕಾರ್ಮಿಕರ ಪರವಾಗಿ ಇಲ್ಲ. ಯಾವ ಯೋಜನೆಯೂ ಬಿಜೆಪಿ ಸರ್ಕಾರ ಜಾರಿಗೆ ತಂದದ್ದಿಲ್ಲ. ಅವರು 5 ವರ್ಷಗಳ ಕಾಲ ಅಧಿಕಾರದಲ್ಲಿ ಇದ್ರು. ಅದರಲ್ಲಿ ನೀವೇನಾದ್ರೂ ಮಾಡಿದಿರಾ? ಏನಾದ್ರೂ ಯೋಜನೆ ಜಾರಿಗೆ ತಂದಿರಾ ರಾಜ್ಯ ಸರ್ಕಾರದಲ್ಲಿ? ಇವತ್ತು ನಾವು ಬಡವರಿಗೆ ಉಚಿತ ವಿದ್ಯುತ್ ಶಕ್ತಿ ಕೊಟ್ರೆ ಅದು ಅವರಿಗೆ ತಡೆಯಲಿಕ್ಕೆ ಆಗೋದಿಲ್ಲ. ಇವತ್ತು ನಾವು ಬಡವರಿಗೆ 5 ಕೆಜಿ ಅಕ್ಕಿ ಬದಲು 10 ಕೆಜಿ ಕೊಟ್ರೆ ಅದು ತಡೆಯಲಿಕ್ಕೆ ಆಗೋದಿಲ್ಲ. ಇವತ್ತು ಬಡವರಿಗೆ 2,000 ರೂಪಾಯಿ ನೇರ ಅವರ ಅಕೌಂಟ್ಗೆ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಬಡವರಿಗೆ ಕೊಟ್ರೆ ಅದು ತಡೆಯಲಿಕ್ಕೆ ಆಗೋದಿಲ್ಲ. ಇವತ್ತು ಉದ್ಯೋಗ ಯುವಕರಿಗೆ ಕೊಡ್ತೇನೆ ಹೇಳಿದ್ರೆ ಅದು ತಡೆಯಲಿಕ್ಕೆ ಆಗೋದಿಲ್ಲ. ಮಹಿಳೆಯರಿಗೆ ಬಸ್ಸಿನಲ್ಲಿ ಹತ್ತಿ ಆಧಾರ್ ಕಾರ್ಡ್ ತೋರಿಸಿ ಎಲ್ಲಿ ಬೇಕಾದ್ರೆ ಇಳಿಯಬಹುದು ಅಂತ ಹೇಳುವ ಸೌಕರ್ಯ ಮಾಡಿಕೊಟ್ರೆ ಅದು ಬಿಜೆಪಿ ಅವರಿಗೆ ತಡೆಯುವುದಿಲ್ಲ. ಅವರ ಆಕ್ರೋಶ ಬಡವರ ಪರ, ರೈತರ ಪರ, ಯುವಕರ ಪರ, ಕಾರ್ಮಿಕರ ಪರ ಮತ್ತು ಸಾಮಾನ್ಯ ಜನರ ವರ್ಗದ ಪರ ಅಂತ ಹೇಳುವುದನ್ನ
ತಾವು ತಿಳಿದುಕೊಳ್ಳಬೇಕಾಗ್ತದೆ. ಹಾಗಾಗಿ ಈ ಯಾತ್ರೆ ಇವತ್ತು 2 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೇವೆ. ಯಾಕೆ ಬಂದಿದ್ದೇವೆ ಅಂದ್ರೆ ನಾವು ಜನರ ಪರವಾಗಿದ್ದೇವೆ. ನಾನು ಗೋಪಾಲ್ ಪೂಜಾರಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಒಂದು ಭಾಗದಲ್ಲಿ, ಈ ಜಿಲ್ಲೆಯ ಗಡಿ ಭಾಗದಲ್ಲಿ ಇಷ್ಟೊಂದು ಜನರನ್ನ ಸೇರಿಸಿ ನಾವು ನಿಮ್ಮ ಜೊತೆಗಿದ್ದೇವೆ. ಕಾಂಗ್ರೆಸ್ ಪರ ನಾವು ಜೈ ಭೀಮ್, ಜೈ ಸಂವಿಧಾನ್, ಜೈ ಬಾಪು ಅವರ ಪರವಾಗಿದ್ದೇವೆ. ಗಾಂಧಿ ಕಂಡ ಭಾರತದ ಪರವಾಗಿದ್ದೇವೆ. ಗಾಂಧಿ ಕಂಡಂತ ಈ ದೇಶದ ಪರವಾಗಿದ್ದೇವೆ ಅಂತ ಹೇಳುವುದಕ್ಕೆ ನೀವು ಇಷ್ಟು ಬೆಂಬಲ ಕೊಟ್ಟರಲ್ಲ, ಅದಕ್ಕೆ ಮಂಜುನಾಥ್ ಭಂಡಾರಿ ಅವರು ತಮಗೆ ಅಭಿನಂದನೆ ಸಲ್ಲಿಸಿದರು. ಇನ್ನು ಮುಂದಕ್ಕೂ ಕಾಂಗ್ರೆಸ್ ಪಕ್ಷ ಇವತ್ತು ಜನಪರವಾಗಿದೆ. ಇವತ್ತು ಬಿಜೆಪಿ ಅವರಿಗೆ ಶಾಂತಿ ನೆಮ್ಮದಿ ಬೇಡ, ಸೌಹಾರ್ದತೆ ಜೀವನ ಬೇಡ. ಪ್ರತಿಯೊಂದಕ್ಕೂ ಘರ್ಷಣೆ, ಪ್ರತಿಯೊಂದಕ್ಕೂ ವೈಭವೀಕರಣ, ಜಾತಿ ಧರ್ಮವನ್ನು ಎತ್ತಿಕಟ್ಟಿ ಅದರ ಮೂಲಕ ಬಿಜೆಪಿ ಅಧಿಕಾರಕ್ಕೆ ಬಂದಿರತಕ್ಕಂತಹದ್ದು. ಇವತ್ತು ಅವರು ಅದನ್ನೇ ತಮ್ಮ ಬಂಡವಾಳ ಅಂತ ಎಣಿಸಿಕೊಳ್ತಾ ಇದ್ದಾರೆ. ಜನ ಇವತ್ತು ಶಿಕ್ಷಿತರಾಗಿದ್ದಾರೆ. ಜನ ತಿಳ್ಕೊಳ್ಬೇಕಾಗತ್ತೆ. ಇವತ್ತು ಭಾರತ ದೇಶದಲ್ಲಿ 145 ಕೋಟಿ ಜನ ವಿವಿಧತೆಯಲ್ಲಿ ಏಕತೆಯನ್ನು ಕಂಡು ಈ ದೇಶದೆಂಬುದು ವಿ ಆರ್ ಆಲ್ ಫಾರ್ ಎ ಸ್ಟ್ರಾಂಗರ್ ಇಂಡಿಯಾ ಅಂತೇಳಿ ಮಾತನ್ನ ಹೇಳ್ತಾ ಇದ್ದಾರೆ. ಅದರ ಮಧ್ಯೆ ಬಿಜೆಪಿಯವರು ಕಲಹ ತಂದು ಅವರಿಗೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಗುಂಡಾಕಿ ಕೊಂದರೆ ಅವರು ಭಾರತೀಯರು, ಹಿಂದೂ ಅಲ್ಲ. ಇಲ್ಲಿ ಒಬ್ಬ ರೌಡಿ ಶೀಟರನ್ನ ಯಾರಾದ್ರೂ ಕೊಂದ್ರೆ ಅವರು ಏನು ವೈಭವೀಕರಣ, ಅಯ್ಯೋ ಅಯ್ಯೋ ಸ್ಪೆಷಲ್ ಫ್ಲೈಟ್ ಮಾಡಿ ಬರ್ತಾರೆ. ಸ್ಪೆಷಲ್ ಫ್ಲೈಟ್ ಮಾಡಿ ಮತ್ತು ಏನು ವೈಭವೀಕರಣ, ಹಿಂದೂ ಕಾರ್ಯಕರ್ತನ ಕೊಂದ. ಅಯ್ಯೋ ದೇವರೇ, ಅವನನ್ನ ರೌಡಿ ಶೀಟರ್ ಅಂತ ಕರೆದವರು ನೀವು. ನಿಮ್ಗೇನಾದ್ರೂ ಮಾನ ಮರ್ಯಾದೆ ಗೌರವ ಇದ್ರೆ ಒಬ್ಬರು ಹಿಂದೂ ಕಾರ್ಯಕರ್ತರನ್ನ ರೌಡಿ ಶೀಟರ್ನ ಹಾಕಿದವರು ನೀವು. ಇವತ್ತು ಸಮಾಜದಲ್ಲಿ ಬಿರುಕು ಹುಟ್ಟಿಸ್ಲಿಕ್ಕೆ ನೀವು ಇದನ್ನು ಮಾತಾಡ್ತಾ ಇದ್ದೀರಲ್ಲ, ಇದು ಎಷ್ಟು ಸರಿ? ಚುನಾಯಿತ ಪ್ರತಿನಿಧಿಗಳು, MLAಗಳು, MLCಗಳು ಕೋಮಿನ ಬಗ್ಗೆ ಮಾತಾಡ್ತಾರೆ, ಸಂವಿಧಾನಕ್ಕೆ ವಿರುದ್ಧವಾಗಿ ಮಾತಾಡ್ತಾರೆ, ದೇಶ ಸಂವಿಧಾನದ ವಿರುದ್ಧವಾಗಿ ಮಾತಾಡ್ತಾರೆ ಚುನಾಯಿತ ಪ್ರತಿನಿಧಿಗಳು. ಇದು ನಾಚಿಕೆ ತರುವಂತಹದ್ದು. ಹಾಗಾಗಿ ನಾನು ಇಷ್ಟನ್ನೇ ಹೇಳ್ತೇನೆ, ಭಾರತವನ್ನ ಸದೃಢ ಭಾರತ ನಾವು ಕಟ್ಟಬೇಕಾಗತ್ತೆ. ಎಲ್ಲರನ್ನು ಒಟ್ಟು ಸೇರಿಸಿಕೊಂಡು ಹೋಗಬೇಕಾಗ್ತದೆ. ಸಮಾಜದ ಎಲ್ಲ ವರ್ಗಗಳ ಜನರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗ್ತದೆ. ಇದ್ದದನ್ನು ಎಲ್ಲರಿಗೂ ಹಂಚಿ ತಿನ್ನಬೇಕಾದಂತ ಚಿಂತನೆ ಕಾಂಗ್ರೆಸ್ ಪಕ್ಷದ್ದು. ಆ ಚಿಂತನೆ ಅಡಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟೋಣ. ಮತ್ತೊಮ್ಮೆ ಗೋಪಾಲ್ ಪೂಜಾರಿ ಸೋತರು ಗೆದ್ದರು, ಕಾಂಗ್ರೆಸ್ ಪಕ್ಷಕ್ಕೆ MLAನೇ, ಕಾಂಗ್ರೆಸ್ ಪಕ್ಷಕ್ಕೆ ಅವರು ಶಾಸಕರೇ. ಅವರು ಏನ್ ಹೇಳ್ತಾರೋ ಆ ಕೆಲಸವನ್ನ ಜನರ ಪರವಾಗಿ ಕಾಂಗ್ರೆಸ್ ಪಕ್ಷ ಮಾಡ್ತದೆ. ಬೆಲೆ ಏರಿಕೆ ಆಗಿದೆ. $1 ಬಿಡಿ, ಅದು ಎಲ್ಲಿಗೆ ಕೊಂಡೋಗ್ತವೆ ಹೇಳಿದ್ದು, ಎಲ್ಲಿಗೆ ಕೊಂಡೋಗಿದ್ದಾರೆ. ಪೆಟ್ರೋಲು ಡೀಸೆಲ್ ಜಾಸ್ತಿ ಆಗಿದೆ. ಆದರೂ ಬಿಜೆಪಿಗೆ ಓಟು ಬರ್ತದಲ್ಲ, ಯಾಕೆ? ಆದರೂ ಕಾಂಗ್ರೆಸ್ಸಿನವರಿಗೆ ಓಟು ಸಿಗುತ್ತಾ ಇಲ್ಲ, ಕಮ್ಮಿ ಮತ್ತು ಕಡಿಮೆ ಆಗುವುದಿಲ್ಲ, ಹೆಚ್ಚಾಗುವುದಿಲ್ಲ. ಯಾಕೆ ಗಫೂರ್? ಯಾಕೆ ಅಂತಂದ್ರೆ ಬಿಜೆಪಿ ಬರೀ ಕಾರ್ಯಕ್ರಮದ ಹಿಂದಿಲ್ಲ. ಬಿಜೆಪಿ ಸೈದ್ಧಾಂತಿಕವಾಗಿ ಒಂದು ಚಳುವಳಿಯನ್ನ ಕಟ್ಟುತ್ತಾ ಉಂಟು. ಈ ಬಿಜೆಪಿಯ ಚಳುವಳಿಯ ಹಿಂದೆ ಬರೀ ಬಿಜೆಪಿಯನ್ನ ಮಾತ್ರ ನಾವು ನೋಡ್ತೇವೆ. ಆದರೆ ಅದರ ಹಿಂದೆ 20ಕ್ಕೂ ಹೆಚ್ಚು ಸಂಘಟನೆಗಳಿದೆ. ಕಾಂಗ್ರೆಸ್ ಬಿಜೆಪಿಗೆ ನೋಡುವುದು, ಬಿಜೆಪಿಗೆ ಮಾತಾಡುವುದು, ಉಳಿದ ವಿಷಯದಲ್ಲಿ ನಮಗೆ ಸಂಬಂಧವೇ ಇಲ್ಲ. ಹೆಗಡೆ ಅವರೇ, ನಾನು ನೇರವಾಗಿ ಹೇಳ್ತಾ ಇದ್ದೇನೆ, ಇದನ್ನು ನಾವು ಚರ್ಚೆ ಮಾಡಬೇಕು. ಕಾರ್ಯಕರ್ತರು ಅರ್ಥ ಮಾಡಿಕೊಳ್ಳಬೇಕು. ಒಂದು ಚಳುವಳಿಯನ್ನ ಕಟ್ಟಿದ ಪರಿಣಾಮ ಇವತ್ತು ನನಗೆ ಗಾಂಧೀಜಿಯವರ ಬಗ್ಗೆ ಮಾತಾಡ್ಲಿಕ್ಕೆ ಹೇಳಿದ್ರೆ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಯಾಕೆಂದ್ರೆ ಈಗ ಸಮಯ ಆಗಿದೆ. ಇಲ್ಲಿ ಅದನ್ನು ಮಾತಾಡುವ ವೇದಿಕೆ ಅಲ್ಲ ಇದು. ಇವತ್ತು ಗಾಂಧೀಜಿಯವರನ್ನ 2014 ನಂತರ 2 ಲಕ್ಷ ಫೇಸ್ಬುಕ್ ಫೇಕ್ ಅಕೌಂಟ್ಗಳ ಮೂಲಕ ಅವರ ಮಾನವನ್ನ ಹರಾಜು ಮಾಡುವಂತ ಒಂದು ಚಳುವಳಿ ಆಯಿತು. ಎಷ್ಟು ಜನರಿಗೆ ಗೊತ್ತಿದೆ ನಮಗೆ?
ಯಾವ ವಾಟ್ಸಪ್ನಲ್ಲೂ ನೋಡಿದ್ರು ಗಾಂಧೀಜಿ ಅವರ ತಾಯಿಯವರ ಚಾರಿತ್ರ್ಯ ಹನನವನ್ನು ಕೂಡ ಮಾಡಿದ್ರು. ಇಡೀ ಗಾಂಧೀಜಿಯವರೇ ಇಡೀ ದೇಶಕ್ಕೆ ವಿರೋಧ ಹೇಳುವಂತ ಸ್ಥಿತಿ ನಿರ್ಮಾಣ ಮಾಡಿದ್ರು. ನಾವೇನು ಉತ್ತರ ಕೊಟ್ಟಿವಿ? ಆಗ ನಾವೆಲ್ಲಿದ್ವಿ? ನಮಗೆ ಎಷ್ಟು ಜನರಿಗೆ ಗೊತ್ತಿದೆ? ಇದು ಬರ್ತೇನೆ, ಅದು ನಮ್ಮ ರಿಸಲ್ಟಿಗೆ ಹೇಗೆ ಬಂದು ಮುಟ್ಟಿತು ಅಂತ ಹೇಳ್ತೇನೆ. ಅದು ಎಂಡ್ ಮಾಡುದು ನಾನು ಅಲ್ಲಿಗೆ. ಆ ನಂತರ ನೆಹರೂರವರ ತೇಜೋವಧೆ ಮಾಡಿದ್ರು. ಆ ನಂತರ ಅಂಬೇಡ್ಕರ್ ಅವರ ತೇಜೋವಧೆಗೆ ಸ್ಟಾರ್ಟ್ ಮಾಡಿದ್ರು. ಬರೀ ಸುಳ್ಳು ಸುದ್ದಿಗಳನ್ನ ಇಡೀ ದೇಶದಲ್ಲಿ ವ್ಯವಸ್ಥಿತವಾಗಿ ಕ್ಯಾರೆಕ್ಟರ್ ಅಸಾಸಿನೇಷನ್ ಆಫ್ ದ ಐಕಾನ್ಸ್, ನಮ್ಮ ದೇಶದ ಮಹಾನ್ ನಾಯಕರ 3-4 ಜನರನ್ನ ಅವರ ತೇಜೋವಧೆಯನ್ನ ಮಾಡ್ತಾ ಬಂದ್ರು. ಆ ತೇಜೋವಧೆಯನ್ನು ನಂಬಿದ ಜನ ಗಾಂಧೀಜಿಯವರ ವಿಚಾರಧಾರೆಯಿಂದ ಹಿಂದಕ್ಕೆ ಸರಿದ್ರು. ಅಂಬೇಡ್ಕರ್ ವಿಚಾರಧಾರೆಯಿಂದ ಹಿಂದಕ್ಕೆ ಬಂದ್ರು. ನೆಹರೂರವರ ವಿಚಾರಧಾರೆಯಿಂದ ಹಿಂದಕ್ಕೆ ಬಂದ್ರು. ಅದು ಎಲ್ಲರಿಂದ ಹಿಂದಕ್ಕೆ ಬಂದು ಅಪ್ಪಿಕೊಂಡದ್ದೇ ಹಿಂದುತ್ವದ ಚಳುವಳಿ. ಬಿಜೆಪಿಯವರು ಅಕಾಲಿಯಾದ ಜಾಗದಲ್ಲಿ ಸಾವರ್ಕರ್ ಅವರನ್ನು ತಂದು ಕೂತ್ಕೊಳ್ಳಿಸಿದ್ರು. ಈ ಸಾವರ್ಕರ್ ಅವರ ಚಳುವಳಿ ಬಂದ ಮೇಲೆ ಎಲ್ಲರೂ ಹಿಂದುತ್ವದವರೆಗೆ ಹೋದ್ರು. ಗಾಂಧೀಜಿ ಜೈ ಭೀಮ್ ಹೋಯ್ತು, ಜೈ ಬಾಪು ಹೋಯ್ತು. ಅದರ ಅಂತಿಮ ಪರಿಣಾಮವೇ ಸಂವಿಧಾನವನ್ನ ನಿರ್ಲಕ್ಷ್ಯ ಮಾಡುವಷ್ಟರ ಮಟ್ಟಿಗೆ ಬೆಳೆದ್ರು. ನಾವೇನು ಮಾಡಿದ್ವಿ? ನಾವು ಪ್ರಾಮಾಣಿಕವಾಗಿ ಅಭಿವೃದ್ಧಿ ಕಾರ್ಯಕ್ರಮ, ಪಂಚಭಾಗ್ಯ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಬಂದ್ವಿ, ಕೊಡ್ತಾ ಬಂದ್ವಿ. ಆದರೆ ನಮ್ಮ ದೇಶದಲ್ಲಿ ಏನಾಗಿದೆ ಅಂತಂದ್ರೆ, ಹೊಟ್ಟೆಗೆ ಕೊಟ್ಟವನನ್ನು ನೋಡ್ತಾ ಇಲ್ಲ, ಮೆದುಳು ತಿನ್ನುವವನ್ನ ನೋಡ್ತಾ ಇರುವಂತ ಸಮಾಜ ನಿರ್ಮಾಣ ಆಗಿದೆ. ಕಾಂಗ್ರೆಸ್, ನಾವು ನಾಯಕರು, ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ಬರೀ ಏನಾಗ್ತಾ ಇದೆ ನೋಡಿ, ಹರಿಯಾಣದಲ್ಲಿ ಕಾಂಗ್ರೆಸ್ ಬಿಜೆಪಿ ಸೋಲ್ತದೆ, ಗುಜರಾತ್ ಅಲ್ಲಿ ಸೋಲ್ತದೆ, ಮಹಾರಾಷ್ಟ್ರದಲ್ಲಿ ಸೋಲ್ತದೆ, ಅಲ್ಲಿ ಸೋಲ್ತದೆ, ಇಲ್ಲಿ ಸೋಲ್ತದೆ, ಪಕ್ಕಾ ರಿಸಲ್ಟ್, ಎಲ್ಲಿ ನೋಡಿದ್ರು ಸೋಲ್ತದೆ. ಮರುದಿವಸ ಬೆಳಗ್ಗೆ ಗೆದ್ದಾಯ್ತು. ಯಾಕೆ, ಹೇಗೆ ಅಂತ ಗೊತ್ತುಂಟಾ? ನಾವು ಅದನ್ನೇ ಬಿಜೆಪಿಯವರನ್ನ ಮಾತ್ರ ನೋಡುದು. ಅಲ್ಲಿ 24 ಗಂಟೆಯಲ್ಲಿ 24 ಸಂಘಟನೆಗಳು ಮನೆ ಮನೆಗೆ ಹೋಗಿ ತುಲೇ ಹಿಂದುತ್ವ ಕಾಟೆಗಾತು ಬಾಟೆಗಾತು ಕಾಟೆಗಾ, ನೀವು ಡಿವೈಡ್ ಆದ್ರೆ ನಿಮ್ಮನ್ನ ಕೊಲ್ತಾರೆ. ವಿಶ್ವ ಹಿಂದೂ ಪರಿಷತ್ತಿನವರು ಅಂಕಲ್ಗಳ ಮನೆಗೆ ಹೋಗ್ತಾರೆ, ವಿದ್ಯಾರ್ಥಿ ಪರಿಷತ್ತಿನವರು ವಿದ್ಯಾರ್ಥಿಗಳ ಮನೆಗೆ ಹೋಗ್ತಾರೆ, ದುರ್ಗಾವಾಹಿನಿಯವರು ಮಹಿಳೆಯರ ಮನೆಗೆ ಹೋಗ್ತಾರೆ. ರಾತ್ರಿ ಬೆಳಗಾಗುವಾಗ ರಿಸಲ್ಟ್ ಚೇಂಜ್ ಆಗ್ತದೆ. EVM ಅಲ್ಲ, PVM ಅಲ್ಲ. ನಾವು ಚಳುವಳಿ, ನಮ್ಮದು ಲೆಕ್ಕಾಚಾರವೇ ಇಲ್ಲ. ಬೂತ್ ಮಟ್ಟದಲ್ಲಿ ಏನು ವ್ಯವಸ್ಥೆ, ಈ ಚಳುವಳಿಯೂ ಆಗಬೇಕು. ನಮಗೊಂದೇ ಧೈರ್ಯ, ನಾವು ಕೆಲಸ ಮಾಡಿದ್ದೇವೆ. ಐವನ್ರವರು, ಜಯಪ್ರಕಾಶ್ ಹೆಗಡೆ ಅವರು, ನಮ್ಮ ಸನ್ಮಾನ್ಯ ಮಂತ್ರಿಗಳು ದುಡ್ಡು ಕೊಟ್ಟದ್ದು ಸಿಕ್ಕಾಬಟ್ಟೆ ಅಭಿವೃದ್ಧಿ ಆಗಿದೆ. ಓಟು ಬರುವುದಿಲ್ಲ. ಯಾಕೆಂತಂದ್ರೆ ಹೊಟ್ಟೆಗೆ ಕೊಡುವವ ಬೇಡ, ತಲೆ ತಿನ್ನುವವನೇ ಬೇಕಲ್ಲ. ಮೆದುಳು ತಿಂದಾಗಿದೆ. ಈ ತಿಂದ ಮೆದುಳನ್ನ ಸರಿ ಮಾಡಿ ವಾಪಸ್ ಕರ್ಕೊಂಡು ಬರಬೇಕು ಅಂತಂದ್ರೆ ಕಾಂಗ್ರೆಸ್ ಸೈದ್ಧಾಂತಿಕ ಚಳುವಳಿಯತ್ತ ಮುನ್ನಡೆಯಲೇಬೇಕು. ಇವತ್ತು ಹಿಂಸೆ ಹೆಚ್ಚಾಗಿದೆ, ಗಾಂಧಿ ಅದಕ್ಕೆ ಪ್ರಸ್ತುತ. ಗಾಂಧೀಜಿಯವರು ಅಪ್ರಸ್ತುತ ಅಂತಾದ್ರೆ ವೇದ ಮತ್ತು ಉಪನಿಷತ್ತಿನಲ್ಲಿ ಹೇಳಿದನ್ನ ನೀವು ಸುಳ್ಳು ಅಂತ ಹೇಳ್ತೀರಾ? ಎಲ್ಲರ ಹೃದಯದಲ್ಲಿಯೂ ಎಲ್ಲರ ಆತ್ಮದಲ್ಲೂ ದೇವರಿದ್ದಾನೆ, ಎಲ್ಲ ಭೂತಗಳಲ್ಲೂ ದೇವರಿದೆ, ಎಲ್ಲ ದೇವರು ಒಂದೇ. ಇದೆಲ್ಲ ವೇದ ಉಪನಿಷತ್ತು ಹೇಳಿದ್ದು. ಗಾಂಧೀಜಿಯವರು ಅದನ್ನೇ ಅಲ್ವ ಹೇಳಿದ್ದು. ಹಾಗೆ ಗಾಂಧೀಜಿಯವರು ಅಪ್ರಸ್ತುತ ಆಗುವುದು ಹೇಗೆ? ಬೈಬಲ್ಲು, ಕುರಾನು ಮತ್ತು ವೇದಗಳು, ಉಪನಿಷತ್ತುಗಳು ಹೇಳಿದ್ದೆಲ್ಲವೂ ಅಪ್ರಸ್ತುತ ಆಗ್ತದಾ? ಇಲ್ಲ ಅಲ್ವಾ? ಸತ್ಯವನ್ನ ಧರಿಸು, ವೃತದ ಮಾರ್ಗದಲ್ಲಿ, ಒಳ್ಳೆಯ ಮಾರ್ಗದಲ್ಲಿ ಹೋಗು, ಧರ್ಮವನ್ನ ಧರಿಸು, ಅದು ಧರ್ಮ. ಆ ಧರ್ಮವನ್ನ ಧರಿಸಿದ್ದೇ ಗಾಂಧೀಜಿ. ಆ ಧರ್ಮವನ್ನೇ ಧರಿಸಿದ್. ಧರ್ಮ ಅಂತಂದ್ರೆ ಪೂಜೆ ಮಾಡುವ ಪದ್ಧತಿ ಅಲ್ಲ. ಧರ್ಮ ಅಂದ್ರೆ ಜೀವನ ಧರ್ಮ, ಧರ್ಮ ಅಂದ್ರೆ ರಾಷ್ಟ್ರ ಧರ್ಮ, ಧರ್ಮ ಅಂದ್ರೆ ರಾಜಧರ್ಮ, ಧರ್ಮ ಅಂದ್ರೆ ಪತ್ರಿಕಾ ಧರ್ಮ. ಇವತ್ತು ಎಲ್ಲಿ ಧರ್ಮ ಉಂಟು? ಯಾರಿಗೆ ಧರ್ಮ ಉಂಟು? ರಾಜಧರ್ಮ, ಪತ್ರಕರ್ತರ ಧರ್ಮ,
ನ್ಯಾಯಾಧೀಶರ ಧರ್ಮ, ವಕೀಲರ ಧರ್ಮ, ಎಲ್ಲ ವೃತ್ತಿಗಳಿಗೂ ಧರ್ಮ ಉಂಟಲ್ಲ, ಆ ಧರ್ಮ ಇಲ್ವಾ? ಉಂಟಾ? ಈಗ ಬ್ಯಾಟ್ರಿ ಹಾಕಿ ಹುಡುಕಬೇಕು. ಆ ಧರ್ಮದ ಪ್ರತಿಪಾದನೆಯನ್ನ ಗಾಂಧೀಜಿ ಮಾಡಿ ಆತ್ಮಶೋಧನೆಯನ್ನ ಮಾಡಿದರೆ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ದೇಶಕ್ಕೆ ಕೊಟ್ಟರು. ಅದು ಆತ್ಮಶೋಧನೆ, ಸಮಾಜದ ಶೋಧನೆ, ಅದರೆಲ್ಲದರ ಪರಿಣಾಮವಾಗಿ ಬಂದದ್ದು. ಆ ಚಳುವಳಿಯನ್ನ ಹತ್ತಿಕ್ಕಿದು ಬಿಜೆಪಿಯ ಸಂಘ ಪರಿವಾರ ನಿರಂತರವಾಗಿ ನೂರಾರು ವರ್ಷಗಳಿಂದ ಮಾಡಿಕೊಂಡು ಬಂದಿದೆ. ಅರ್ಥ ಮಾಡಿಕೊಳ್ಬೇಕು ನಾವು. ಇನ್ನೂ ಕೂಡ ಅದೇನು ನಿಂತು ಹೋಗಿದೆ ಅಂತ ತಿಳಿಬೇಡಿ. ಅದು ಚಿಗುರುವ ಹೇಗೆ ಗೊತ್ತುಂಟಾ? ತುಂಬ ಬಿಸಿಲು ಬಂದಾಗ ಇಲ್ಲಿ ನೋಡಿ ಗದ್ದೆಯಲ್ಲೆಲ್ಲ ಹುಲ್ಲು ಏನಾಗ್ತದೆ? ಒಣಗಿ ಹೋಗ್ತದೆ. ಅವು ಹೋಯ್ತು, ಹುಲ್ಲೆಲ್ಲ ಹೋಯ್ತು ಅಂತ. ಒಂದು ಸಣ್ಣ ಮಳೆ ಬಂದರೆ ಸಾಕು, ಸಿಕ್ಕಂತ ಚಿಗುರಿಕೊಳ್ತದೆ ರಾತ್ರಿ ಬೆಳಗಾಗುವಾಗ. ನಾವು ಅಂದುಕೊಳ್ತೇವೆ ಬಿಜೆಪಿದ ಮುಗಿಂಟು, ಎಂಚಿನ ಮುಗಿಂಟು, ಒಂಜಿ ಬರ್ಸ ಬಂದಾಗ ಒಂಜಿ ಪುಣ ಪೂರ್ನಾಗ ಪಿರ ಬಿಜೆಪಿ ಮಿತ್ತು ಬರ್ಪುಂಡು. ಎಂಚ ಒಂಜಿ ಪುಣ ಪೂರ್ನಾಗ ಬಿಜೆಪಿ ಮಿತ್ತು ಬರ್ಪುಂಡು. ಇದಾಗ್ತಾ ಇರೋದು ಇದೆ ಅಲ್ವಾ? ಇದಕ್ಕೆ ನಾವು ಎಲ್ಲಿಯಾದರೂ ಐವನ್ ಡಿಸೋಜರ್ ಅವರೇ ಸೈದ್ಧಾಂತಿಕವಾದ ಹೋರಾಟಕ್ಕೆ ನಾವು ಅದನ್ನೇ ಆಗ್ರಹ ಮಾಡ್ತಾ ಇದ್ದೇವೆ. ಈಗ ಸೈದ್ಧಾಂತಿಕ ಹೋರಾಟಕ್ಕೆ ನಮ್ಮ ನಿಲುವೇನು? ಸೈದ್ಧಾಂತಿಕವಾಗಿ ನಾವು ಹೋರಾಟ ಮಾಡದಿದ್ರೆ ಇವರನ್ನ ಬಗ್ಗು ಪಡೆಯುವುದು ಹೇಗೆ? ನೀವು ಕೆಲಸ ಮಾಡ್ತಾ ಹೋಗಿ, ಅನುದಾನ ಕೊಡ್ತಾ ಹೋಗಿ. ಈ ಐವನ್ರಾವ್ ನನ್ನ ಫ್ರೆಂಡು, ಒಂದು ಆಫೀಸಲ್ಲಿ ಒಂದು ಜನರಿಗೆ ಬರುವ ಜನರಿಗೆ ಅದು ಎಂತೆಂಥ ಸ್ಕೀಮ್ ಉಂಟ ಆ ಪುಣ್ಯಾತ್ಮನಿಗೆ ಗೊತ್ತು. ಕೊಡುವುದೇ ಕೊಡುವುದು, ಕೊಡುವುದೇ ಕೊಡುವುದು, ಜನ ಕೊಂಡೋಗದೆ ಕೊಡುವುದು. ಓಟಿಗೆ ಬರುವಾಗ ಜನ ಬರುವುದಿಲ್ಲ. ಓಟಿಗೆ ಬರುವಾಗ ಅವಳು ಹಿಂದೂ ಮುಸ್ಲಿಂ ಹೆಣ ಬಿದ್ದಾಗಿರ್ತದೆ. ಹಿಂದುತ್ವ ಹೇಳಿದ್ರು, ಮುಗಿತಲ್ಲಿಗೆ ಕತೆ. ಈ ಕಾಟೆಗಾತೋ ಬಾಟೆಗ ಬಾಂಬೆಯಲ್ಲಿ ಹೇಳಿದ್ರಲ್ಲ, ಇದು ಮೊನ್ನೆ ಚುನಾವಣೆಯಲ್ಲಿ ಹೇಳಿದ್ದಲ್ಲ ಬಿಜೆಪಿಯವರು. ನಾವು RSS ಅಲ್ಲಿ ಇದ್ದು ಬಂದವರು. ಅದು 100 ವರ್ಷದ ಹಿಂದೆಯೇ ಶುರು ಮಾಡಿದ್ದಾರೆ. ಈಗ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಧೈರ್ಯ ಬಂದಿದೆ ಅವರಿಗೆ. ಸಂವಿಧಾನವನ್ನ ಬದಲಾವಣೆ ಮಾಡಬೇಕು, ಈ ಸಂವಿಧಾನ ಸರಿ ಇಲ್ಲ ಹೇಳುವಂತಹದ್ದು ಅದು ಮೂಲ ಸಂಗತಿ ಸಂಘ ಪರಿವಾರದ್ದು. ಧೈರ್ಯ ಇರಲಿಲ್ಲ ಹೇಳಲಿಕ್ಕೆ, ಈಗ ಧೈರ್ಯ ಬಂದಿದೆ, ಹೇಳ್ತಾ ಇದ್ದಾರೆ. ಅಂಬೇಡ್ಕರ್ ಗಾಂಧಿಯವರ ಬಗ್ಗೆ RSS ಶಾಖೆಯಲ್ಲಿ ಒಳ್ಳೆ ಮಾತಾಡ್ತಿದ್ರು, ಪ್ರಾರ್ಥನೆ ಹೇಳ್ತಾರೆ, ಹೊರಗೆ ಬಂದು ಬೈಯುವ ಧೈರ್ಯ ಈಗ ಬಂದಿದೆ. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಬೇಕು ನಾವು. ಇದರ ವಿರುದ್ಧ ಹೋರಾಟ ಮಾಡಬೇಕು. ಸೈದ್ಧಾಂತಿಕ ಸಂಘರ್ಷದಲ್ಲಿ ಸಂಘ ಪರಿವಾರ, ಬಿಜೆಪಿ ಸಹಿತ ಸಂಘ ಪರಿವಾರವನ್ನು ಸೋಲಿಸದೆ ಹೋದ್ರೆ ಅವರನ್ನು ಹಿಮ್ಮೆಟ್ಟಲಿಕ್ಕೆ ಕಷ್ಟ ಉಂಟು. ಗಾಂಧೀಜಿ, ನೆಹರು, ಅಂಬೇಡ್ಕರ್ ಎಲ್ಲರೂ ಕೂಡ ನಾವು ಪ್ರಸ್ತುತವಾಗಿ ಉಳಿಸಿಕೊಳ್ಬೇಕು ಅಂತಾದ್ರೆ ಕಾರ್ಯಕರ್ತರು ಬೂತ್ ಲೆವೆಲ್ ಅಲ್ಲಿ ಅರ್ಥ ಮಾಡಿಕೊಳ್ಬೇಕು. ನಮ್ಮ ಹತ್ರ ನಾವು ಕಾಂಗ್ರೆಸ್ನವರು ಮಾತ್ರ ಇರುವುದು ಯುವ ಸಂಘಟನೆ, ಆಮೇಲೆ ಏನು ಮಹಿಳಾ ಸಂಘಟನೆ, ನಮ್ಮದೊಂದು ಯೂನಿಟ್ಸ್ಗಳುಂಟು. ಅದು ಬಿಟ್ಟರೆ ಏನಿಲ್ಲ. ನನ್ನ ಹತ್ರ ಕೆಲವು ಮಹಿಳೆಯರು ಕೇಳ್ತಾರೆ, ನಾವು ಮಹಿಳೆಯರ ಹತ್ರ ಹೋಗ್ಲಿಕ್ಕೆ ನಮ್ಮ ಹತ್ರ ಆಗ್ತಾ ಇಲ್ಲ. ಯುವಕರು ಹೇಳ್ತಾರೆ, ಯುವಕರ ಹತ್ರ ಹೋಗಿ ಏನು ಅಪ್ರೋಚ್ ಮಾಡುದು ಸರ್ ಅಂತ ಕೇಳ್ತಾರೆ. ನಮ್ಮ ನಾಯಕರು ಉತ್ತರ ಕೊಡ್ಬೇಕು, ಇದಕ್ಕೆಲ್ಲ ಉತ್ತರ ಹುಡುಕ್ಬೇಕಲ್ಲ. ಏನು ಕೊಡುದು ಅವರು ಪಾಪ? ಈಗ ನೋಡಿ, ಭಾಗ್ಯ ಬಂದಿದೆ, ಮಹಿಳೆಯರನ್ನ ಅಪ್ರೋಚ್ ಮಾಡ್ಲಿಕ್ಕೆ ಆಗ್ತಾ ಉಂಟು. ಹಾಗೆ ಯುವಕರನ್ನ ಅಪ್ರೋಚ್ ಮಾಡಬೇಕಲ್ಲ. ಅದಕ್ಕೋಸ್ಕರ ಹೇಳುದು, ಇದೆಲ್ಲ ಬಿಡಿ. ಏನು ಅವರ ರೌಡಿಸಂ ಮಾಡಿಕೊಂಡು ಹಿಂದುತ್ವ ಹೇಳಿಕೊಂಡು ಅದನ್ನ ಏನು ಮಾಡ್ತಾನೆ ಇದ್ದಾರೆ. ನಿನ್ನೆ ಮೊನ್ನೆಯಿಂದ ಒಂದು 3-4 ದಿನದಿಂದ ಅವರೇ ರೌಡಿ ಶೀಟರ್ ಮಾಡುದು. ಅತ್ಯಂತ ಹೆಚ್ಚು ರೌಡಿ ಶೀಟರ್ಗಳನ್ನ ಮಾಡಿದ್ದು ಬಿಜೆಪಿ ಯಡಿಯೂರಪ್ಪನವರ ಸರ್ಕಾರ. ಅತ್ಯಂತ ಹೆಚ್ಚು ದಿನ ಹಿಂದೂ ಈ ಸಂಘಟನೆಗಳ ಹುಡುಗರನ್ನ ಜೈಲಲ್ಲಿ ಇಟ್ಟದ್ದು ಬಿಜೆಪಿಯ ಯಡಿಯೂರಪ್ಪನವರ ಸರ್ಕಾರ. ಅಶೋಕ್ ಗೃಹ ಮಂತ್ರಿ ಅವರ ರಕ್ಷಣೆಯನ್ನು ವಾಪಸ್ ತಕೊಂಡು ಅವರ ಮೇಲೆ ಗಡೀಪಾರು ಇತ್ಯಾದಿಗಳನ್ನು ಅತ್ಯಂತ ಹೆಚ್ಚು ಹಾಕಿದ್ದು ಅಶೋಕ್. ಆದ್ರೂ ಅದನ್ನು ಹೇಳದೇನೆ ಪ್ರಚಾರ ಮಾಡ್ತಾರಲ್ಲ, ಅದನ್ನೇನು ಅರ್ಥ ಮಾಡಿಕೊಳ್ಳಿ ನೀವು. ಜನ ಎಷ್ಟು ಭಾವನಾತ್ಮಕವಾಗಿ ಆಚೆ ಹೋಗಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಕಾಂಗ್ರೆಸ್ ಅಂದ್ರೆ ಹಿಂದೂ ವಿರೋಧಿ ಅಂತ ಹೇಳಿಬಿಟ್ರೆ ಮುಗೀತು, ಒಂದೇ ಶಬ್ದ. ಈ ದೇಶದಲ್ಲಿ ಅದಕ್ಕೆ ಹಿಂದೂಗಳಿಗೆ ಯಾಕೆ ವಿರೋಧ, ಏನು ವಿರೋಧ ಯಾರಿಗೂ ಗೊತ್ತಿಲ್ಲ. ಇರುವುದೆಲ್ಲ ಹಿಂದೂಗಳೇ. ಹಿಂದೂ ದೇವಸ್ಥಾನಕ್ಕೆ ಧಾರ್ಮಿಕ ದತ್ತಿ ಇಲಾಖೆಯನ್ನು ಜಾರಿಗೆ ತಂದು ಅದಕ್ಕೆ ಅನೇಕ ಸಾವಿರಾರು ದೇವಸ್ಥಾನಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಟೊಂಕ ಕಟ್ಟಿ ನಿಂತದ್ದು ಅಂದಿನ ಕಾಂಗ್ರೆಸ್ ಪಕ್ಷ. ಅದು ಹಿಂದೂ ವಿರೋಧಿಯಾ? ಸಂಸ್ಕೃತ ಭಾಷೆಗೆ ಸಂಸ್ಕೃತ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪಿಸಿದ್ದು ಕಾಂಗ್ರೆಸ್ ಪಕ್ಷ, ಅದು ಹಿಂದೂ ವಿರೋಧಿಯಾ? ಇಂಥದ್ದು ಹೇಳಿಕೋದ್ರೆ ನನಗೆ 1 ಗಂಟೆ ಬೇಕು, ಬಿಡಿ. ಈಗ ಸಮಯ ಇಲ್ಲ, ನಿಮಗೂ ಇಲ್ಲ ನಮಗೂ ಇಲ್ಲ. ಆದರೆ ಒಂದು ಮಾತ್ರ ನಾನು ಹೇಳ್ತೇನೆ ಮತ್ತೆ ಮತ್ತೆ, ಸೈದ್ಧಾಂತಿಕವಾಗಿ
ಗಾಂಧಿಯವರನ್ನು ಅರ್ಥ ಮಾಡಿಕೊಳ್ಬೇಕು, ನೆಹರೂರವರನ್ನು ಅರ್ಥ ಮಾಡಿಕೊಳ್ಬೇಕು. ಹಾಗೆ ಅರ್ಥ ಮಾಡಿಕೊಂಡು ಅವರ ಸೈದ್ಧಾಂತಿಕ ನಿಲುವಿಗೆ ಹೊಡೆತವನ್ನು ತಳಮಟ್ಟದಲ್ಲಿ ಕೊಟ್ಟರೆ ಮಾತ್ರ ನಾವು ನಮ್ಮ ಗೆಲುವಿನ ಹಾದಿ ಸುಲಭ ಆಗ್ತದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಕಳೆದ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಿಯವರು ರಾಜಕೀಯದಿಂದ ರಾಷ್ಟ್ರ ರಾಜ್ಯಕ್ಕೆ ಬರುವಾಗ 2 ವಿಚಾರವನ್ನು ಅವರು ಹೇಳುತ್ತಾ ಬಂದಿದ್ದಾರೆ. ಒಂದು, ದೇಶದ ಮೂಲೆ ಮೂಲೆಗಳಲ್ಲಿ ಒಂದು ಕಟೌಟ್ ಹಾಕಿದ್ರು. ಆ ಕಟೌಟ್ ಏನು ಹೇಳ್ತೈತೆ ಅಂದ್ರೆ, ಗರ್ವದಿಂದ ಗರ್ಜಿಸು ನಾನೊಬ್ಬ ಹಿಂದೂ ಅಂತೇಳಿ. ಇನ್ನೊಂದು, ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೇನೆ ಅಂತೇಳಿ ಎಲ್ಲಾ ಕಡೆ ಹೇಳ್ತಾ ಬಂದ್ರು. ಬಹುಶಃ ಗರ್ವದಿಂದ ಗರ್ಜಿಸು ನಾನೊಬ್ಬ ಹಿಂದೂ ಅಂತ ಹೇಳಿದ್ದು ಜನರ ಭಾವನೆಯನ್ನು ಕೆರಳಿಸಿ ಈ ದೇಶದ ಎಲ್ಲಾ ಕಡೆ ಒಂದು ಅಲ್ಲೋಲ ಕಲ್ಲೋಲ ಮಾಡಿ ತಾವು ಅಧಿಕಾರದ ಚುಕ್ಕಾಣಿ ಹಿಡಿಯಲಿಕ್ಕೆ ಮಾಡಿದಂತ ಒಂದು ಘೋಷಣೆ. ಅದರಲ್ಲಿ ಸ್ವಲ್ಪ ಮಟ್ಟಿನ ಯಶಸ್ಸು ಕೂಡ ಆಗಿದ್ದಾರೆ. ಆದರೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೇನೆ ಅನ್ನುವ ವಿಚಾರ ಇಟ್ಕೊಂಡು ಇವತ್ತಿಗೂ ಕೂಡ ಕಾಂಗ್ರೆಸ್ ಮುಕ್ತ ಭಾರತ ಮಾಡಲಿಕ್ಕೆ ಆಗದೇ ಇದ್ದಾಗ ನಮ್ಮ ದೇಶದ ಎಲ್ಲಾ ಸಂವಿಧಾನಿಕ ಹುದ್ದೆಗಳನ್ನು ಸಂಸ್ಥೆಗಳನ್ನು ಹಿಡ್ಕೊಂಡು ನಮ್ಮ ಪಕ್ಷದ ನಾಯಕರ ವಿರುದ್ಧ ದಾಳಿ ಮಾಡತಕ್ಕಂಥ ಕೆಲಸವನ್ನು ನಾವು ನೋಡಿದ್ದೇವೆ. ಮೊನ್ನೆ ತನಕ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಏನೋ ಒಂದು ಪತ್ರಿಕೆ, ನ್ಯಾಷನಲ್ ಹೆರಾಲ್ಡ್ ಅನ್ನೋ ಪತ್ರಿಕೆ, ಕಾಂಗ್ರೆಸ್ ಪಕ್ಷದ ಒಂದು ಪತ್ರಿಕೆಯನ್ನು ಅವರು ಅದರ ಮೇಲೆ ಸುಳ್ಳು ಆರೋಪವನ್ನು ಮಾಡಿ ನಮ್ಮ ನಾಯಕರ ವಿರುದ್ಧ ತೇಜೋವಜ ಮಾಡತಕ್ಕಂಥ ಕೆಲಸವನ್ನು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಬಂಧುಗಳೇ, ಗಾಂಧೀಜಿಯವರು ಈ ಕಾಂಗ್ರೆಸ್ ಪಕ್ಷಕ್ಕೆ ನಾಯಕತ್ವವನ್ನು ಕೊಟ್ಟು ಅವರು ಒಂದೇ ಒಂದು ಅಧಿವೇಶನ, ಕರ್ನಾಟಕದಲ್ಲಿ ನಡೆದಂತಹ ಅಧಿವೇಶನದ ಅಧ್ಯಕ್ಷರಾಗಿ ಮಾಡಿದ ಸಭೆಯ ನಂತರ ಇವತ್ತು 100 ವರ್ಷ ಆದ ಸಂದರ್ಭದಲ್ಲಿ ಈ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಗಾಂಧಿ ಭಾರತ ಎಂಬ ಕನಸಿನೊಟ್ಟಿಗೆ ಗಾಂಧಿಯ ವಿಚಾರ ತತ್ವವನ್ನು ಏನು ನಮ್ಮ MG ಹೆಗಡೆ ಅವರು ಇವತ್ತು ಹೇಳಿದ್ದಾರೆ, ಗಾಂಧಿಯವರ ವಿಚಾರಧಾರೆಯನ್ನು ಜನರ ಮೂಲಕ ತಲುಪಿಸಬೇಕಾಗಿದೆ. ಅಂತ ಕಾರ್ಯಕ್ರಮದ ಜೊತೆ ಮೊನ್ನೆ ತಾನೇ ಅವರು ಹೇಳ್ತಾ ಬಂದಂತ ಸನ್ಮಾನ್ಯ ನಮ್ಮ ವಾಂಕಾಳೆ ವೈದ್ಯ ಅವರು ಹೇಳಿದ್ರು, ನಮ್ಮ ಗೋಪಾಲ್ ಪೂಜಾರಿ ಅವರು ಹೇಳಿದ್ರು, ನಾವು ಪಕ್ಷ ಯಾವತ್ತೂ ಕೂಡ ಏನು ಮಾತನ್ನು ಹೇಳುತ್ತೆ ಆ ಮಾತಿನಂತೆ ನಡ್ಕೊಳ್ತಕ್ಕಂಥ ಒಂದು ಬದ್ಧತೆ ಇರತಕ್ಕಂಥ ಪಕ್ಷ. ಅದಕ್ಕೋಸ್ಕರ ಕಳೆದ ಬಾರಿ ಕೊರೋನಾ ಬಂದಾಗ ಈ ದೇಶದ ಪ್ರತಿಯೊಬ್ಬ ಬಡ ಜನರ ಸಂಕಷ್ಟವನ್ನು ನೋಡಿ, ಮಹಿಳೆಯರ ಕಷ್ಟವನ್ನು ನೋಡಿ, ಮಹಿಳೆಯರಿಗೆ ಏನಾದರೂ ಶಕ್ತಿ ಕೊಡಬೇಕು ಅಂತ ಆಲೋಚನೆ ಮಾಡಿ ನಮ್ಮ ರಾಜ್ಯದ ಈಗಿನ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಪಂಚ ಗ್ಯಾರಂಟಿಯನ್ನು ಆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ರು. ಬಹುಶಃ ಅಧಿಕಾರಕ್ಕೆ ಬಂದಾಗ ಪ್ರಥಮ ಏನು ತಮ್ಮ ಕ್ಯಾಬಿನೆಟ್ ಸಭೆಯಲ್ಲಿ ಆ ಪಂಚ ಗ್ಯಾರಂಟಿಯನ್ನು ಅವರು ಅನುಮತಿಯನ್ನು ಪಡೆದರು. ಆದರೆ ಆ ಪಂಚ ಗ್ಯಾರಂಟಿ ಇವತ್ತು ಜನರಿಗೆ, ಮಹಿಳೆಯರಿಗೆ ಆಗತಕ್ಕಂಥ ಕಷ್ಟದ ಸಂದರ್ಭದಲ್ಲಿ ಒಂದು ಆಧಾರ ಆಗಲಿಕ್ಕೆ ಕೊಡತಕ್ಕಂಥ ಪಂಚ ಗ್ಯಾರಂಟಿಯಲ್ಲಿ ಇವತ್ತು ಆ ಸಂದರ್ಭದಲ್ಲಿ ಗ್ಯಾಸ್ಗೆ 500 ರೂಪಾಯಿ ಇದ್ದದ್ದು ಇವತ್ತು 1,000ಕ್ಕೆ ಹೋಗಿದ್ದು ನೋಡಿದರೆ ಇವತ್ತು ನಮ್ಮ ಕಷ್ಟ ಎಲ್ಲಿಗೆ ಬಂದಿದೆ ಅಂತ ತಮಗೆ ಗೊತ್ತಾಗುತ್ತೆ. ಮೊನ್ನೆ ತಾನೇ ಇವತ್ತು ಜನಾಕ್ರೋಶ ಸಭೆ ಯಾಕೆ ಅಂತ ಹೇಳಿದ್ರೆ, ಜನರಲ್ಲಿ ನಾವು ಈ ಜನರಿಗೆ ಏನಾದರೂ ಸಹಾಯ ಮಾಡಬೇಕು ಅನ್ನತಕ್ಕಂಥ ವಿಚಾರ ಇಟ್ಕೊಂಡು ಈ ಪಂಚ ಗ್ಯಾರಂಟಿಯನ್ನು ಕೊಟ್ಟರೆ ಬಹುಶಃ ಈ ಪುನಷ್ಟು ತೆರಿಗೆಯನ್ನು ಹಾಕುವುದು, ಪುನಷ್ಟು ಈ ಗ್ಯಾಸ್ ಏನು ಜನ ಉಪಯೋಗ ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡತಕ್ಕಂಥ ವಿಚಾರವನ್ನು ತಾವು ಕಂಡಿದ್ದೇವೆ. ಇದನ್ನು ಖಂಡಿತವಾಗಿ ನಾವು ಪ್ರತಿಭಟಿಸ್ತೇವೆ ಅಂತ ಹೇಳುವ ಉದ್ದೇಶದಿಂದ ಇವತ್ತು ಜನಾಕ್ರೋಶ ಸಭೆ ನಡೆದಿದೆ. ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಇದು 4ನೇ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆತಕ್ಕಂಥ ಕಾರ್ಯಕ್ರಮ. ಇದು ಬಹುಶಃ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಇವತ್ತು ನಡೆದಿದೆ ಅಂತ ಹೇಳಿಕೊಂಡು ಮುಂದಿನ ಕುಂದಾಪುರದಲ್ಲಿ ಇದೇ ತಿಂಗಳ ಕೊನೆಯ ಭಾಗದಲ್ಲಿ ಈ ಸಭೆ ನಡೆಯಲಿಕ್ಕಿದೆ. ಆದ್ರಿಂದ ಈ ಸಭೆಯನ್ನು ಆಯೋಜಿಸಿದಂತ ನಮ್ಮ ಎಲ್ಲ ಬೈಂದೂರು ವಿಧಾನಸಭಾ ಕ್ಷೇತ್ರದ ಗೋಪಾಲ್ ಪೂಜಾರಿ ಅವರು ಮತ್ತೆ ಎಲ್ಲರಿಗೂ ನನ್ನ ಕೃತಜ್ಞತೆ ಸಲ್ಲಿಸಿ ನನ್ನ 2 ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಶೋಕ್ ಅವರಿಗೆ ಕೃತಜ್ಞತೆ ಹೇಳ್ತಾ, ಈಗ ಆಗಮಿಸಿದ ಸರ್ವರಿಗೂ ಧನ್ಯವಾದ ಹೇಳಲಿಕ್ಕಿದ್ದಾರೆ ಕೆಪಿಸಿಸಿ ಸದಸ್ಯರಾದ ಪ್ರಕಾಶ್ ಚಂದ್ರ ಶೆಟ್ಟಿ ಅವರು. ನಮ್ಮ ಉಡುಪಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಡೆದಂತಹ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಕೊಡವೂರವರಿಗೂ ಹಾಗೂ ಸಚಿವರಾದಂಥ ಮಾಂಕಾಳು ವೈದ್ಯ ಅವರಿಗೂ, ಜಯಪ್ರಕಾಶ್ ಹೆಗಡೆ ಅವರಿಗೂ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಐವನ್ ಡಿಸೋಜಾ ಅವರಿಗೂ ಹಾಗೂ ಜಿಲ್ಲೆಯಿಂದ ಬಂದಂಥ ಎಲ್ಲ ನಾಯಕರುಗಳಿಗೂ, ವಿಶೇಷವಾಗಿ MG ಹೆಗಡೆ ಅವರಿಗೂ, ಅದೆಲ್ಲಕ್ಕಿಂತ ಮಿಕ್ಕಾಗಿ ಬಹುಶಃ
ನಮ್ಮ ಬೈಂದೂರು ಕಾಂಗ್ರೆಸ್ಸಿನ ಇತಿಹಾಸದಲ್ಲಿ ಬಹುದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಎಲ್ಲ ನಮ್ಮ ಬ್ಲಾಕಿನ ಅಧ್ಯಕ್ಷರುಗಳು ಅರವಿಂದ್ ಪೂಜಾರಿ ಅವರು, ಹಾಗೆ ಪ್ರದೀಪ್ ಶೆಟ್ಟಿ ಅವರು, ಅದಕ್ಕಿಂತ ಮಿಗಿಲಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅಹೋರಾತ್ರಿ ದುಡಿದಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ, ಸೇರಿರುವಂತಹ ಎಲ್ಲ ನಮ್ಮ ಕಾಂಗ್ರೆಸ್ ಅಭಿಮಾನಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.